ಎಲ್ಲ ಆತ್ಮೀಯ ವೀಕ್ಷಕರಿಗೂ ಬರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC MTS ಎಕ್ಸಾಮ್ನ ಸಾಕಷ್ಟು ಜನ ಬರಿತಾ ಇದ್ರು. ಸೊ SSC MTS ಎಕ್ಸಾಮ್ಗೆ ನಿಮಗೆ ಮ್ಯಾಥ್ಸ್ ಹೆಲ್ಪ್ ಆಗಲಿ ಅಂತ ಸೊ SSC MTS ಒಳಗೆ ಕೇಳ್ಬೋದಾಗಿರ್ತಕ್ಕಂಥ ಪರ್ಸೆಂಟೇಜು ಅಥವಾ ಇದಕ್ಕೆ ನಾವು ಕನ್ನಡದಾಗ ಏನಂತೀವಿ ಅಂದ್ರೆ ಶೇಕಡ ಅಂತೀವಿ. ಏನಂತೀವಿ ಶೇಕಡ. ಸೊ ಈ ಶೇಕಡ ಮೇಲೆ ಯಾವೆಲ್ಲ ಕ್ವಶನ್ಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕಲಿತಾ ಬಿಡೋಣ. ಸೊ ಬೇಸಿಕ್ 0 to ಹೀರೋ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ ಅಪ್ ಕ್ವಶನ್ಸ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಸಾಕಷ್ಟು ಕ್ವಶನ್ಗಳನ್ನ ನಾ ಇವತ್ತಿನ ದಿನ ತಗೊಂಡಿನಿ. ನಂಬರ್ ಆಫ್ ಕ್ವಶನ್ಸ್ ಟೈಪ್ 1 ದಿಂದ ಟೈಪ್ 10 ತನಕನು. ಸೊ ಮ್ಯಾಕ್ಸಿಮಮ್ ಒಂದು 100 ಕ್ವಶನ್ ಆದ್ರೂ ಈ ಒಂದು ವಿಡಿಯೋದಾಗ ನಾವು ನಿಮ್ಗೆ ಕವರ್ ಮಾಡಿಕೊಡ್ತೀವಿ. ಸೊ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ದಿಂದ ಲಾಸ್ಟ್ ತನಕ ನೋಡ್ರಿಂದ ಮಿನಿಮಮ್ ಈ ಒಂದು ಚಾಪ್ಟರ್ ಮೇಲೆ ಮಿನಿಮಮ್ 2 ರಿಂದ 3 ಕ್ವಶನ್ಸ್ ಬರ್ತಿರ್ತಾವ ನಿಮ್ಮ ಎಕ್ಸಾಮ್ ಒಳಗೆ. ಸೊ ಅವ್ನು ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಮಾರ್ಕ್ಸ್ ತಗೋಬೇಕು, ಯಾವ ರೀತಿ ಟೈಮ್ನ ಕವರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಸ್ಟ್ರಾಟಜಿ ಇರ್ತದೆ ಪರ್ಸೆಂಟೇಜ್ ಚಾಪ್ಟರ್ದ. ಸೊ ಟೈಪ್ 1 ಬೇಸಿಕ್ ದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಏನದಪ್ಪ, 30% ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಫ್ರಾಕ್ಷನ್. ಶೇಕಡ 30 ಭಿನ್ನ ರಾಶಿಯಲ್ಲಿ ಬರೆಯಿರಿ. ಸೊ ಶೇಕಡ 30 ಅಂದ್ರೆ ಹೆಂಗೆ ಬರಿತೀವಿ ನಾವು? 30% ಬರಿತೀವಿ. ಈ 30% ನಾವು ಫ್ರಾಕ್ಷನ್ ಒಳಗೆ ಬರಿಬೇಕಾಗಿತ್ತಂದ್ರೆ ಸೊ 30 ಹೆಂಗೈತಿ ಹಂಗ ಬರ್ತೀವಿ. ಯಾವುದೇ ಒಂದು ಸಂಖ್ಯೆ ಮುಂದೆ ಶೇಕಡ ಚಿಹ್ನೆ ಐತದ ಅದರ ಅರ್ಥ ಏನ್ರಿ? ಬಾಗಿಲೆ 100. ಯಾವುದೇ ಒಂದನ್ನ ನಾವು ಭಿನ್ನ ರಾಶಿ ಒಳಗೆ ಬರ್ದಿದ್ವು ಅಂದ್ರೆ ಅದನ್ನೇನ್ ಮಾಡ್ಬೇಕು? ಕನಿಷ್ಠ ರೂಪದಾಗ ಬರಿಬೇಕು. ಈ ಜೀರೋ ಕ್ಯಾನ್ಸಲ್ ಆಯ್ತು. ಸೊ ಮ್ಯಾಲೆ ಎಷ್ಟು ಉಳಿತ್ರಿ? 3 ಉಳಿತು. ಕೆಳಗೆ ಎಷ್ಟು ಉಳಿತು? 10 ಉಳಿತು. ಮ್ಯಾಗಿಂದಕ್ಕೆ ಏನಂತೀವಿ? ಅಂಶ. ಕೆಳಗಂದಕ್ಕೆ ಏನಂತೀವಿ? ಛೇದ. ಸೊ ಇದಕ್ಕೆ ಇಂಗ್ಲಿಷ್ ಒಳಗೆ ನಾವೇನಂತೀವಿ? ನ್ಯೂಮರೇಟರ್. ಸೊ ಇದಕ್ಕೆ ಏನಂತೀವಿ? ಡಿನಾಮಿನೇಟರ್. ಸೊ ಇದೇನಿತ್ತು ಇವಾಗ 30% ಅನ್ನೋದು ಪರ್ಸೆಂಟೇಜ್ ಒಳಗಿತ್ತು. ಸೊ ಅದನ್ನ ನಾವೇನ್ ಮಾಡಿದೀವಿ? ಈಗ ಫ್ರಾಕ್ಷನ್ ಒಳಗೆ ಬರ್ದ್ವಿ. ಏನ್ ಬರ್ದ್ವಿ? ಫ್ರಾಕ್ಷನ್ ಒಳಗೆ ಬರ್ದಾಗ ಏನಾಯ್ತು? 3/10 ಅಂತೀವಿ ಇಂಗ್ಲಿಷ್ ಒಳಗ. ಕನ್ನಡದಾಗ 3/10 ಅಂತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಿಡಿಸೋಣ. ಸೇಮ್ ಪ್ಯಾಟರ್ನ್ ಒಳಗ 50% ಐತ್ರಿ. ಏನೈತಿ? 50%. ಸೊ ಶೇಕಡ 50 ನಾವೀಗ ಫ್ರಾಕ್ಷನ್ ಒಳಗೆ ಬರಿಬೇಕು. ಸೊ ಸಂಖ್ಯೆ ಎಷ್ಟೈತಿ? 50 ಐತಿ. 50 ಬರ್ದ್ರಿ. ಸೊ ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಐತಿ. ಈ ಶೇಕಡಾ ಚಿಹ್ನೆಯ ಕಿಮ್ಮತ್ ಏನಪ್ಪಾ ಅಂದ್ರೆ ಬಾಗಿಲೆ 100. ಸೊ ನೆಕ್ಸ್ಟ್ ಇನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡಿಬೇಕು. ಈ ಜೀರೋ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5 1 5 2 ಸಿಂಪ್ಲಿಫಿಕೇಶನ್ ಮಾಡೋದಂತೂ ನಿಮಗೆ ಬರ್ತದ. ಮ್ಯಾಲೆ ಯಾವ ಮಗ್ಗಿ ತಗೊಂಡಿರ್ತೀವಿ ಕೆಳಗೂ ಕೂಡ ಅದೇ ಮಗ್ಗಿ ತಗೋಬೇಕು. ಸೊ ಆನ್ಸರ್ ಎಷ್ಟಾಯ್ತ್ರಿ? 1 2 ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಟೈಪ್ 1 ಕಂಪ್ಲೀಟ್ ಆಯ್ತು. ಈಗ ಸೊ ಟೈಪ್ 2 20%. ಏನದ ರೀ? 20%. ಸೊ 20 ಶೇಕಡಾ ಚಿಹ್ನೆ ಇದೆ ಅದರ ಅರ್ಥ ಏನ್ರಿ? ಬಾಗಿಲೆ 100. ಈ ಜೀರೋ ಕ್ಯಾನ್ಸಲ್ ಆಯ್ತ್ರಿ. 2 1 ನೆಕ್ಸ್ಟ್ ಎಷ್ಟಲೇ ರೀ? 2 5. ಸೊ ಆನ್ಸರ್ ಎಷ್ಟು ಬರ್ತದ? 1 5 ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. 40% ಅದ. ಏನದ ರೀ? 40% ಅದ. ಅಂದ್ರೆ ಇದನ್ನ ನಾವು ಹೆಂಗೆ ಬರಿತೀವಿ? 40 ಬಾಗಿಲೆ 100 ಬರಿತೀವಿ. ಸೊ ಈ ಜೀರೋ ಕ್ಯಾನ್ಸಲ್ ಆಯ್ತು. 2 2 4 2 5 10. ಸೊ ಆನ್ಸರ್ ಎಷ್ಟ್ರಿ? 2 5 2/5 ಆಗಿರ್ತದ. ಸೊ ನೆಕ್ಸ್ಟ್ ಕ್ವಶನ್ 60% ಅದ. ಸೊ ಇದನ್ನ ನೀವು ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ಒಳಗೆ ಏನಿರ್ಬೇಕಪ್ಪ ಅಂದ್ರೆ ಜೈ ಶ್ರೀರಾಮ್ ಅಂತ ಮೆನ್ಷನ್ ಮಾಡಬೇಕು. ಏನ್ರಿ? ಜೈ ಶ್ರೀರಾಮ್ ಅಂತ ಮೆನ್ಷನ್ ಮಾಡಬೇಕು. ಸೊ ನಮ್ಮ ಒಂದು ವಿಡಿಯೋದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಲ್ತು ಮಾತ ನಮ್ಮ ಭಾಷೆ ಒಳಗೆ ಮಂಡ ಬಕ್ವಾಸ್ ಏನು ಮಾತಾಡೋದಿಲ್ಲ. ಡೈರೆಕ್ಟ್ ಟು ದಿ ಪಾಯಿಂಟ್ ಸಿಲೆಬಸ್ ಹೇಳ್ತಿರ್ತೀವಿ. ಸೊ ನೆಕ್ಸ್ಟ್ ಏನದ್ರಿ? 100% ಅದ. ಸೊ 100% ಅಂದ್ರೆ ಹಿಂಗೆ ಬರಿತೀವಿ. ಸೊ ಇದನ್ನ ನಾವು ಭಿನ್ನ ರಾಶಿ ಒಳಗೆ ಬರಿಬೇಕಾಗಿತ್ತು ಅಂದ್ರೆ ಎಷ್ಟ್ರಿ? 100. ಒಂದು ಪರ್ಸೆಂಟೇಜ್ ಚಿಹ್ನೆ ಐತಿ, ಕೆಳಗೂ 100 ಬರಿತೀವಿ. ಈ ಜೀರೋ ಕ್ಯಾನ್ಸಲ್ ಆಯ್ತು. ಮ್ಯಾಲೆ ಎಷ್ಟು ಉಳಿತು? 1 ಉಳಿತು. ಕೆಳಗೂ ಎಷ್ಟೈತಿ? 1 ಐತಿ. ಸೊ ಕೆಳಗ 1 ಇದ್ರು ಅಷ್ಟ, ಬಿಟ್ರು ಅಷ್ಟ. ಸೊ ಆನ್ಸರ್ ಎಷ್ಟು ಬರ್ತದ್ರಿ? 1 ಬರ್ತದ. ಸೊ ನಾವು ಕಂಪಲ್ಸರಿ ಫ್ರಾಕ್ಷನ್ ಒಳಗೆ ಬರೆಯತ್ತವ ಅಂದ್ರೆ ಅದನ್ನ ಹಿಂಗ ಬರಿಬೇಕು. 1 1 ಅಂತನ ಬರಿಬೇಕು. ಸೊ ನೆಕ್ಸ್ಟ್ ಏನಾದ್ರೆ 25 ಅದ. 25. ಸೊ ಮುಂದೆ ಶೇಕಡಾ ಚಿಹ್ನೆ ಇತ್ತು, ಅದಕ್ಕೆ ಏನು ಬರ್ದ್ವಿ? ಕೆಳಗೆ 100 ಬರ್ದ್ವಿ. 25 1 25 4. ಸೊ ಆನ್ಸರ್ ಎಷ್ಟಾಯ್ತ್ರಿ? 1/4. ಎಷ್ಟಾಯ್ತು? 1/4. ನೆಕ್ಸ್ಟ್ ಏನದ್ರಿ? 15%. ಸೊ 15 ಬಾಗಿಲೆ 100 ಬರಿತೀವಿ. ಸೊ ಇದು ಹೆಂಗೆ ಕಡ್ತ ಹೋಗ್ತೈತಿ? 5 3 ನೆಕ್ಸ್ಟ್ 5 2
0ಕ್ಕೆ 0. ಸೊ ಆನ್ಸರ್ ಎಷ್ಟು ಬರ್ತೈತಿ 3/20. ಎಷ್ಟು ರೀ 3/20. ಒಂದು ಟ್ರಿಕ್ಸ್ ನೆನಪಿಟ್ಕೋರಿ, ಇಲ್ಲಿ ಏನು ಬಂದದ ನಮ್ದೀಗ 15/100. ಇದಕ್ಕೇನಂತೀವಿ ಬಿಡಿಸ್ತಾನ, ಇದಕ್ಕೇನಂತೀವಿ ಬಿಡಿಸ್ತಾನ. ಇಂಗ್ಲೀಷ್ ಒಳಗೆ ಏನಂತೀವಪ್ಪ ಯೂನಿಟ್ ಡಿಜಿಟ್ ಅಂತೀವಿ. ಸೊ ಏನಾದರೂ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತಂದ್ರೆ, ಸೊ ಇಲ್ಲಿ 5 ಐತಿ, ಇಲ್ಲಿ 0 ಐತಿ, ಹಿಂಗೇನಾದರೂ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಎಲ್ಲ ಸಂಖ್ಯೆಗಳು 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತವೆ. ಎಲ್ಲ ಸಂಖ್ಯೆಗಳು ಏನಾಗ್ತಾವ್ರಿ 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತವೆ. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆ ಅಂದ್ರೆ ಯಾವ್ರಿ 2, 4, 6, 8 ಇವಕ್ಕೆಲ್ಲ ಏನಂತೀವಿ ನಾವು ಸಮಸಂಖ್ಯೆ ಇರ್ತೀವಿ. ಬಿಡಿ ಸ್ಥಾನದಲ್ಲಿ 0 ಅಥವಾ ಸಮಸಂಖ್ಯೆಗಳಿದ್ರ ಆ ಎಲ್ಲಾ ಸಂಖ್ಯೆಗಳು ಏನಾಗ್ತಾವ್ರಿ 2ರಿಂದ ಭಾಗ ಹೋಗ್ತವ. ಸೊ ಇದ್ರ ಬಗ್ಗೆನೂ ಈ ಒಂದು ಚಾಪ್ಟರ್ ಮುಗಿದ್ರುವಾಗ ನಾವೆಲ್ಲವೂ ಬೇಸಿಕ್ ಕಲ್ತ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಕ್ವಶನ್ 2.5 ಅದ. ಏನದ ರೀ 2.5 ಮುಂದೆ ಶೇಕಡಾ ಚಿಹ್ನೆ ಇದೆ. ಸೊ ಇದನ್ನ ನಾವೀಗ ಏನು ಮಾಡ್ಬೇಕಂದ್ರೆ ಫ್ರಾಕ್ಷನ್ ಒಳಗೆ ಬರಿಬೇಕು. ಏನು ಮಾಡ್ಬೇಕ್ರಿ ಫ್ರಾಕ್ಷನ್ ಒಳಗೆ ಬರಿಬೇಕು. ಸೊ ಈಗ ನಾವೊಂದು ನಿಮಗೆ ಟ್ರಿಕ್ಸ್ ಹೇಳ್ತೀನಿ, ಡೆಸಿಮಲ್ ಇದ್ದಿದ್ದನ್ನ ಹೆಂಗೆ ಕನ್ವರ್ಟ್ ಮಾಡೋದಪ್ಪ ಅಂತ ಹೇಳ್ತೀನಿ. ದಶಮಾಂಶದಿಂದ ಭಿನ್ನ ರಾಶಿಗೆ ಹೆಂಗೆ ಕನ್ವರ್ಟ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ 1.5 ಐತಿ. ಸೊ ಈಗ ಪಾಯಿಂಟ್ ಹೋಗಿಸ್ಬೇಕಂದ್ರೆ 15 ಬರಿತೀವಿ. ಎಷ್ಟು ಬರಿತೀವಿ 15 ಬರಿತೀವಿ. ಈ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಈ ಪಾಯಿಂಟ್ದಿಂದ ಈ ಕಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ 1 ಸ್ಥಾನ ಅಂದ್ರೆ 1 0 ಬರಿಬೇಕು. ನೆಕ್ಸ್ಟ್ 1.52 ಐತಿ, 1.52 ಐತಿ. ಇದನ್ನ ಹೆಂಗೆ ಬರಿತೀವಿ ಅಂದ್ರೆ ಫಸ್ಟ್ ಹೆಂಗೈತಿ 152 ಐತಿ ಬರೀರಿ. ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಪಾಯಿಂಟ್ ನಂತರ ಇಲ್ಲಿಂದ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ 2 ಸ್ಥಾನ ಅಂದ್ರೆ 2 0 ಬರೀಬೇಕು. ಸೊ ಆನ್ಸರ್ ಎಷ್ಟಾದ್ರಿ 152 ನೂರಾಂಶ. ಅದೇ ಏನಾದರೂ 6.275 ಇತ್ತಂದ್ರೆ ಸೊ ಪಾಯಿಂಟ್ ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲ ಬರೀರಿ 6275. ಸೊ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಇಲ್ಲಿಂದ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರಿ 3 ಸ್ಥಾನ ಅಂದ್ರೆ ಕೆಳಗೆ ಎಷ್ಟು ಬರಿಬೇಕ್ರಿ 3 0 ಬರಿಬೇಕು. ಸೊ ಅದೇ ರೀತಿಯಾಗಿ ಇದು ಪರ್ಸೆಂಟೇಜ್ ಅಂದ್ರೆ ಏನ್ರಿ ಕೆಳಗೆ 100 ಬರೀತ್ರಿ. ಎಷ್ಟು ಬರೀತೀರಿ 100. ಸೊ ಈಗ 2.5 ಐತಿ, ಇದನ್ನ 25 ಬರ್ದ್ರಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಎಷ್ಟು ಸ್ಥಾನ 1 ಸ್ಥಾನ ಅಂದ್ರೆ 0 ಬರೀತೀರಿ. ಅಂದ್ರೆ ಏನು ಬರೀತೀರಿ 0 ಬರೀತೀರಿ. 25 1 25 4. ಸೊ ಮ್ಯಾಲೆ ಎಷ್ಟು ಉಳಿತ್ರಿ 1 ಉಳಿತು. ಕೆಳಗ 4 × 10 ಎಷ್ಟಾಯ್ತ್ರಿ 40. ಎಷ್ಟಾಯ್ತು 40. ಇನ್ನೊಂದು 2 ಕ್ವಶನ್ ಬಿಡಿಸೋಣ, ನಿಮಗೆ ಐಡಿಯಾ ಬರ್ತದೆ. ಸೊ ಇದೆಲ್ಲ ಇನ್ನು ಬೇಸಿಕ್ ಒಳಗದ, ಏನು ಪ್ರಾಬ್ಲಮ್ ಇಲ್ಲ. 6.25 ಐತಿ. ನಾವು ಇದನ್ನೀಗ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಸೊ 625 ಬರ್ದು. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಪಾಯಿಂಟ್ ನಂತರ ಎಷ್ಟು ಸ್ಥಾನ 2 ಸ್ಥಾನ ಅಂದ್ರೆ 2 0 ಬರಿಬೇಕು. ಇಂಟು ಶೇಕಡಾ ಒಂದಿತ್ತಲ್ಲ ಇದ್ರ ಮುಂದೆ. ಸೊ ಈ ಶೇಕಡಾ ಚಿಹ್ನೆ ಏನ್ರಿ ಬಾಗಿಲೆ 100 ಯಾವ್ದೈತಿ. ನೆಕ್ಸ್ಟ್ 5 1 1 ಉಳಿತು, 5 2 2 ಉಳಿತು, 5 5 25. ನೆಕ್ಸ್ಟ್ ಎಷ್ಟಲೇ ರೀ 5 20. ಸೊ ಬಿಡಿ ಸ್ಥಾನದಲ್ಲಿ 0 ಐತಿ, ಇಲ್ಲೇನೈತಿ 5 ಐತಿ. ಸೊ ಮತ್ತೆ ಯಾವ ಮಗ್ಗಿಲೆ ಕಡ್ದು ಹೋಗ್ತೈತಿಪ್ಪ ಇದು 5ರ ಮಗ್ಗಿಲೆ ಹೋಗ್ತೈತಿ. ಹೊಡಿನ 5ರ ಮಗ್ಗಿಲೆ, ಯಾವ ಮಗ್ಗಿಲೆ 5ರ ಮಗ್ಗಿಲೆ. 5 4 20, 5 2 10 ಮತ್ತೆ 2 ಉಳಿತು, 5 5 25, 5 5 25. ಸೊ ನೆಕ್ಸ್ಟ್ 25 1 25 4 ಮ್ಯಾಲೆ ಎಷ್ಟು ಉಳಿತ್ರಿ 1 ಉಳಿತು. ಸೊ ಇಲ್ಲಿ ಗುಣಾಕಾರ ಚಿಹ್ನೆ ಐತಿ. 4 4 ಎಷ್ಟು ರೀ 16. 4 4 ಎಷ್ಟು ರೀ 16. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ. ನೆಕ್ಸ್ಟ್ ಕ್ವಶನ್ ಒಳಗ 2.25 ಏನದ ರೀ 2.25 ಅದ. ಸೊ ಕಲರ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದ ಕಲರ್ ಯೂಸ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತ. ಅದೇ ರೀತಿ ಲೆಕ್ಕ ತಿಳಿಯತ್ತಿತ್ತಂದ್ರೆ ಮಿಸ್ ಮಾಡಲ್ದ ಅವಾಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ, ಇಲ್ಕ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಾಕ ಒಂಥರ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ನೋಡ್ಬೋದು ನೀವು ಈಗ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಒಂದು ಎಫರ್ಟ್ ಹಾಕಿರ್ತೀವಿ ಅಂತ. ಟೆಕ್ನಿಕಲ್ ಟೀಮ್ದವರು ನಾವು ನೋಟ್ಸ್ ರೆಡಿ ಮಾಡಬೇಕು, ಕಂಟೆಂಟ್ ರೆಡಿ ಮಾಡಬೇಕು, ಸ್ಲೈಡ್ ಆಗಬೇಕು. ನೆಕ್ಸ್ಟ್ ಏನದ ರೀ 2.25. ಸೊ ಇದನ್ನ ಪರ್ಸೆಂಟೇಜ್ ಒಳಗೆ ಐತಿ, ಫ್ರಾಕ್ಷನ್ ಒಳಗೆ ಬರಿಬೇಕು. ಸೊ 225 ಬರ್ದ್ವಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಎಷ್ಟು ಸ್ಥಾನ 2 ಸ್ಥಾನ 2 0 ಬರ್ದು.
ಶೇಕಡಾ ಚಿಹ್ನೆ ಅಂದ್ರೆ ಏನ್ರಿ ಇಂಟು 100. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. 5 4 20, 2 ಉಳಿತು, 5 5 25, 5 2 0 0, 5 9 45, 5 4 20. ನೆಕ್ಸ್ಟ್ ಕಡ್ತು ಹೋಗೋದಿಲ್ಲ, ಮೇಲೆ ಎಷ್ಟು ಉಳಿತ್ರಿ 9 ಉಳಿತು, 4 ಇಂಟು 100 ಎಷ್ಟ್ರಿ 400. ಎಷ್ಟಾಯ್ತು 400 ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಮ್ಮ ಲೈನ್ಸ್ ಕರಿಯರ್ ಅಕಾಡೆಮಿ ಅಂತಕ್ಕಂಥ ಆ್ಯಪ್ ಒಳಗೆ ಸೊ SSC GD ಆಗಿರ್ಬೋದು, ಯಾವ್ದ್ರಿ SSC GD ಕೋರ್ಸ್ ಲಾಂಚ್ ಆಗಿದೆ. ನೆಕ್ಸ್ಟ್ SSC MTS ಬ್ಯಾಚ್ ಕೂಡ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡತ್ತೀವಿ. ಆ್ಯಪ್ ಡೌನ್ಲೋಡ್ ಮಾಡಿ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ಪ್ರಿಪ್ರೇಷನ್ ಮಾಡತ್ತೀರಿ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ರಿ. ಸೊ ಏನಾದರೂ ನೀವು ನಮ್ಮ ಸಂಸ್ಥೆಯೊಳಗೆ ಆಫ್ಲೈನ್ ಕೋರ್ಸಿಗೆ ಜಾಯಿನ್ ಆಗೋರಿದ್ರೆ ಅಂದ್ರೆ ಸೊ ನಮ್ಮ ಸಂಸ್ಥೆ ಅಧಿಕೃತ ನಂಬರ್ 8088223005 ಅಂತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಟೈಪ್ 2 ಏನದ್ರಿ ಇವಾಗ 3/8 ಅದ. ಏನದ 3/8. ಇದನ್ನು ನಾವೇನು ಮಾಡ್ಬೇಕಂದ್ರೆ ಈಗ ಫ್ರ್ಯಾಕ್ಷನ್ ಒಳಗೆ ಕೊಟ್ಟಾರೋ ಇದನ್ನೇನು ಮಾಡಬೇಕು ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡಬೇಕು. ಏನು ಮಾಡ್ಬೇಕ್ರಿ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಒಳಗೆ ಫ್ರ್ಯಾಕ್ಷನ್ ಇದ್ದಿದ್ದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು ಕೊಟ್ಟಿದ್ದಕ್ಕೆ ಇಂಟು 100 ಮಾಡಬೇಕು. ಏನು ಮಾಡ್ಬೇಕ್ರಿ ಇಂಟು 100 ಮಾಡಬೇಕು. ಸೊ 3/8 ಅದ. ಇದಕ್ಕೆ 100 ಯಾಕೆ ಮಾಡ್ಬೇಕಂದ್ರೆ ಇದನ್ನು ಶೇಕಡಾ ಕನ್ವರ್ಟ್ ಮಾಡತ್ತೀವಿ. ಮ್ಯಾಲೆ 100 ಬರ್ದಿ, ಕೆಳಗೆ ಏನೂ ಇಲ್ಲ ಅಂದ್ರೆ ಎಷ್ಟ್ರಿ 1. 4 2 8, 4 25 ರೀ. ಎಷ್ಟಲೇ 4 25. ನೆಕ್ಸ್ಟ್ 25 3 ಎಷ್ಟ್ರಿ 75. ಕೆಳಗೆ ಎಷ್ಟು ಉಳಿತು 2 ಉಳಿತು. ಸೊ 75 ಅರ್ಥ ಸಿಂಪ್ಲಿಫಿಕೇಶನ್ ಮಾಡ್ಬೋದು. 2 1 2 3 6, 1 ಉಳಿತು, 2 7 14, 1 ಉಳಿತು, ಪಾಯಿಂಟ್ ಕೊಟ್ಟು 0 ತಗೊಂಡು 2 5 10. ಸೊ ಆನ್ಸರ್ ಎಷ್ಟ್ರಿ 37.5. ಮುಂದೆ ಏನು ಬರಿಬೇಕು ಶೇಕಡಾ ಚಿಹ್ನೆ ಬರಿಬೇಕು. ಏನು ಬರಿಬೇಕ್ರಿ ಶೇಕಡಾ ಚಿಹ್ನೆ ಬರಿಬೇಕು. ಸೊ ಇಷ್ಟೊತ್ತನ ನಾವೇನು ಮಾಡತ್ತು ಅಂದ್ರೆ ಫ್ರ್ಯಾಕ್ಷನ್ ಇದ್ದಿದ್ದೇನು ಮಾಡೋದು ರೀ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಕ್ಕಂಥ ಟೈಪ್ಸ್ ಪ್ರಾಬ್ಲಮ್ಸ್ನ ಬಿಡಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನದ ರೀ 3/4 ಅದ. ಫ್ರ್ಯಾಕ್ಷನ್ ಒಳಗದ, ಭಿನ್ನ ರಾಶಿ ಒಳಗದ. ಇದನ್ನು ನಮ್ಗೆ ಏನು ಮಾಡಂದ್ರೆ ಪರ್ಸೆಂಟೇಜಿಗೆ ಶೇಕಡಾ ಕನ್ವರ್ಟ್ ಮಾಡಂದ್ರೆ ಏನು ಮಾಡಬೇಕು ಇಂಟು 100 ಮಾಡಬೇಕು. ಕೆಳಗೆ ಏನೂ ಇಲ್ಲ ಅಂದ್ರೆ 1. 4 1 4 25. ಸೊ ಸಿಂಪಲ್ ಆಗಿ 100 ಒಳಗೆ 4 ಭಾಗ ಮಾಡತ್ತನು. 1 ಭಾಗದ ಬೆಲೆ ಎಷ್ಟ್ರಿ 25. ಸೊ 25 3 ಎಷ್ಟ್ರಿ 75%. ಸೊ ನೆಕ್ಸ್ಟ್ ಕ್ವಶನ್ ಏನದ ರೀ 2/5 ಇಂಟು ಎಷ್ಟ್ರಿ 100. ಏನೂ ಇಲ್ಲ ಅಂದರೆ ಎಷ್ಟ್ರಿ 1. 5 1 5 2 0 0, 20 ಉಳಿತು, ಇಲ್ಲಿ 2 ಉಳಿತು. 20ಅನ್ನು ಡಬಲ್ ಮಾಡ್ರೆ ಎಷ್ಟ್ರಿ 40%. ಎಷ್ಟು 40%. ಲೆಕ್ಕ ತಿಳಿಯತ್ತಿದ್ದು ಅಂದ್ರೆ ಎಲ್ಲ ಸ್ನೇಹಿತರು ಏನು ಮಾಡಬೇಕು ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕನ್ನೋದು ಅದು ಬೇಕಾದ್ರೆ ಹೇಳ್ಬೋದು. ಕ್ಲಾಸ್ನ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಒಂದು ಒಳ್ಳೆಯ ಅಭಿಪ್ರಾಯದ ತಿಳಿಸ್ಬೋದು. ನೆಕ್ಸ್ಟ್ ಏನಂದ್ರೆ 1 1/ಅಂಶ. ಸೊ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 100 ಮಾಡ್ತೀವಿ. ಏನೂ ಇಲ್ಲ ಅಂದರೆ ಎಷ್ಟ್ರಿ 1. ಸೊ ಇದು ಏನೂ ಯೂಸ್ ಇಲ್ಲ. 100 1 ಎಷ್ಟ್ರಿ 100%. ನೆಕ್ಸ್ಟ್ ಕ್ವಶನ್ ಏನದಪ್ಪ 1 3/ಅಂಶ. ಏನೂ ಇಲ್ಲ ಅಂದರೆ ಎಷ್ಟ್ರಿ 100. ಏನೂ ಇಲ್ಲ ಅಂದರೆ ಕೆಳಗೆ 1 ಬರಿತೀವಿ. 100 1 100 ಬಾಗ್ಲೆ ಎಷ್ಟ್ರಿ 3. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ನಿಮಗೆಲ್ಲ ಗುರ್ತದ. ಒಂದು ಲೆಕ್ಕ ಹಿಂಗೂ ತಿಳಿಸ್ಬಿಡ್ತೀನಿ. 3 3 ಎಷ್ಟ್ರಿ 9, 1 ಉಳಿತು. ನೆಕ್ಸ್ಟ್ ಯಾವ್ದು 0. 3 3 ಎಷ್ಟ್ರಿ 9 ಮತ್ತು 1 ಉಳಿತು. ಪಾಯಿಂಟ್ ಕೊಟ್ಟು 0 3 ಮತ್ತು 9 ಮತ್ತು ಹಿಂಗೆ ಬರ್ತದೆ. ಸೊ ಆನ್ಸರ್ ಎಷ್ಟ್ರಿ 33.3%. ನೆಕ್ಸ್ಟ್ ಕ್ವಶನ್ 1/4. ಸೊ ಆನ್ಸರ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ 1/5 ಬಿಡಿಸ್ಬೋದು, ಟ್ರೈ ಮಾಡಿರಿ. ಇಲ್ಲ ಅಂದ್ರೆ ವಾಟ್ಸಪ್ ಒಳಗೆ ಮತ್ತೆ ಕಳಿಸ್ರಿ, ನಾವು ಆನ್ಸರ್ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಏನದ್ರಿ 1/7. ಎಲ್ಲ ಬೇಸಿಕ್ ಕ್ವಶನ್ಸ್ ನಿಮ್ಮ ಪ್ರಾಕ್ಟೀಸ್ಗಾಗಿದಾವೆ. ಸೊ ನೆಕ್ಸ್ಟ್ ಕ್ವಶನ್ ಏನ್ರಿ 12.12 ನಾವೀಗೇನು ಮಾಡ್ಬೇಕಂದ್ರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು.
ಏನದರಿ 12.12 ಶೇಕಡಾದಾಗ ಕನ್ವರ್ಟ್ ಮಾಡಬೇಕು. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಲ್ತ್ಕೊಂಡ್ಬಿಡೋಣ. ಏನದರಿ 2.14 2 ಹೋಲ್ 1/4 ಏನದರಿ 2 ಹೋಲ್ 1/4 ಅಥವಾ 2.14. ಇದನ್ನ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ಛೇದ ಒಳಗೆ ಎಷ್ಟದರಿ 4 ಅದ. ಸೊ ಈ 4 ಹಂಗ ಬರೀರಿ. ನೆಕ್ಸ್ಟ್ ಇವೆರಡನ್ನು ಗುಣಿಸ್ಬೇಕು, ಬಂದ ಆನ್ಸರನ್ನ ಇದಕ್ಕೆ ಕೂಡಿಸ್ಬೇಕು. 4 ಎರಡಲೆ ಎಷ್ಟ್ರಿ 8 8 + 1 ಎಷ್ಟ 9 4 ಇನ್ನೊಂದು ಲೆಕ್ಕ ನೋಡ್ರಿ 5.13. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಛೇದ ಒಳಗೆ ಎಷ್ಟದರಿ 3 ಅದ, 3 ಬರೀರಿ. 5 3 ಎಷ್ಟ್ರಿ 15 15 + 1 ಎಷ್ಟ್ರಿ 16 3 ಎಷ್ಟಾಗಿರ್ತದ್ರಿ 16 3. ಅದೇ ರೀತಿ ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ 12.12. ಇದನ್ನ ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಇದು ಮಿಶ್ರ ಭಿನ್ನರಾಶಿ ಐತಿ, ಇದನ್ನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಬೇಕು. ಛೇದದಾಗ ಎಷ್ಟದರಿ 2 12 24 24 + 1 ಎಷ್ಟ್ರಿ 25. ಸೊ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೇಕಾರೆ ಇಂಟು 100 ಮಾಡ್ತೀವಿ. ಕೆಳಗೇನು ಇಲ್ಲ ಅಂದ್ರೆ ಎಷ್ಟ್ರಿ 1. 100 ಒಳಗೆ 2 ಭಾಗ ಮಾಡ್ರೆ ಎಷ್ಟ್ರಿ 50. ಕಡ್ತಾ ಹೊಡೆಯೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ಬಿಡಿ ಸ್ಥಾನದಾಗ 0 ಐತಿ, 0 ಬರೀರಿ. 25 ಐದ್ಲೆ ಎಷ್ಟ್ರಿ 125. ಸೊ ಇದು 100 ಗುಣಾಕಾರ ಮಾಡಿದ್ರಂದ್ರೆ ಮುಂದೆ ಏನು ಕೊಡ್ಬೇಕ್ರಿ ಪರ್ಸೆಂಟೇಜ್ ಚಿಹ್ನೆ ಕೊಡಬೇಕು. ಸೊ ನೆಕ್ಸ್ಟ್ ಕ್ವಶನ್ 6.34 ಅದ. ಸೊ ವಿಷಮ ಭಿನ್ನ ರಾಶಿ ಅದ ರೀ. ಇದನ್ನ ನಾವೀಗೇನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಛೇದದಾಗ ಎಷ್ಟದ ರೀ 4. 6 4 24 + 3 ಎಷ್ಟ್ರಿ 27. ಏನೂ ಇಲ್ಲ ಅಂದ್ರೆ ಮುಗಿತೀಗ. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ಬರೀಬೇಕ್ರಿ 1. ಸೊ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡತ್ತೋ ಇಂಟು 100. 4 1 4 25. ಸೊ ನೆಕ್ಸ್ಟ್ ಈಗೇನು ಮಾಡ್ಬೇಕಂದ್ರೆ 27 × 25. ಸೊ ಒಮ್ಮೆ ಇದಕ್ಕೆ ಗುಣಾಕಾರ ಮಾಡಿ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ 16.23 ಛೇದ ಒಳಗೆ ಎಷ್ಟದ ರೀ 3. 2 ಗುಣಾಕಾರ ಮಾಡ್ರಿ, ಇದಕ್ಕೆ ಪ್ಲಸ್ ಮಾಡಿ ಆನ್ಸರ್ ಬರೋದ ಇಂಟು 100 ಮಾಡ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಸೊ ಅದನ್ನು ನೀವು ಕೂಡ ಕಮೆಂಟ್ ಒಳಗೆ ತಿಳಿಸ್ಬೇಕು. 33.13 ಛೇದ ಒಳಗೆ ಎಷ್ಟು ಬರೀತೀರಿ 3 ಬರೀತೀರಿ. ಇದೆಷ್ಟಾಯ್ತು 99 + 1 ಎಷ್ಟ್ರಿ 100 ಇಂಟು 100. ಯಾಕೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡುತ್ತೀವಿ. ಕೆಳಗೆ ಎಷ್ಟ್ರಿ 1. 100 100 ಎಷ್ಟ್ರಿ 10,000 ಬಾಗ್ಲೆ ಎಷ್ಟು 3. ನೆಕ್ಸ್ಟ್ 3 1 3 3 9 1 ಉಳಿತು 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 ಪಾಯಿಂಟ್ ಕೊಟ್ಟು 0 3 3 9 ಇದೇನಾಗಿರ್ತದೆ ರೀ ಆನ್ಸರ್ ಆಗಿರ್ತದೆ. ಓಕೆ. ಸೊ ನೆಕ್ಸ್ಟ್ ಇವರೆಲ್ಲ ಏನಪ್ಪ ಅಂದ್ರೆ ಕೆಲವೇ ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತು ಅಗ್ನಿವೀರರಾಗಿ ಮತ್ತು SSC GD ಪರೀಕ್ಷೆಯನ್ನು ಪಾಸ್ ಮಾಡಿ ನಮ್ಮ ಸಂಸ್ಥೆಯಿಂದ 500ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾಬ್ ಮಾಡತ್ತಾರ ಅಂತ ಹೇಳಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಸೊ ನೀವು ಕೂಡ ಏನಾದರೂ ನಿಮ್ಮ ಕನಸಿನ ಹುದ್ದೆಯನ್ನು ಟ್ರೈ ಮಾಡೋರಿದ್ರೆ ನಮ್ಮ ಸಂಸ್ಥೆಗೆ ಒಂದ್ಸಲ ಟ್ರೈ ಮಾಡಿ, ಭೇಟಿ ನೀಡಿ. ಟೈಪ್ 3 ಓಕೆ ಏನದಪ್ಪ 0.08 0.08% ನಾವೇನು ಮಾಡ್ಬೇಕೀಗ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಬೇಕು. ಏನು ಮಾಡಬೇಕು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಬಿಡಿಸ್ತೀವಿ ನೋಡ್ರಿ ಇದನ್ನ. ಏನದಪ್ಪ ಫಸ್ಟ್ 0.01 ಅದ 0.01 ಅದ. ಸೊ ಇದೇನು ಕೊಟ್ಟಾರ ಈಗ ಡೆಸಿಮಲ್ ಒಳಗೆ ಕೊಟ್ಟಾರ. ಏನು ಕೊಟ್ಟಾರಿ ಡೆಸಿಮಲ್ ಒಳಗೆ ಕೊಟ್ಟಾರ. ಇದನ್ನ ನಾವೀಗ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ಭಿನ್ನರಾಶಿ ಕನ್ವರ್ಟ್ ಮಾಡ್ಬೇಕಾರೆ ಇಲ್ಲಿ ಲಾಸ್ಟ್ ನಂಬರ್ ಎಷ್ಟದ ರೀ 1 ಅದ. ಸೊ ಈ ಪಾಯಿಂಟ್ ಅಂದ್ರೆ ಎಷ್ಟು ಹೇಳಿನ 1 ಹೇಳಿನಿ. ಎಷ್ಟು ಸಂಖ್ಯೆ ಇದಾವೆ 2 ಸಂಖ್ಯೆ 1 100. ನೆಕ್ಸ್ಟ್ ಏನಾದರೂ 1.23 ಇತ್ತಂದ್ರೆ ಇದನ್ನ ಹೆಂಗೆ ಬರೀತೀರಿ 123 ಅಂತೆ ರೌಂಡ್ ಫಿಗರ್ ಬರೀತೀರಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಎಷ್ಟು ರೀ 1. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾರ ಇಲ್ಲಿ 2 ಸ್ಥಾನ ಅಂದ್ರೆ ಎಷ್ಟು ರೀ 2 0. ಎಷ್ಟು 2 0. ಇಲ್ಲೇನದ ನೋಡ್ರಿ 0.08 ಅದ. ಮುಂದೆ ಶೇಕಡಾ ಚಿಹ್ನೆ ಅದ.
ಭಿನ್ನ ರಾಶಿ ಒಳಗೆ ಬರೀ ಅನ್ನತ್ತಾರ. ಸೊ ಇದು 0.08 ಅನ್ನೋದು ಹೆಂಗೆ ಬರಿತೀವಿ ನಾವು 8 ಬರಿತೀವಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಐತಿ ಒಂದಾತು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟವರು ಪಾಯಿಂಟ್ದಿಂದ 2 ಸ್ಥಾನ 2 0 ಬರೋದ್ರಿ. ಮುಂದೆ ಶೇಕಡಾ ಚಿಹ್ನೆ ಅಂದರೆ ಏನ್ರಿ ಇಂಟು 100 ಅಥವಾ ಬಾಗಿಲೆ 100 ಬರಿತೀವಿ. ಸೊ ಮೇಲೆ ಎಷ್ಟೈತಿ 8 ಐತಿ, ಕೆಳಗೆ ಎಷ್ಟು ರೀ 4 0, ಇಲ್ಲಿ 2 0 ಇಲ್ಲಿ 2 0, ಒಟ್ಟು ಎಷ್ಟು ರೀ 4 0. ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಎಷ್ಟಲೇ ರೀ 2 4 8 2 5 10 ಎಷ್ಟು ರೀ 3 0. ನೆಕ್ಸ್ಟ್ 2 2 4 2 25 ಮತ್ತೆ ಎಷ್ಟು 0 ರೀ 2 0. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ನೋಡ್ರಿ 2 1 2 1 2 2 4 1 ಉಳಿತು 2 5 10 0 0. ಸೊ ಆನ್ಸರ್ ಎಷ್ಟು ರೀ 1 ಡಿವೈಡ್ ಬೈ 1250. ಈ ರೀತಿಯಾಗಿ ನೀವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನ ಏನದ ರೀ 0.04 ಅದ, ಮುಂದೆ ಶೇಕಡಾ ಚಿಹ್ನೆ ಅದ. ಸೊ ಫಸ್ಟ್ ಇದು ಡೆಸಿಮಲ್ ಇದ್ದಿದ್ದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ತೀವಿ. 4 ಬರೆದ್ವಿ. ಪಾಯಿಂಟ್ ಅಂದರೆ ಎಷ್ಟು ರೀ 1. ಪಾಯಿಂಟ್ ನಂತರ ಎಷ್ಟು ಸ್ಥಾನ ಬಿಟ್ಟು ಕೊಟ್ಟಾರಿ 2 ಸ್ಥಾನ. ಮುಂದೆ ಶೇಕಡಾ ಚಿಹ್ನೆ ಅದ. ಸೊ ಅದ್ರ ಅರ್ಥ ಏನ್ರಿ ಬಾಗಿಲೆ 100. 4 1 4 25. ಸೊ ನೆಕ್ಸ್ಟ್ 1 ಡಿವೈಡ್ ಬೈ 25 100 ಎಷ್ಟು ರೀ 2500. ಸೊ ಇದೇನಾಗಿರ್ತದ ಆನ್ಸರ್ ಆಗಿರ್ತದ. ಸೊ ನೆಕ್ಸ್ಟ್ ಕ್ವಶನ್ ಒಳಗೆ ಏನದ ರೀ 0.02% ಅದ. ಸೊ ಇದನ್ನ ಹೆಂಗೆ ಬರೀತೀರಿ 2 ಬರೋದ್ರಿ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಎಷ್ಟು ರೀ 1. ಪಾಯಿಂಟ್ ನಂತರ ಎಷ್ಟು ಸ್ಥಾನಗಳು ಅದಾವ ರೀ 2 ಸ್ಥಾನ ಅದಾವ. ನೆಕ್ಸ್ಟ್ ಇಂಟು ಹಾಕಿರಿ. ಶೇಕಡಾ ಚಿಹ್ನೆ ಅಂದ್ರೆ ಏನ್ರಿ ಬಾಗಿಲೆ 100. 2 1 2 50 1 ಎಷ್ಟು 0 ಇಲ್ಲಿ 3 0 ಅದಾವ. ಎಷ್ಟು 0 ಅದಾವ 3 0. 5 1 5 1 ಬಾಗಿಲೆ 5000. ನೆಕ್ಸ್ಟ್ 0.005% ಕೊಟ್ಟಾರ. ಇದನ್ನ ನೀವು ಬಿಡಿಸ್ಬೇಕು, ಬಿಡಿಸಿ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಸೊ ಹಂಗೆ ಲಾಂಗ್ ಪ್ರೊಸೆಸ್, ನಿಮ್ಮ ಕಡೆ ವಾಪಸ್ ನೋಡೋಕ್ಕೂ ಆಗಲಿಲ್ಲ, ಅಷ್ಟು ಸ್ಪೀಡಾಗಿ ಬಿಡಿಸ್ಕೋತ ಬರತ್ತನು. ಸಾರಿ, ಅಂದರೆ ಸಾಕಷ್ಟು ಕ್ವಶನ್ಗಳನ್ನ ಕವರ್ ಮಾಡ್ಬೇಕಂತಕ್ಕಂಥ ಒಂದು ಆಸೆಯಿಂದ ಈ ಒಂದು ವಿಡಿಯೋದಾಗ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಟೈಪ್ 4 ಬಂತು. ಏನು ಬಂತು ಟೈಪ್ 4. ಭಾಳ ಬೇಸಿಕ್ದಿಂದನೂ ನಿಮ್ಮ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡೋದು ನನ್ನ ಜವಾಬ್ದಾರಿ. ಸೊ ನಿಮ್ಗೆ ಏನೂ ಬರೋದಿಲ್ಲ ಅಂದ್ರೂ ಕೂಡ ಅದು ನನ್ನ ಜವಾಬ್ದಾರಿ. ನಿಮ್ಮನ್ನು ಯಾವುದೋ ಒಂದು ಎಕ್ಸಾಮ್ ಒಳಗೆ ಮ್ಯಾಥ್ಸ್ ಬಿಡ್ಸಕ್ಕೆ ಬರೋನು ನಾ ರೆಡಿ ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ನಂಗದ. ನಿಮ್ಮನ್ನು ಕೂಡ ಹಂಗೆ ನಾ ತಯಾರು ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಟೈಪ್ 4ದಾಗ ಹೆಂಗೆ ಬರ್ತಾವೆ ನೋಡ್ರಿ. ಏನದ ರೀ ಕ್ವಶನ್. ಸೊ ಇಂಪಾರ್ಟೆಂಟ್ ಭಾಳ ಇವೆಲ್ಲ ಕ್ವಶನ್ಸ್ ಅಗ್ನಿವೀರ್ ಒಳಗೆ ಕೇಳ್ತಿರ್ತಾರೆ, ಒಂದೊಂದ್ಸಲ SSC GD ಒಳಗೆ ಕೇಳ್ತಿರ್ತಾರೆ. ಸೊ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪಿಗೆ ಹೋದ ಕೂಡಲೇ SSC MTS ಬರ್ತಾವೆ. ಅಭಿರುಕ್ಕು ಏನದಪ್ಪ ಕ್ವಶನ್ ಏನದ ನೋಡ್ರಿ. 20% ಆಫ್ 300 ಏನದ ರೀ 20% ಆಫ್ 300. ಇದು ಹೆಂಗೆ, ಇದರ ಅರ್ಥ ಏನ್ರಿ 20%. ಸೊ ಯಾವುದೇ ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರೆ ಅದ್ರ ಅರ್ಥ ಏನ್ರಿ ಬಾಗಿಲೆ 100. ಆಫ್ ಅಂದ್ರೆ ಏನ್ರಿ ಇಂಟು ಎಷ್ಟದ ರೀ 300. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ರೀ 1. ನೆಕ್ಸ್ಟ್ ಈ 2 0 ಕ್ಯಾನ್ಸಲ್ ಆದ್ರಿ. 0ಕ್ಕೆ 0 3 2 ಎಷ್ಟು ರೀ 60. 3 2 ಎಷ್ಟು 60. ಸೊ ಇನ್ನೂ ಒಬ್ಬೊಬ್ರು ಒಂದೊಂದು ಟ್ರಿಕ್ಸ್ ಹೇಳ್ತಿರ್ತಾರೆ. ಸೊ 100ಕ್ಕೆ 20 ಆದ್ರೆ 300ಕ್ಕೆ ಎಷ್ಟು 60 ಅಂತ ಬರ್ತದ. ಅದ್ರಾಗ ಇಂಥ ಟ್ರಿಕ್ಸ್ಗಳೆಲ್ಲ ನಮಗೆ ಒಮ್ಮೊಮ್ಮೆ ಹೆವಿ ಆಗ್ತಿರ್ತಾವೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲೂ ಮರಿದಿಲ್ಲ. ಆಫ್ ಅಂದ್ರೆ ಏನ್ರಿ ಇಂಟು ಯಾವುದೇ ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇದ್ರೆ ಅದ್ರ ಅರ್ಥ ಏನ್ರಿ ಬಾಗಿಲೆ 100 ಅನ್ನೋದು ನೆನಪಿದ್ರೆ ಸಾಕು. ನೆಕ್ಸ್ಟ್ ಏನದ 15% ಅದ. ಸೊ 15% ಅಂದ್ರೆ ಏನ್ರಿ 15 ಬಾಗಿಲೆ 100. ನೆಕ್ಸ್ಟ್ ಆಫ್ ಅದ ಅಂದ್ರೆ ಇಂಟು ನೆಕ್ಸ್ಟ್ ಏನ್ರಿ 300. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ರೀ 1. ಈ 2 0 ಕ್ಯಾನ್ಸಲ್ ಅದು. ನೆಕ್ಸ್ಟ್ 15 3 ಎಷ್ಟು ರೀ 45. 3 ಎಷ್ಟು ರೀ 45. ಸೊ ನೆಕ್ಸ್ಟ್ ಕ್ವಶನ್ ಏನದ 30%. ಸೊ 30% ಅಂದ್ರೆ ಏನ್ರಿ 30/100 ಆಯಿತು. ಆಫ್ ಅಂದ್ರೆ ಇಂಟು ಎಷ್ಟು ರೀ 450. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ರೀ 1.
ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು. 5 ಮೂರಲೆ ಎಷ್ಟು ರೀ 15, 1 ಉಳಿತು. 4 ಮೂರಲೆ 12 ಪ್ಲಸ್ 1 ಎಷ್ಟು ರೀ 13. ಆನ್ಸರ್ ಎಷ್ಟು ರೀ 135. ಸೊ ನೆಕ್ಸ್ಟ್ ಕ್ವಶನ್ ಟೈಪ್ 5 ಮೇಲೆ ಬರ್ತಾವ. ಟೈಪ್ 5. ಸೊ ಇದೆಲ್ಲ ಕ್ಲಾಸ್ ಮುಗಿದ ಕೂಡಲೇ ಕ್ಲಾಸ್ PDF ಕೂಡ ನಾವು ಕೊಡ್ತೀವಿ. ಓಕೆ, ಟೈಪ್ 5 ಏನದ ರೀ ಟೈಪ್ 5 ಒಳಗೆ? ಸೊ ಇಂಪಾರ್ಟೆಂಟ್ ಪ್ಯಾಟರ್ನ್ ಆಗಿರ್ತಕ್ಕಂಥ ಕ್ವಶನ್ ಏನದ ರೀ 500 ಆಫ್ ಅಂದ್ರೆ ಏನು ಇಂಟು 30% ಅಂದ್ರೆ ಏನ್ರಿ 30/100 ಬರ್ಕೋತೀವಿ. ನೆಕ್ಸ್ಟ್ ಆಫ್ ಎಷ್ಟು ರೀ 20%. 20% ಅಂದ್ರೆ ಏನ್ರಿ 20/100. ನೆಕ್ಸ್ಟ್ 10% ಅಂದ್ರೆ 10/100. ಇಷ್ಟು ಬರ್ಕೋಕಂತೂ ಬರ ಐತಿ. ಒಂದ್ಸಲ ಕಮೆಂಟ್ ಒಳಗೆ ತಿಳಿಸ್ರಿ ಹ್ಞೂ ಹಾ ಅನ್ರಿ. ಇಷ್ಟು ಬರ್ಕೋಕ್ ಬರತೈತು ಇಲ್ಲ ಬರದಿತ್ತಂದ್ರೆ ಖುಷಿ ನಮಗೂ ಇಲ್ಲ, ಬರ್ಲಿಕ್ಕಂದ್ರೂ ನಾ ತಿಳಿಸ್ಕೊಡ್ತೀನಿ. ಇಲ್ಲಿ ಏನೂ ಇಲ್ಲ ಅಂದ್ರೆ ಎಷ್ಟು ರೀ 1. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ನೆಕ್ಸ್ಟ್ ಈ ಜೀರೋ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಈ ಜೀರೋ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಹೆಂಗೆ ಹೋಗ್ತದ 5 ಒಂದ್ಲೆ 5 ಎರಡ್ಲೆ ಈ ಎರಡು ಕ್ಯಾನ್ಸಲ್ ಆಯಿತು. ಉಳಿತು ಎಷ್ಟು ರೀ 3. 3 ಒಂದ್ಲೆ ಎಷ್ಟು 3 ಮತ್ತು ಈ ಕಡೆ ಒಂದು ಗುಣಿಸ್ರು 3. ಸೊ ಲೆಕ್ಕ ಎಷ್ಟು ದೊಡ್ಡದದ. ಸೊ ಆನ್ಸರ್ ಎಷ್ಟು ಈಸಿ ಅದ. ನೋಡ್ಬೇಕು ಯಾವುದೋ ಒಂದು ಸಮಸ್ಯೆ ಭಾಳ ದೊಡ್ಡದಿತ್ತಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಭಾಳ ಈಸಿ ಇರ್ತದ. ಯಾವುದೋ ಒಂದು ಕ್ವಶನ್ಗೆ ಏನಾದರೂ ಸಮಸ್ಯೆ ದೊಡ್ಡದೈತೆ ಅನ್ಸೋದಿತ್ತಂದ್ರೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಸಾಂದಿರ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪ್ರಾಬ್ಲಮ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ರೀ 20%. ಸೊ 20% ಅಂದ್ರೆ 20/100 ಬರೀತ್ರಿ. ನೆಕ್ಸ್ಟ್ ಏನದ ರೀ ಆಫ್ ಅದ. ಆಫ್ ಅಂದ್ರೆ ಏನು ಇಂಟು 50 + 70 ಎಷ್ಟು ರೀ 120. ಏನೂ ಇಲ್ಲ ಅಂದ್ರೆ ಎಷ್ಟು 1. ಈ ಜೀರೋ ಹೊತ್ತು 12 ಡಬಲ್ ಮಾಡ್ರಿ ಎಷ್ಟು ರೀ 24. ಸೊ ಇದು ಆನ್ಸರ್ ಆಗಿರ್ತದೆ. ಏನಾಗಿರ್ತದೆ ರೀ ಆನ್ಸರ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನದ ರೀ 20%. ಸೊ 20% ಅಂದ್ರೆ ಏನು ಬರ್ತೀರಿ 20/100. ಆಫ್ ಅಂದ್ರೆ ಏನ್ರಿ 1/7. ನೆಕ್ಸ್ಟ್ ಮತ್ತೆ ಆಫ್ ಕೊಟ್ಟನು. ನೆಕ್ಸ್ಟ್ ಏನು ಕೊಟ್ಟನ್ರಿ 1540. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟು ರೀ 1. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡ್ಬೇಕು ನೋಡ್ರಿ, ಭಾಳ ಈಸಿ ಅದ ಸ್ಟೆಪ್. 7 ಒಂದ್ಲೆ 7 ಎರಡ್ಲೆ 14 1 ಉಳಿತು. 7 ಎರಡ್ಲೆ 14 0ಕ್ಕೆ 0. ನೆಕ್ಸ್ಟ್ ಈ ಜೀರೋ 22 ಡಬಲ್ ಮಾಡ್ರಿ ಎಷ್ಟು ರೀ 44. ಸೊ ನೀವು ಲೆಕ್ಕ ಬಿಡಿಸುವಾಗ ಎಕ್ಸಾಮ್ ಟೈಮ್ದಾಗ ಇದೇನಾರೇ ದೊಡ್ಡದೈತಿ ಇದನ್ನ ಹೆಂಗೆ ಕಡ್ತಾ ಹೊಡಿಲೈತಿ ಕೂತ್ರೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಏನೋ ಲಾಜಿಕ್ ಸಿಂಕ್ ಆಗಿರ್ತದೆ, ಅದನ್ನು ವಿಚಾರ ಮಾಡಬೇಕು. ನೆಕ್ಸ್ಟ್ 15 ಐತಿ. ಸೊ 15 ಒಂದು ಶೇಕಡಾ ಚಿಹ್ನೆ ಐತಿ, ಬಾಗಿಲೆ 100 ಬರೀತ್ರಿ. ಆಫ್ ಅದ ಇಂಟು ಬರೆದ್ರಿ 34. ಏನೂ ಇಲ್ಲ ಅಂದ್ರೆ ಎಷ್ಟು ರೀ 1. 5 ಮೂರಲೆ 5 ಎರಡ್ಲೆ 0ಕ್ಕೆ 0. ಇಲ್ಲಿ 0 ಅದ, ಇಲ್ಲಿ ಸಮಸಂಖ್ಯೆ ಅದ. ಯಾವ ಮಗ್ಗಿಲೆ ಕಡ್ತ ಹೋಗ್ತದೆ ರೀ 2ರ ಮಗ್ಗಿಲೆ ಕಡ್ತ ಹೋಗ್ತದೆ. ಎಷ್ಟಲೇ ರೀ 2 ಹತ್ತಲೆ ಎಷ್ಟಲೇ 2 ಹತ್ತಲೆ. ನೆಕ್ಸ್ಟ್ ಇದೆ 2 ಒಂದ್ಲೆ 1 ಉಳಿತು. 2 ಏಳೆ 14. ನೆಕ್ಸ್ಟ್ 17 ಮೂರಲೆ ಗುಣಾಕಾರ ಮಾಡಬೇಕು. 17 ಮಗ್ಗಿ ನಿಮಗೆ ಬರೋದಿಲ್ಲ. ಸೊ ನೋಡೋಣ 7 ಮೂರಲೆ 21. 3 ಒಂದ್ಲೆ 3 + 2 ಎಷ್ಟು ರೀ 51. ಬಾಗ್ಲೆ ಎಷ್ಟದ 10. 10 ಅಂದ್ರೆ ಪಾಯಿಂಟ್ ಕೊಡಬೇಕು. 1 ಅಂದ್ರೆ ಏನು ಮಾಡಬೇಕು ಪಾಯಿಂಟ್ ಕೊಡಬೇಕು. 0 ಅಂದ್ರೆ 5.1 ಎಷ್ಟು ರೀ 5.1 ನಿಮ್ದು ಆನ್ಸರ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗಳು SSC GD ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳದಾವ. ಸೊ ಇದನ್ನ ಹೆಂಗೆ ಬಿಡಿಸ್ಬೇಕು ನೋಡೋಣ ಏನದಪ್ಪ. ಸೊ ನಾ ಅರ್ಧ ನಿಮ್ಗೆ ಹಿಂಟ್ ಹೇಳ್ತೀನಿ, ಇಷ್ಟೆಲ್ಲ ಬೇಸಿಕ್ ಹೇಳಿದ ನಂತರ ಹಿಂಟ್ ಹೇಳ್ತೀನಿ. ಸೊ ನೀವು ಕೂಡ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಸ್ಟಾರ್ಟ್ ಮಾಡ್ರಿ. ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಬಿಡ್ಸೋಣ. ಸೊ ಈ ಒಂದು ಕ್ವಶನ್ನ ಹೆಂಗೆ ಬಿಡಿಸ್ಬೇಕು ನೋಡ್ರಿ. ಏನದಪ್ಪ ಕ್ವಶನ್ ಒಳಗೆ ಭಾಳ ಸಿಂಪಲ್ ಅದ ಕ್ವಶನ್. ಸೊ ನಿಮಗೆಲ್ಲ ಗುರ್ತದ 64% ಅಂದ್ರೆ 64/100 ಬರೀತೀರಿ. ರ ಅಥವಾ ಆಫ್ ಅಂದ್ರೆ ಏನ್ರಿ ಇಂಟು ಎಷ್ಟು ರೀ 512.
ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟ್ರಿ 1. ನೆಕ್ಸ್ಟ್ ಪ್ಲಸ್ ಅದ, ಪ್ಲಸ್ ಬರೀರಿ. 46% ಅಂದ್ರೆ ಏನ್ರಿ 46 ಡಿವೈಡ್ ಬೈ 100 ಆಯ್ತು. ನೆಕ್ಸ್ಟ್ ರ ಅಂದ್ರೆ ಏನ್ ತಿಳ್ಕೊಬೇಕು ನಾವು, ಇಂಟು ತಿಳ್ಕೊಬೇಕು. ಸೊ ಒಂದ್ ಕಡೆ ರ ಕೊಟ್ಟಿರ್ತಾರ, ಒಂದ್ ಕಡೆ ಳ ಕೊಟ್ಟಿರ್ತಾರ, ಒಂದ್ ಕಡೆ ವ ಕೊಟ್ಟಿರ್ತಾರ. ಇವೆಲ್ಲ ಏನ್ರಿ ಇಂಟು ಆಗಿರ್ತಾವ. ಏನಾಗಿರ್ತಾವ, ಇಂಟು ಆಗಿರ್ತಾವ. ಸೊ ಇದನ್ನ ನಾವು ಅಗದಿ ಸಿಂಪಲ್ ಆಗಿ ಬಿಡಿಸ್ಬೋದು. ನೆಕ್ಸ್ಟ್ ಎಷ್ಟದ ರೀ 215. ಸೊ ಏನೂ ಇಲ್ಲ ಅಂದ್ರೆ ಎಷ್ಟ್ರಿ 1. ನೆಕ್ಸ್ಟ್ ಯಾವ ಕಡ್ತ ಹೋಗೋ ಕಡ್ತಾ ಹೊಡೋದ್ಬೇಕು. ಸೊ ಅರ್ಧ ನಿಮ್ ಕಡ್ತಾನು ಹೊಡೆದು ಕೊಡ್ತೀನಿ. ಸೊ ಕಡ್ತಾ ಹೊಡಿರಿ. ಏನದಪ್ಪ, ಇಲ್ಲಿ ಸಮ ಸಂಖ್ಯೆ ಅದ, 0 ಅದ, ಇಲ್ಲಿ ಸಮ ಸಂಖ್ಯೆ ಅದ, ಇಲ್ಲಿ ಅದ, ಎಲ್ಲ ಕೂಡ 2ರ ಮಗ್ಗಲೆ ಕಡ್ತಾ ಹೋಗ್ತಾವ. 2 5 0 0. ನೆಕ್ಸ್ಟ್ 2 3 2 2. ನೆಕ್ಸ್ಟ್ 2 2 4, 1 ಉಳಿತು. 2 5 10, 2 6 12. ಇದೆಷ್ಟಲೇ 2 25. ಎಷ್ಟು ಉಳಿತ್ರಿ, ಇಲ್ಲಿ 25 ಉಳಿತು. ಯಾವ ಮಗ್ಗಿಲಿ ಕಡ್ತಾ ಹೋಗ್ತದೆ, 5ರ ಮಗ್ಗಿಲಿ. 5 5 25, 5 5 25, 5 1 1 ಉಳಿತು, ಪಾಯಿಂಟ್ ಕೊಟ್ಟು 0, 5 2 10. ನೆಕ್ಸ್ಟ್ 5 1 5 6 30, ಪಾಯಿಂಟ್ ಕೊಟ್ಟು 0 20 5 4 20. ಎಷ್ಟು ಉಳಿತ್ರಿ, 6.4 ಇಂಟು 51.2. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಮಾಡಬೇಕು. ಸೇಮ್ ಫರ್ದರ್ ಸಿಂಪ್ಲಿಫಿಕೇಶನ್. 5 2 0 0, 5 4 20, 1 ಉಳಿತು, 5 3 15. ನೆಕ್ಸ್ಟ್ 2 10 20, 2 2 2 3. ಅಂದರೆ ಇದನ್ನು ಸಿಂಪಲ್ ಆಗಿ 2.3 ಬರಿಬೋದು. ಇಂಟು ಎಷ್ಟ್ರಿ 43. ಇವೆರಡನ್ನೂ ಗುಣಾಕಾರ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ, ಇವೆರಡನ್ನೂ ಗುಣಾಕಾರ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತದೆ. ಬಂದು ವ್ಯಾಲ್ಯೂಗಳನ್ನು ಪ್ಲಸ್ ಮಾಡಿದಾಗ ಆಪ್ಷನ್ ಒಳಗೆ ಯಾವುದೋ ಒಂದು ಇರ್ತದೆ. ಸೊ ಇದು SSC GD 21-2024 ಒಳಗೆ ಇರ್ತಕ್ಕಂಥ ಕ್ವಶನ್, ಲಾಸ್ಟ್ ಟೈಮ್ದು. ಸೊ ಸೇಮ್ ಪ್ಯಾಟರ್ನ್ ಒಳಗೆ ಇಲ್ಲಿ ಒಂದು ಕ್ವಶನ್ ಅದ. ಏನದ ರೀ 7.14 ಅದ. ಶೇಕಡ ಅದ ಅಂದ್ರೆ ಎಷ್ಟ್ರಿ 100. ನೆಕ್ಸ್ಟ್ ರ ಅಂದ್ರೆ ಏನ್ರಿ ಇಂಟು 66.67. ಮುಂದೆ ಪರ್ಸೆಂಟೇಜ್ ಚಿಹ್ನೆ ಅದ ಅಂದ್ರೆ ಏನ್ರಿ ಬಾಗಿಲೆ 100 ಅದ. ನೆಕ್ಸ್ಟ್ ರ ಇಂಟು ತಿಳ್ಕೋಬೇಕು 21.84 ಅದ. ಏನೂ ಇಲ್ಲ ಅಂದ್ರೆ ಎಷ್ಟ್ರಿ 1. ಇದ್ರ ವ್ಯಾಲ್ಯೂ ಕೇಳಿದಾರೆ. ಏನು ಕೇಳಿದಾರೆ, ಇದ್ರ ವ್ಯಾಲ್ಯೂ ಕೇಳಿದಾರೆ. ಸೊ ಈಗ ಏನು ಮಾಡ್ಬೇಕು ನಾವು, ಇದ ಪಾಯಿಂಟ್ ಹೋಗ್ಬೇಕಂದ್ರೆ ಮತ್ತು ಇದಕ್ಕೆ ಇಂಟು 100 ಮಾಡಬೇಕು. 2 ಸ್ಥಾನ 100, ಇದಕ್ಕೂ ಇಂಟು 100 ಮಾಡಬೇಕು. ಪಾಯಿಂಟ್ ಹೋಯ್ತು. ಸೊ ಇದಕ್ಕೂ ಕೆಳಗೆ 100 ಬರೆದು ಎಷ್ಟ್ರಿ 100 ಹೋಯ್ತು. ನೆಕ್ಸ್ಟ್ ಲಾಸ್ಟ್ ಎಲ್ಲಾನು ಆಪ್ಷನ್ಗಳು ಬೇರೆ ಬೇರೆ ಅದಾವ. ಸೊ ಬೇರೆ ಬೇರೆ ಇದ್ದಾಗ ಸೊ ಇವನ್ನಷ್ಟೇ ಗುಣಾಕಾರ ಮಾಡ್ರಿ. 4 4 ಸಾರಿ 7 4 28. ಸೊ 8. ಲಾಸ್ಟ್ ಏನೈತಿ 4 ಐತಿ. 8 4 32. ಸೊ ಎಷ್ಟ್ರಿ 2. ಸೊ ಆನ್ಸರ್ದು ಲಾಸ್ಟ್ ಬಿಡಿಸ್ತಂದಾಗ ಏನು ಬರ್ತದೆ 2 ಬರ್ತದೆ. ಸೊ ಆನ್ಸರ್ ಏನ್ರಿ ಆಪ್ಷನ್ ಬಿ ಆಯಿತು. ಏನಾಯ್ತು, ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಏನದ ರೀ 0.025 ವಾಟ್ ಪರ್ಸೆಂಟ್ ಆಫ್ 0.5. ಇದ್ರೊಳಗಿಂದ ಎಷ್ಟು ಪರ್ಸೆಂಟ್ ಐತಿ ಕೇಳ್ಯಾರ. ಸೊ ಈಗ ಏನು ಮಾಡ್ಬೇಕಂದ್ರೆ ನಾವು ಪಾಯಿಂಟ್ಗಳನ್ನ ಸಮ ಮಾಡ್ಕೋಬೇಕು. ಇಲ್ಲಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟವರು, ಇಲ್ಲಿ 1 ಸ್ಥಾನ, ಇಲ್ಲಿ 2 0 ಬರ್ತಾರೆ, ಪಾಯಿಂಟ್ಗಳು ಸಮ ಅದು. ಈಗೇನು ಮಾಡ್ತೀರಂದ್ರೆ ಇದು ಉಲ್ಟಾ ಬರ್ಕೋರಿ. 0.5 0.025 ಇದು ಹೊತ್ತು 25 ಅಂದರೆ ಹಂಗೆ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ರೆ ಆನ್ಸರ್ ಬರ್ತದೆ ನಿಮಗೆ 25 ಎಂಟ್ಲಿ. ನೆಕ್ಸ್ಟ್ ಕ್ವಶನ್ ಏನದಪ್ಪ 12% ಅದ. 12% ಅಂದ್ರೆ 12 ಬಾಗ್ಲೆ ಎಷ್ಟಾಯ್ತು ರೀ 100 ಆಯಿತು. 12% ಅಂದ್ರೆ ಎಷ್ಟು 12 ಬಾಗ್ಲೆ 100. ರ ಅಂದರೆ ಏನು ತಿಳ್ಕೊಬೇಕು, ಇಂಟು 4% ಅಂದ್ರೆ 4 ಬಾಗ್ಲೆ 100 ಇಂಟು 7% ಅಂದ್ರೆ 7/100. ನೆಕ್ಸ್ಟ್ ರ ಅಂದರೆ ಎಷ್ಟು ರೀ ಇಂಟು ಆಯಿತು. ರ ಅಂದರೆ ಎಷ್ಟು ರೀ ಇಂಟು ಎಷ್ಟದ್ರಿ 2ರ ಘಾತ 2 ಇಂಟು 10ರ ಘಾತ ಎಷ್ಟದ್ರಿ 1/2. ಸೊ ಇಂಥ ಒಂದು ಕ್ವಶನ್ ನಮ್ಮ ಎಕ್ಸಾಮ್ ಒಳಗೆ ಬಂದೈತಿ. ಸೊ ಈ 2 0 ಇಲ್ಲಿ 2 ಹೋದ್ವು ಅಂದ್ರೆ ಎಷ್ಟು ಉಳಿತ್ರಿ 4 ಉಳಿತು. 10ರ ಘಾತ ಎಷ್ಟು ಉಳಿತ್ರಿ
4 ಈ 2 0 ಇದು ಹೋದ್ರೆ ಎತ್ತರಗತ ಎಷ್ಟು ಉಳಿತು 2 ಉಳಿತು ಇದು 0 ಉಳಿತು ನೆಕ್ಸ್ಟ್ ಎಷ್ಟು ಉಳಿದಿತ್ತು ನೋಡ್ರಿ ಇದು 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 ಗುಣಾಕಾರ ಮಾಡ್ರೆ ನಮಗೆ ಬೇಕಾಗಿದ್ದ ಆನ್ಸರ್ ಸಿಗ್ತದ ಒಂದ್ಸಲ 7 2 14 4 ಉಳಿತು 4 4 ಎಷ್ಟು 16 6 ಉಳಿತು 6 2 ಎಷ್ಟು 12 ಸೊ ಬಿಡಿ ಸ್ಥಾನದಾಗ ಎಷ್ಟು ಬರ್ತದ 2 ಬರ್ತದೆ ಸೊ ಆನ್ಸರ್ ಎಷ್ಟು ಆಪ್ಷನ್ ಸಿ 672 ಯೂನಿಟ್ ಡಿಜಿಟ್ ಮೇಲೆ ಕೂಡ ಲೆಕ್ಕ ವರ್ಕ್ ಆಗ್ತದೆ ಹಂಗೂ ಕೂಡ ಬಿಡಿಸ್ಬೋದು ಸೊ ನೆಕ್ಸ್ಟ್ ಕ್ವಶನ್ ಸೊ ನಮ್ಮ ಲೈನ್ಸ್ ಕರಿಯರ್ ಅಕಾಡೆಮಿ ಅಂತಕ್ಕಂಥ ಆ್ಯಪ್ ಒಳಗೆ ಸೊ ಪ್ಲೇಸ್ಟೋರ್ದಾಗೇನ್ರಿ ಭರ್ತೇಶ್ ಮುಡ್ಲಿಗೆ ಅಂತ ಸರ್ಚ್ ಮಾಡ್ರೆ ಆ್ಯಪ್ ಸಿಗ್ತದೆ ಸೊ ನಮ್ಮ ಸಂಸ್ಥೆ ಒಳಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಇರ್ತಾವೆ ಆಫ್ಲೈನ್ದಾಗ SSC GD ಬ್ಯಾಚ್ ಸ್ಟಾರ್ಟ್ ಅದ ನೆಕ್ಸ್ಟ್ ಅಗ್ನಿವೀರ ಆರ್ಮಿ ನೇವಿ ಏರ್ಫೋರ್ಸ್ ಲಾಂಗ್ ಟರ್ಮ್ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಅದಾವೆ SSC GD 3 months ಕೋರ್ಸ್ ಸ್ಟಾರ್ಟ್ ಅದ ಸೊ ಈ ಒಂದು ಬ್ಯಾಚದ ಏನು ವಿಶೇಷತೆ ಅಂದ್ರೆ ರೆಗ್ಯುಲರ್ ಆಗಿ ಕ್ಲಾಸಸ್ ನಡೀತಾವೆ ಸೊ ಎಲ್ಲ ಕ್ಲಾಸಸ್ಗಳು ಡಿಜಿಟಲ್ ಬೋರ್ಡ್ ಆಧಾರಿತ ಕ್ಲಾಸಸ್ ಇರ್ತವೆ ನೆಕ್ಸ್ಟ್ ನಿಮಗೆ ಸ್ಟಡಿ ಮಾಡೋಕ್ಕೆ ಲೈಬ್ರರಿ ವ್ಯವಸ್ಥೆ ಇರ್ತದೆ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಗ್ರೌಂಡ್ ವ್ಯವಸ್ಥೆ ಇರ್ತದೆ ಟ್ರ್ಯಾಕ್ ವ್ಯವಸ್ಥೆ ಕೂಡ ಇರ್ತದೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿರಿ ಸೊ ನೀವೇನಾದರೂ ಈ ಸದ್ಯದಾಗ ಕೊಪ್ಪಳ ರ್ಯಾಲಿ ಅಗ್ನಿವೀರ್ ಮೆಡಿಕಲ್ ಹೋಗೋರು ಇದ್ರೆ ನಮ್ಮ ಸಂಸ್ಥೆ ಒಳಗೆ ಫ್ರೀ ಮೆಡಿಕಲ್ ಚೆಕಪ್ ಇರ್ತದೆ ಒಂದ್ಸಲ ಬಂದು ಮೀಟ್ ಆಗಿ ಸೊ SSCದು ಕೂಡ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ವೆರಿಕೋಸ್ ಅಂತ ಹಿಂದೆ ಮೊಣಕಾಲು ಹಿಂದೆ ಏನಾದರೂ ನರ ಹೇಳ್ತಿದ್ದು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಸೊ ಅದನ್ನು ಕೂಡ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತಿರ್ತೀವಿ ಸೊ ಫುಲ್ ಕೋರ್ಸ್ ಅವೈಲೇಬಲ್ ಅದ ನಮ್ಮ ಇದ್ರೊಳಗೆ POD ಬ್ಯಾಚ್ ಒಳಗೆ ಮ್ಯಾಥ್ಸ್ ಫೌಂಡೇಶನ್ ಬ್ಯಾಚ್ ಆಗಿರ್ಬೋದು ಅಥವಾ SSC ಮ್ಯಾಥ್ಸು ಅಗ್ನಿವೀರ್ ಮ್ಯಾಥ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಆ್ಯಪ್ ಒಳಗೆ ಸೊ ಟೈಪ್ 6 ಏನಂತಪ್ಪ ಕ್ವಶನ್ ಸೊ ಇಂಪಾರ್ಟೆಂಟ್ ಸೊ ಇಷ್ಟೊತ್ತನ ಕಲ್ತಿದ್ದು ನಾವು ಬೇಸಿಕ್ SSC GD ಲೆವೆಲ್ ಅಗ್ನಿವೀರ್ ಲೆವೆಲ್ ಬರ್ತಕ್ಕಂಥ ಕ್ವಶನ್ಗಳು ಸೊ ಇವೆಲ್ಲ SSC GD ಒಳಗೂ ಬರ್ತವೆ SSC MTS ಒಳಗೂ ಬರ್ತವೆ ಸೊ ಇನ್ನು ಮುಂದೆ ಸೀರಿಯಸ್ ಆಗಿಡ್ರಿ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಏನದಪ್ಪ ಕ್ವಶನ್ಸ್ ಒಂದು ತರಗತಿಯಲ್ಲಿ 60 ಜನ ವಿದ್ಯಾರ್ಥಿಗಳಿದ್ದು ಒಂದು ತರಗತಿಯಲ್ಲಿ 60 ಜನ ವಿದ್ಯಾರ್ಥಿಗಳಿದ್ದು ಅದರಲ್ಲಿ 40% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಸೊ 40% ಏನಾಗ್ಯಾರ್ರಿ ಪರೀಕ್ಷೆ ಒಳಗೆ ಫೇಲ್ ಆಗಿದ್ದಾರೆ ಅದರಲ್ಲಿ ಹಾಗಾದರೆ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸೊ ಒಂದು ಕ್ಲಾಸ್ ರೂಮ್ ಅದರಿ ಅದನ್ನ ನಾವೇನ ತಿಳ್ಕೋಣ 100% ತಿಳ್ಕೊಂಡ ನಂತರ ಇದ್ರೊಳಗೆ 40% ಏನಾಗಿದ್ದಾರೆ ಫೇಲ್ ಆಗಿದ್ದಾರೆ ಹಾಗಾದ್ರೆ ಪಾಸ್ ಆದವರು ಎಷ್ಟು 60% ಏನಾಗ್ಯಾರು ಪಾಸ್ ಸೊ 40% ಫೇಲ್ ಆಗಿದ್ದಾರೆ ಅಂದ್ರೆ 60% ಏನಾಗಿರ್ತಾರೆ ಪಾಸ್ ಆಗಿರ್ತಾರೆ ಸೊ ವಿಡಿಯೋ ಕ್ಲಿಯರಿಟಿ ಐತೋ ಇಲ್ಲೋ ಸೌಂಡ್ ಕೇಳಿಸೋದೈತೋ ಇಲ್ಲೋ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು ಸೌಂಡ್ ಬಗ್ಗೆ ವಿಡಿಯೋ ಕ್ಲಾರಿಟಿ ಬಗ್ಗೆ ಸೊ ಏನಾಗಿದ್ರಿ 60% ಪಾಸ್ 40% ಫೇಲ್ ಯಾಕಂದ್ರೆ ಅವ್ರು ಶೇಕಡಾದಾಗ ಕೊಟ್ಟಾರ ನಾವು ಶೇಕಡಾದಾಗ ತಗೊಂಡ್ವಿ ಆ ತರಗತಿಯಲ್ಲಿ ಇರ್ತಕ್ಕಂಥ ಅಷ್ಟು ಜನ ಎಷ್ಟ್ರಿ 60 ಜನ ಅದರ ಸೊ 60 ಅಂದ್ರೆ ಎಷ್ಟ್ರಿ 100%. ಹಾಗಾದ್ರೆ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕೇಳಿರೋ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸೊ 100% ಅಂದ್ರೆ ಎಷ್ಟ್ರಿ 60 ಪರೀಕ್ಷೆಯಲ್ಲಿ ಪಾಸಾದವ್ರು ಎಷ್ಟ್ರಿ 60% ಅಂದ್ರೆ ಎಷ್ಟ ಕೇಳ್ಯಾರ ಎಕ್ಸ್ ಅಪೋಸಿಟ್ ಯಾವ್ದೈತಿ ಓರೆ ಗುಣಾಕಾರ ಮಾಡ್ರೆ 100 ಉಳಿದು ಯಾವ್ರಿ 60 ಇಂಟು 60 ಈ 0 ಈ 0 ಈ 0 ಈ 0 ಕ್ಯಾನ್ಸಲ್ ಆಯ್ತು ಸೊ 6 ಎಷ್ಟ್ರಿ 36 ಎಷ್ಟು ಜನ ಪಾಸ್ ಆಗ್ಯಾರೋ 36 ಜನ ಫೇಲ್ ಆಗಿದ್ರು ಸೊ ಇನ್ನೊಂದ್ಸಲ ಕ್ವಶನ್ ಕ್ರಾಸ್ ಆದ್ರೆ ಎಷ್ಟು ಜನ ಫೇಲ್ ಆಗ್ಯಾರ ಅಂತ ಕೇಳ್ಬೋದು ಫೇಲ್ ಆದರೂ ಬೇಕಾಗಿರ 60 - 36 ಎಷ್ಟ್ರಿ 4 2 24 ಜನ ಫೇಲ್ ಆಗಿದ್ದಾರೆ ಸೊ ಯಾವ್ದು ಬೇಕಾದ ಕೇಳ್ಬೋದು ಸೊ ನೀವೆಲ್ಲಾನು ಪ್ರಿಪೇರ್ ಆಗಿರಬೇಕು ಗೆಟ್ ರೆಡಿ ಟು ನೆಕ್ಸ್ಟ್ ಕ್ವಶನ್ ಏನಂದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇವ ಟೈಪ್ ಒಳಗಿನ ಕ್ವಶನ್ಸ್ ಸೊ ಎಲ್ಲ ಕ್ವಶನ್ಸ್ ಒಂದು ಬಾರಿ ಆದ್ರೂ ನಿಮ್ಮ SSC ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಗಳನ್ನ ನಾ ಇವತ್ತಿಂದ ಡಿಸ್ಕಷನ್ ಮಾಡತ್ತೀನಿ ಏನಂದ್ರಿ ಒಂದು ವಸತಿ ಗೃಹದಲ್ಲಿ ಅಂದ್ರೆ ಹಾಸ್ಟೆಲ್ ಒಳಗ 600 ಜನ ವಿದ್ಯಾರ್ಥಿಗಳಿದ್ದು ಎಷ್ಟದರಿ 600 ಜನ ವಿದ್ಯಾರ್ಥಿಗಳಿದ್ದು ಅದರಲ್ಲಿ 25% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಎಷ್ಟ್ರಿ 25% ಎಕ್ಸಾಮ್ ಒಳಗೆ ಫೇಲ್ ಆಗಿದ್ದಾರೆ ಸೊ ಹಾಸ್ಟೆಲ್ಗೆ ಹೋಗ್ಯಾರು ಮಂಡೂರು ಸಬರಿ ಮಾಡಿ ಇದನ್ನ ಚಟ ಮಾಡಿ ಕೀಂದು ಬೆನ್ನು ಹತ್ತಿ 25% ಏನಾಗ್ಯಾರು ಫೇಲ್ ಆಗಿದ್ದಾರು ಏನಾಗಿದಾರ್ರಿ ಫೇಲ್ ಆಗಿದ್ದಾರೆ
ಆದರೆ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಒಂದು ಇವರ ಪರ್ಸೆಂಟೇಜ್ ಕೊಟ್ಟರು, ನಾನು ಪರ್ಸೆಂಟೇಜ್ ಒಳಗೆ ತಗೋತೀನಿ. ಸೊ ಆ ಹಾಸ್ಟೆಲ್ದಾಗ ಇದ್ದವ್ರು ಎಷ್ಟು ರೀ? 600 ಜನ. ಸೊ 600 ಜನ ಅಂದ್ರೆ ಏನ್ರಿ? 100% ಎಷ್ಟಾಯ್ತು? 100% ಆಯ್ತು. ಸೊ ಇದ್ರೊಳಗೆ 25% ಏನು ಮಾಡ್ಯಾರ್ರಿ? ಫೇಲ್ ಆಗಿದಾವೆ. ಸೊ ಫೇಲ್ ಯಾಕೆ ಆಗ್ತೀರ ಅಂತ ನಿಮಗೂ ಗುರ್ತದ. ಸೊ ನೀವು ಒಂದೊಂದು ಸಬ್ಜೆಕ್ಟ್ ಡುಮ್ಕಿ ಹೊಡೆದಿರ್ತೀರಿ, ಯಾಕೆ ಆಗಿದ್ರಿ ಅನ್ನೋದು ನಿಮಗೆ 100% ಗುರ್ತಿರ್ತದೆ. ಸೊ ಪಾಸ್ ಅದಾರ ಎಷ್ಟ್ರಿ? 75%. ಸೊ ಇದು ಎತ್ತರವಾಗಿರ್ತದೆ, ಶೇಕಡಾದಾಗಿರ್ತದೆ. ಸೊ 100% ಅಂದ್ರೆ ಎಷ್ಟ್ರಿ? 600 ಅಂತ ನಿಮಗೆ ಗುರ್ತದ, 600 ಅಂತ ಗುರ್ತದ. ಹಾಗಾದ್ರೆ 75% ಅಂದ್ರೆ ಎಷ್ಟು ಅಂತ ಅವ್ರು ಕೇಳ್ಯಾರ. ಸಿಂಪಲ್ ಆಗಿ ಇಲ್ಲೂ ಕೂಡ ಗುಣಾಕಾರ ಮಾಡ್ಬೋದು. ಎಷ್ಟಲೇ ರೀ? ಇದು ಎಷ್ಟು ಪಟ್ಟು ಹೆಚ್ಚದ? 6 ಪಟ್ಟು ಹೆಚ್ಚದ. ಸೊ ಇಲ್ಲೂ ಕೂಡ 6ಲೇ ಗುಣಾಕಾರ ಮಾಡ್ರಿ. 6 5ಲೇ ಎಷ್ಟ್ರಿ? 30. 7 6ಲೇ ಎಷ್ಟ್ರಿ? 42 ಪ್ಲಸ್ 5 ಎಷ್ಟು? 45. ಸೊ ಆನ್ಸರ್ ಎಷ್ಟು ಬರ್ತದ್ರಿ? 450 ಬರ್ತದೆ. ಸೊ ಇದು ತಿಳಿಲಿಲ್ಲ ಅಂದ್ರೆ ನೀವೇನು ಮಾಡಬೇಕು? ಮೊದಲಿನ ಮೆಥಡ್ ಒಳಗೆ ಬಿಡಿಸ್ಬೋದು. ಹೆಂಗೆ ಬಿಡಿಸ್ತೀರಪ್ಪ? ಏನದೈತ್ರ ಕ್ವಶನ್? 100% ಅಂದ್ರೆ ಎಷ್ಟ್ರಿ? 600. ಸೊ ಫೇಲ್ ಅದಾರ ಎಷ್ಟ್ರಿ? ಪಾಸ್ ಅದಾರ ಎಷ್ಟ? 75% ಅಂದ್ರೆ ಎಷ್ಟು? ಎಕ್ಸ್ ಅಪೋಸಿಟ್ ಯಾವ್ದು ಉಳಿತ್ರಿ? 100 ಉಳಿತು. ಇನ್ನು ಉಳಿತು ಯಾವ್ದ? 75 ಇಂಟು ಈ 2 0 ಕ್ಯಾನ್ಸಲ್. ಅದು 75 6ಲೇ ಎಷ್ಟ್ರಿ? 450. ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬಿಡಿಸೋಣ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡಿದ್ದೇನೆ ನಾನು ನಿಮ್ಗೆ. ಒಂದ್ಸಲ ಟ್ರೈ ಮಾಡ್ರಿ. ಏನದಪ್ಪ ಕ್ವಶನ್? ಒಬ್ಬ ಹಣ್ಣಿನ ವ್ಯಾಪಾರಿ ಹತ್ತಿರ 720 ಹಣ್ಣುಗಳಿದ್ದು ನಂತರ ಅವನು ಅದರಲ್ಲಿ 40% ಹಣ್ಣುಗಳನ್ನು ಮಾರಾಟ ಮಾಡಿದರೆ ಅವನ ಹತ್ತಿರ ಉಳಿದ ಹಣ್ಣುಗಳೆಷ್ಟು? ಸೊ 40% ಏನು ಮಾಡಿದನು? ಮಾರಿದನು. ಏನು ಮಾಡಿದನ್ರಿ? ಮಾರಿದನು. ಸೊ ಅವರ ಶೇಕಡಾದ ಕೊಟ್ಟರು, ನಾವು ಶೇಕಡಾದ ತಗೊಂಡು 100 ಒಳಗೆ 40% ಮಾರಾಟ ಮಾಡಿದಂದ್ರೆ ಉಳಿದು ಎಷ್ಟ್ರಿ? 60%. ಎಷ್ಟು ಉಳಿದು? 60%. ಸೊ 100% ಅಂದ್ರೆ ಅವನ ಹತ್ರ ಮೊದಲು ಎಷ್ಟು ಹಣ್ಣು ಇದ್ದು ರೀ? 720. ಎಷ್ಟಿದ್ದು? 720 ಇದ್ದು. ಹಾಗಾದ್ರೆ ಅವನ ಹತ್ತಿರ ಉಳಿದ ಹಣ್ಣುಗಳು ಎಷ್ಟು ಕೇಳ್ಯಾರ ಅವ್ರು? ಉಳಿದಿದ್ದು ಎಷ್ಟ್ರಿ? 60%. ಸಿಂಪಲ್. 100 ಅಂದ್ರೆ ಎಷ್ಟ್ರಿ? 720. ಹಾಗಾದ್ರೆ 60% ಅಂದ್ರೆ ಎಷ್ಟು? ಸೊ ಎಕ್ಸ್ ಅಪೋಸಿಟ್ ಯಾವ್ದು ಉಳಿತ್ರಿ ತಮ್ಮ? 100 ಉಳಿತು. ಇನ್ನು ಉಳಿದು ಯಾವ್ರಿ? 60 ಇಂಟು 720. ಈ 0 ಕ್ಯಾನ್ಸಲ್ ಆಯಿತು. 6 2ಲೇ ಎಷ್ಟ್ರಿ? 12. 1 ಉಳಿತು. 7 6ಲೇ 42 ಪ್ಲಸ್ 1 ಎಷ್ಟ್ರಿ? 43. ಸೊ ಆನ್ಸರ್ ಎಷ್ಟಾಯ್ತು ರೀ? 432. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಒಂದು ಕಾಲೇಜಿನಲ್ಲಿ 1200 ವಿದ್ಯಾರ್ಥಿಗಳಿದ್ದು ಅದರಲ್ಲಿ 30% ಹುಡುಗಿಯರಿದ್ದಾರೆ. 30% ಏನದ ರೀ? ಹುಡುಗಿಯರಿದ್ದಾರೆ. ಅಲ್ಲಿರುವ ಒಟ್ಟು ಹುಡುಗರ ಸಂಖ್ಯೆ ಎಷ್ಟು? ಒಂದು ಕಾಲೇಜ್ ಅಂದ್ರೆ 100%. ಸೊ ಈ 100% ಒಳಗೆ 30% ಏನದಾರು? ಹುಡುಗಿಯರದಾರು. ಸೊ ಇನ್ನು ಉಳಿದ್ರೆ ಎಷ್ಟು ರೀ? 70% ಏನಾದ್ರಿ? ಬಾಯ್ಸ್ ಆದರು. ಸೊ ಆ ಸ್ಕೂಲಿನ ಒಟ್ಟು ಸ್ಟ್ರೆಂತ್ ಎಷ್ಟದ? 1200. ಸೊ ನಮಗೇನು ಕೇಳ್ಯಾರ ಅವರ? ಹುಡುಗರ ಸಂಖ್ಯೆ. ಸೊ 100% ಅಂದ್ರೆ ಎಷ್ಟ್ರಿ? 1200. ಎಷ್ಟ? 1200. 30% ಹುಡುಗಿಯರಾದ್ರೆ ಹುಡುಗರು ಎಷ್ಟ್ರಿ? 70%. ಸೊ ಈ 2 0 ಕ್ಯಾನ್ಸಲ್ ಆದ್ರೆ ಎಷ್ಟ್ರಿ? 12ಲೇ ಗುಣಾಕಾರ ಮಾಡ್ಯಾರ. ಇಲ್ಲೂ ಕೂಡ 12ಲೇ ಗುಣಾಕಾರ ಮಾಡ್ರಿ. 0ಕ್ಕೆ 0. ನೆಕ್ಸ್ಟ್ 7 2ಲೇ 14. 1 ಉಳಿತು. 7 1ಲೇ 7 ಪ್ಲಸ್ 1 ಎಷ್ಟ್ರಿ? 8. ಹುಡುಗರ ಸಂಖ್ಯೆ ಎಷ್ಟಪ್ಪ? 840. ಸೊ ಭಾಳ ಈಸಿದಿಂದ ಈಸಿ ಸ್ಟಾರ್ಟ್ ಮಾಡತ್ತನು. ಸೊ ನೆಕ್ಸ್ಟ್ ಟೈಪ್ 7 ಬಂತು. ಏನದಪ್ಪ ಟೈಪ್ 7 ಒಳಗೆ ಎಂಥ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಇಫ್ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಈಸ್ ಇನ್ಕ್ರೀಸ್ಡ್ ಬೈ 10% and breadth is decreased by 20%,
ದೆನ್ ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದಿ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ನಿಮಗೆಲ್ಲ ಗುರ್ತದ. ಸೊ ರೆಕ್ಟ್ಯಾಂಗಲ್ ಅಂದ್ರೆ ನಾವೇನಂತೀವಪ್ಪ, ಆಯತ. ಏನಂತೀವಿ? ಆಯತದ. ಏನದ? ಆಯತ. ಸೊ ಆಯತದ ಇದಕ್ಕೆ ಉದ್ದ ಅಂತೀವಿ, ಇದಕ್ಕೆ ಏನಂತೀವಿ? ಅಗಲ ಅಂತೀವಿ. ಏನಂತೀವಿ? ಅಗಲ ಅಂತೀವಿ. ಸೊ ಒಂದು ಆಯತದ ಉದ್ದವನ್ನು 10% ಹೆಚ್ಚಿಸಿ. ಉದ್ದ ಏನಿತ್ರಿ? ಮೊದಲ 100 ಇತ್ತು, ಆದ್ರೆ 10% ಹೆಚ್ಚಿಗೆ ಮಾಡ್ರಿ ಎಷ್ಟಾತ್ರಿ? 110 ಆಯ್ತು. ನೆಕ್ಸ್ಟ್ ಅಗಲ 20% ಕಡಿಮೆ. ಮೊದಲು 100 ಇತ್ತು, ಸೊ 20% ಕಡಿಮೆ ಮಾಡ್ರಿ ಎಷ್ಟಾಯ್ತ್ರಿ? 80 ಆಯ್ತು. ಎಷ್ಟಾಯ್ತ್ರಿ? 80 ಆಯ್ತು. ಸೊ ಈಗ ಹೆಚ್ಚು ಮಾಡಿದರು, ಕಡಿಮೆ ಮಾಡಿದರು. ಸೊ ಎಷ್ಟು ಹೆಚ್ಚಾಗೈತಿ, ಎಷ್ಟು ಕಡಿಮೆ ಆಗೈತಿ ಕೇಳತ್ತಾರು. ಸೊ ನಾನು ಕೂಡ ನಿಮಗೆ 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿ. ಹಿಂಟ್ ಕೊಟ್ಟಿದ್ದೀನಿ, ಸ್ವಲ್ಪ ಏನೋ ಅದ್ರ ಬಗ್ಗೆ ಟ್ರೈ ಮಾಡಿ. ಎಸ್, ಓಕೆ, ನಿಮ್ದು ಟೈಮ್ ಮುಗೀತು. ಸೊ ಇಲ್ಲೊಂದು ಫಾರ್ಮುಲಾ ಬರ್ತದೆ. ಏನು ಬರ್ತದಪ್ಪ ಅಂದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಒಂದು ಸ್ಕ್ರೀನ್ಶಾಟ್ ತಗೋರಿ. ಒಮ್ಮೆ ಹೆಚ್ಚು ಮಾಡಿ ಒಮ್ಮೆ ಕಡಿಮೆ ಮಾಡಿರಂದ್ರೆ ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಎಕ್ಸ್ ಅಂದರೆ ಎಷ್ಟು ರೀ? 10. ವೈ ಅಂದರೆ ಎಷ್ಟು ರೀ? 20 ಮೈನಸ್ 10 ಇಂಟು 20 ಬಾಗ್ಲೆ ಎಷ್ಟು ರೀ? 100. ಈ ಜೀರೋ ಕ್ಯಾನ್ಸಲ್ ಆಯಿತು. ಸೊ ಮೈನಸ್ ಮಾಡಕ್ಕೆ ನಮಗೆ ಬರೋದಿಲ್ಲ. ಸೊ ಇದನ್ನು ಹೆಂಗೆ ಕಲಿದಪ್ಪ? ಇಲ್ಲಿ ಎಷ್ಟು ಉಳಿತ್ರಿ? ಪ್ಲಸ್ 10ರೊಳಗೆ 20 ಹೋಗೋದು. ಸೊ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲಾಂದ್ರೆ ಏನಿರ್ತೈತಿ? ಪ್ಲಸ್ ಇರ್ತೈತಿ. ಏನಿರ್ತೈತಿ? ಪ್ಲಸ್ ಇರ್ತೈತಿ. ಸೊ ಈಗ ನಾವು ಹೆಂಗೆ ತಿಳ್ಕೊಬೇಕು ಇದನ್ನು? ಒಂದ್ಸಲ ಹೇಳ್ತೀನಿ ನೋಡ್ರಿ. ಪ್ಲಸ್ ಅಂದರೆ ಏನ್ರಿ? ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣ. ಪ್ಲಸ್ ಅಂದರೆ ಏನ್ರಿ? ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣ. ಮೈನಸ್ ಅಂದರೆ ಏನ್ರಿ? ನಾವು ಮಾಡಿರ್ತಕ್ಕಂಥ ಸಾಲ. ಸೊ ನನ್ನ ಹತ್ರ 10 ರೂಪಾಯಿ ಅದಾವ. ಎಷ್ಟು ಅದಾವ ರೀ? 10 ರೂಪಾಯಿ ಅದಾವ. ನಾವು ಒಬ್ಬನ ಹತ್ರ 5 ರೂಪಾಯಿ ಸಾಲ ಮಾಡಿದನು. ಸೊ ಬಂದು 5 ರೂಪಾಯಿ ಸಾಲ ಮಾಡೀನಿ. ಅವು ಬಂದು ರೊಕ್ಕ ಕೊಡಂದ ರೊಕ್ಕ ಕೊಟ್ಟಿನಿ. 10 ರೂಪಾಯಿ ಇದ್ದು 5 ರೂಪಾಯಿ ಕೊಟ್ಟಿನಿ. ಅಂದ್ರೆ ನನ್ನ ಕಿಶಾಗ ಎಷ್ಟು ಉಳಿದು ರೀ? 5 ರೂಪಾಯಿ ಉಳಿದು. ಸೊ ನನ್ನ ಕಿಶಾಗ 10 ರೂಪಾಯಿ ಅದಾವು. ನಾ ಮೊನ್ನೆ ಸಾಲ ಇಸ್ಕೊಂಡೀನಿ 20 ರೂಪಾಯಿ. ಅವು ಬಂದು ರೊಕ್ಕ ಕೇಳಿದ. ನನ್ನ ಕಡೆ ರೊಕ್ಕ ಇರು ಎಷ್ಟು ಅದಾವ ರೀ? 10 ರೂಪಾಯಿ ಅದಾವ. ನಾ ಎಷ್ಟು ಕೊಟ್ನಿ? 10 ಕೊಟ್ನಿ. ಇನ್ನೂ 10 ರೂಪಾಯಿ ಏನಾತ್ರಿ? ಸಾಲ ಉಳಿತು. ಅಂದ್ರೆ ಏನು ಬರಿಬೇಕು? ಮೈನಸ್ ಬರಿಬೇಕು. ಸೊ ಇದೇ ಒಂದು ಪ್ಯಾಟರ್ನ್ದಾಗ ಸೊ ಈ ಲೆಕ್ಕ ಬಿಡ್ಸಕ್ಕೆ ಟ್ರೈ ಮಾಡೋಣ. ಸೊ ಹೆಂಗದ ರೀ ನೋಡಿ, ಇಲ್ಲಿ ಏನದ? 10ರಾಗ 20 ಹೋದ್ರೆ ಎಷ್ಟು ರೀ? 10 ಉಳಿತು. ಮೈನಸ್ 2 ಒಂದ್ಲೆ ಎಷ್ಟು ರೀ? 2. ಒಬ್ಬನ ಕಡೆ 10 ರೂಪಾಯಿ ಸಾಲ, ಒಬ್ಬನ ಕಡೆ 2 ರೂಪಾಯಿ ಸಾಲ. ಒಟ್ಟು ಸಾಲ ಎಷ್ಟು ರೀ? 12 ರೂಪಾಯಿ. ಎಷ್ಟು? 12 ರೂಪಾಯಿ. ಆಯತದ ಶೇಕಡಾದಲ್ಲಿ ಎಷ್ಟು ಬದಲಾವಣೆ ಆಗಿದೆ ರೀ? 12% ಕಡಿಮೆ ಆಗಿದೆ. ಮೈನಸ್ ಚಿಹ್ನೆ ಬಂದ್ರೆ ಏನ್ರಿ? 12% ಕಡಿಮೆ ಆಗಿದೆ. ಏನಾಗಿದೆ? 12% ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಹಂಗ ಸೇಮ್ ಅದ. ಬಿಡಿಸ್ದಂಗ ಟೈಮರ್ ಸ್ಟಾರ್ಟ್ ಅದ. ಬಿಡ್ಸಕ್ ನೋಡ್ರಿ. ಸಾರಿ, ಟೈಮರ್ ಸ್ಟಾರ್ಟ್ ಆಗಿಲ್ಲ, ನಾನೇ ಬಿಡಿಸ್ಬಿಡ್ತೀನಿ. ಸಾರಿ. ಒಂದು ಆಯತದ ಉದ್ದವನ್ನು 30% ಹೆಚ್ಚಿಸಿ ನಂತರ ಅಗಲವನ್ನು 20% ಕಡಿಮೆ ಮಾಡ್ಯಾರ. ಸೊ ಫಾರ್ಮುಲಾ ಏನ್ರಿ? ಸಿಂಪಲ್ ಫಾರ್ಮುಲಾ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಡಿವೈಡ್ ಬೈ ಏನ್ರಿ? 100. ಎಕ್ಸ್ ಅಂದ್ರೆ ಎಷ್ಟು ರೀ? 30. ವೈ ಅಂದ್ರೆ ಎಷ್ಟು ರೀ? 20 ಮೈನಸ್ 30 ಇಂಟು 20 ಬಾಗ್ಲೆ ಎಷ್ಟು ರೀ? 100. ಈ ಜೀರೋ ಕ್ಯಾನ್ಸಲ್ ಆಯ್ತು. 30ರೊಳಗೆ 20 ಹೋದ್ರೆ ಎಷ್ಟು ರೀ? 10. 3 ಎರಡ್ಲೆ ಎಷ್ಟು ರೀ? 6. ಎಷ್ಟು ರೀ? ಪ್ಲಸ್ 4. ಅಂದ್ರೆ 4% ಏನಾಗಿದೆ ರೀ? ಹೆಚ್ಚಾಗಿದೆ. ಏನಾಗಿದೆ ರೀ? ಹೆಚ್ಚಾಗಿದೆ. ಶೇಕಡ ಎಷ್ಟಾಗಿದೆ? 4% ಹೆಚ್ಚಾಗಿದೆ. ಮೈನಸ್ ಒಳಗೆ ಬಂದ್ರೆ ಕಡಿಮೆ ಆಗಿರ್ತದೆ. ಒಂದು ಆಯತದ ಉದ್ದವನ್ನು 10% ಹೆಚ್ಚಿಸಿ ನಂತರ ಅಗಲವನ್ನು 30% ಕಡಿಮೆ. 10 ಮೈನಸ್ 30 ಮೈನಸ್ 10
ಇಂಟು 30 ಬಾಗ್ಲೆ ಎಷ್ಟು ರೀ 100 ಬಾಗ್ಲೆ ಎಷ್ಟು ಬರ್ತದೆ 100 ಬರ್ತದೆ ಎಷ್ಟು 100 ಈ ಜೀರೋ ಕ್ಯಾನ್ಸಲ್ ಆಯ್ತು 10 ಒಳಗೆ 30 ಕಿಶಾಗ ರೊಕ್ಕ 10 ರೂಪಾಯಿದವು ಸಾಲ್ 30 ರೂಪಾಯಿ ಐತಿ ಅವು ಬಂದು ಕೇರ 10 ರೂಪಾಯಿ ಕೊಟ್ನಿ ಇನ್ನೂ ಸಾಲ ಎಷ್ಟು ಉಳಿತ್ರಿ 20 ರೂಪಾಯಿ ಉಳಿತು ಮೈನಸ್ 3 ಒಂದ್ಲೆ ಎಷ್ಟು ರೀ 3 ಒಬ್ಬನ ಕಡೆ 20 ರೂಪಾಯಿ ಸಾಲ ಒಬ್ಬನ ಕಡೆ 3 ರೂಪಾಯಿ ಸಾಲ ಒಟ್ಟು ಸಾಲ 23 ರೂಪಾಯಿ ಸೊ ಆನ್ಸರ್ ಮೈನಸ್ ಒಳಗೆ ಬಂದೈತಂದ್ರೆ ನಮ್ದು ಏನಾಗಿದ್ದಾರೆ ಶೇಕಡ 23% ಕಡಿಮೆ ಆಗಿದೆ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಒಂದು ಬೆಲೆಯನ್ನು ಮೊದಲು 10% ಹೆಚ್ಚಿಸಿ ನಂತರ 10% ಕಡಿಮೆಗೊಳಿಸಿದರೆ ವಸ್ತುವಿನ ಬೆಲೆಯಲ್ಲಾದ ಶೇಕಡಾ ಬದಲಾವಣೆ ಕೇಳ್ಯಾರ. ಸೊ 10% ಹೆಚ್ಚಿಗೆ ಮಾಡಿದರು ನೆಕ್ಸ್ಟ್ 10% ಕಡಿಮೆ ಕೇಳ್ಯಾರ. ಸೊ 10 ಮೈನಸ್ 10 ಫಾರ್ಮುಲಾ ಯಾವ್ದ್ರಿ ಎಕ್ಸ್ ಮೈನಸ್ ವೈ ಇಂಟು ನೆಕ್ಸ್ಟ್ ಇಲ್ಲಿ ಏನು ಬರ್ತದ ಮೈನಸ್ ಏನು ಬರ್ತದ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100 ನೆಕ್ಸ್ಟ್ ಮೈನಸ್ 10 ಇಂಟು 10 ಡಿವೈಡ್ ಬೈ ಎಷ್ಟು 100 ಈ ಎರಡು ಜೀರೋಕ್ಕೆ ಈ ಜೀರೋ ಕ್ಯಾನ್ಸಲ್ ಆಯಿತು ಎಷ್ಟು ಉಳಿತು ಇಲ್ಲಿ 1 ಉಳಿತು 10 ಹೋದ್ರೆ ಎಷ್ಟು 0 ಮೈನಸ್ 1 ಸೊ 1% ಏನಾಯ್ತು ರೀ ಕಡಿಮೆ ಆಯಿತು ಏನಾಯಿತು 1% ಕಡಿಮೆ ಆಯಿತು. ನೆಕ್ಸ್ಟ್ ಕ್ವಶನ್ if the radius of circle is increased by 60%. ಸೊ ರೇಡಿಯಸ್ ಆಫ್ ಸರ್ಕಲ್ ಅಂದ್ರೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಹೇಳಬೇಕು. ಸೊ ಇದೊಂದು ಸರ್ಕಲ್ ಈ ಸರ್ಕಲ್ ಒಳಗೆ ನಾ ಕಲರ್ ತುಂಬ್ತೀನಿ ಏನು ತುಂಬ್ತೀನಿ ಇದು ಸರ್ಕಲ್. ನೆಕ್ಸ್ಟ್ ಈ ಥರದ ರೇಡಿಯಸ್ ಏನ್ರಿ ರೇಡಿಯಸ್ ಅಂದ್ರೆ ನಿಮಗೆಲ್ಲ ಗುರ್ತಿರ್ತದ ಇಲ್ಲಿಂದ ಇಲ್ಲಿಗೆ ಒಂದು ಎಳಿತೀವಲ್ಲ ಇದಕ್ಕೇನಂತೀವಿ ತ್ರಿಜ್ಯ ಅಂತೀವಿ ಏನಂತೀವಿ ತ್ರಿಜ್ಯ. ಇದಕ್ಕೆ ನಾವು ಇಂಗ್ಲೀಷ್ ಒಳಗೆ ಏನಂತೀವಿ ರೇಡಿಯಸ್ ಅಂತೀವಿ ಏನಂತೀವಿ ರೇಡಿಯಸ್. ಇದೇ ಇಲ್ಲಿ ತನಕ ಫುಲ್ ಕಂಟಿನ್ಯೂ ಆದರೆ ಇದಕ್ಕೆ ಏನಂತೀವಿ ಡಯಾಮೀಟ್ರ್ ಅಥವಾ ಕನ್ನಡದಾಗ ಏನಂತೀವಿ ವ್ಯಾಸ. ಸೊ ಈಗೇನು ಮಾಡತ್ತಾನಂದ್ರೆ ಅವ್ರು ರೇಡಿಯಸ್ದ ಎಷ್ಟು ಹೆಚ್ಚು ಮಾಡತ್ತನೋ ಮೊದಲು 100 ಇತ್ತು 60% ಹೆಚ್ಚು ಮಾಡ್ರೆ ಎಷ್ಟಾಯ್ತು ರೀ 160 ಆಯಿತು. ಸೊ ಇದು ಹೆಚ್ಚಾತಂದ್ರೆ ಅವಾಗ ಒಳಗಿಂದ ವಿಸ್ತೀರ್ಣ ಕೂಡ ಏನಾಗ್ತದೆ ರೀ ಹೆಚ್ಚಾಗ್ತದೆ ಏನಾಗ್ತದೆ ರೀ ಹೆಚ್ಚಾಗ್ತದೆ. ಅದು ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರು. ಸೊ ಇದಕ್ಕೆ ಫಾರ್ಮುಲಾ ಯಾವ್ದು ಬರ್ತದೆ ಅಂದ್ರೆ ಎಕ್ಸ್ ಯಾವ್ದು ಬರ್ತದೆ ರೀ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಸೊ ಎಕ್ಸ್ ಅಂದ್ರೆ ಎಷ್ಟು ಕೊಟ್ಟಾರ್ರಿ 60 ವೈ ಅಂದ್ರೂ ಕೂಡ ಅದ ಆಗಿರ್ತದ ಏನಾಗಿರ್ತದೆ ರೀ ಅದ ಆಗಿರ್ತದ ಪ್ಲಸ್ 60 ಇಂಟು 60 ಡಿವೈಡ್ ಬೈ ಎಷ್ಟು ರೀ 100 ಇಷ್ಟ 100 ಆಗಿರ್ತದ. ನೆಕ್ಸ್ಟ್ ಈ ಎರಡು ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು 60 ಪ್ಲಸ್ 60 ಎಷ್ಟು ರೀ 120 ಪ್ಲಸ್ 6 ಎಷ್ಟು ರೀ 36. ಸೊ ಎಷ್ಟಾಯ್ತು ರೀ 156% ಏನಾಯ್ತು ಹೆಚ್ಚಾಯಿತು ಎತ್ತರ ಹೋಗ್ರಿ ವೃತ್ತದ ಪರಿಧಿಯಲ್ಲಿ ಏನೈತೆ ಪರಿಧಿಯಲ್ಲಿ. ಸೊ ಇದು ಡಯಾಮೀಟರ್ ಆಗಬೇಕಿತ್ತು ಏನಾಗಬೇಕಿತ್ತು ರೀ ಡಯಾಮೀಟರ್ ಆಗಬೇಕಿತ್ತು. ಒಂದು ಆಯತದ ಉದ್ದವನ್ನು 20% ಹೆಚ್ಚಿಸಿ ಅದರ ಅಗಲವನ್ನು 20% ಸೇಮ್ ಎರಡು ಏನು ಮಾಡತ್ತಾರೋ ಹೆಚ್ಚಾತಾರೋ ಅವಾಗ ಏನು ಬರ್ತದ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಈ ಫಾರ್ಮುಲಾ ಯಾವಾಗ ಬರ್ತೈತೆ ಅಂದ್ರೆ ಎಲ್ಲಾನು ಪ್ಲಸ್ ಆದಾಗ. ಈ ಫಾರ್ಮುಲಾ ಯಾವಾಗ ಬರ್ತದೆ ಅಂದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಒಂದನ್ನು ಹೆಚ್ಚಿಸಿ ನೆಕ್ಸ್ಟ್ ಇನ್ನೊಂದನ್ನು ಕಡಿಮೆ ಮಾಡಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎರಡೂ ಏನಾದರೂ ಹೆಚ್ಚಿಗೆ ಆಗಿತ್ತು ಅಂದ್ರೆ ಇದ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಎಷ್ಟು 20% ಹೆಚ್ಚಿಸಿದರು. ಸೊ 20 ಪ್ಲಸ್ 20 ಪ್ಲಸ್ 20 ಇಂಟು 20 ಡಿವೈಡ್ ಬೈ ಎಷ್ಟು 100. ಸೊ ಈ ಎರಡು ಜೀರೋ ಈ ಜೀರೋ ಕ್ಯಾನ್ಸಲ್ ಆಗ್ತದೆ 20 ಪ್ಲಸ್ 20 40 2 ಪ್ಲಸ್ 2 ಎಷ್ಟು 4. ಸೊ ಆನ್ಸರ್ ಎಷ್ಟು 46% ಏನಾಗಿದೆ ರೀ ಹೆಚ್ಚಿಗೆ ಆಗಿದೆ. ಸೊ ನೆಕ್ಸ್ಟ್ ಟೈಪ್ 8. ಸೊ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ವಿಡಿಯೋ ಮಾಡತ್ತೀವಿ. ಸೊ ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ ಆಗಬೇಕು. ಸೊ ಈಗ ಎಲ್ಲ SSC MTS ಎಕ್ಸಾಮ್ ಸ್ಟಾರ್ಟ್ ಅದಾವ. ಸೊ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡತ್ತೀವಿ. ಫಾರ್ಮುಲಾಸು ಅಷ್ಟೊಂದು ಹೆಚ್ಚಿಗೆ ತಿಳ್ಕೊತಿಲ್ಲ. ಸೊ ಹಿಂದಿನ ಫಾರ್ಮುಲಾಗಳು ಏನಿದ್ದು ರೀ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ
100. ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತಿದ್ವಿ ಅಂದ್ರೆ ಎಲ್ಲಾನು ಹೆಚ್ಚಾದಾಗ. ಒಂದು ಹೆಚ್ಚಾಗಿ ಇನ್ನೊಂದು ಕಡಿಮೆ ಆಗಿತ್ತಂದ್ರೆ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಷ್ಟ್ರಿ 100. ಸೊ ಇನ್ನೊಂದೇನಾದರೂ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಮೈನಸ್ ಒಳಗೆ ಬರ್ತದೆ. ಸೊ ನೆಕ್ಸ್ಟ್, ಒಂದು ವಸ್ತುವಿನ ಬೆಲೆಯನ್ನು 20% ಹೆಚ್ಚಿಸಿ ನಂತರ 20% ಕಡಿಮೆಗೊಳಿಸಿದರೆ ವಸ್ತುವಿನ ಶೇಕಡಾ ಬದಲಾವಣೆ ಎಷ್ಟು? ಸೊ ಒಂದು ವಸ್ತು ಅದ, ಸೊ ಅದ್ರ ಬೆಲೆಯನ್ನ ಮೊದಲು 20% ಹೆಚ್ಚು ಮಾಡತ್ತಾರ, ನೆಕ್ಸ್ಟ್ 20% ಕಡಿಮೆ ಮಾಡತ್ತಾರ. ಹಾಗಾದ್ರೆ ಎಷ್ಟು ಬದಲಾವಣೆ ಆಗಿತ್ತು ಅಂತ ಕೇಳಿದಾರೆ. ಸೊ ಒಂದು 30 ಸೆಕೆಂಡ್ ಟೈಮ್ ತಗೊಂಡ್ ಬಿಡ್ಸಕ್ ಟ್ರೈ ಮಾಡ್ರಿ. ಸೊ ನಾನು ನಿಮಗೆ ಮೊದಲೇ ಹೇಳೀನಿ, ಸೊ ಹೆಚ್ಚು ಆಗಿ ಕಡಿಮೆ ಆಗಿತ್ತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹೆಚ್ಚಾಗಿ ಕಡಿಮೆ ಆಗಿತ್ತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲೂ ಕೂಡ ಹೆಚ್ಚಾಗಿ ಕಡಿಮೆ ಆಗೈತಿ, ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100. ಸೊ ಎಕ್ಸ್ ಅಂದ್ರೆ ಎಷ್ಟ್ರಿ 20, ವೈ ಅಂದ್ರೆ ಎಷ್ಟ್ರಿ 20 ಮೈನಸ್ 20 ಇಂಟು 20 ಬಾಗ್ಲೆ ಎಷ್ಟ್ರಿ 100. ಈ ಜೀರೋ ಈ ಜೀರೋ ಈ ಜೀರೋ ಈ ಕ್ಯಾನ್ಸಲ್ ಆಯ್ತು. 20 20 ಹೋದ್ರೆ ಎಷ್ಟ್ರಿ 0, 4 ಎಷ್ಟ್ರಿ ಮೈನಸ್ 4%. ಅಂದ್ರೆ ಏನಾಗಿದೆ, ಕಡಿಮೆ ಆಗಿದೆ. ಶೇಕಡಾ ಬದಲಾವಣೆ ಎಷ್ಟ್ರಿ 4% ಅಷ್ಟು ಕಡಿಮೆ ಆಗಿದೆ. ಪ್ಲಸ್ ಬಂದ್ರೆ 4% ಹೆಚ್ಚಾಗಿತ್ತು. ಒಂದು ವೃತ್ತದ ತ್ರಿಜ್ಯವನ್ನು 10% ಹೆಚ್ಚಿಸಿದರೆ, ಒಂದು ವೃತ್ತದ ತ್ರಿಜ್ಯವನ್ನು ಏನ್ ಮಾಡತ್ತೀವಿ ನಾವು ಈಗ 10% ಹೆಚ್ಚಿಗೆ ಮಾಡತ್ತೀವಿ. ಸೊ ಬಿಡ್ಸಕ್ ಟ್ರೈ ಮಾಡ್ರಿ, ಏನ್ ಬರ್ತದ? ಹೆಚ್ಚಿಗೆ ಮಾಡತ್ರ ಒಂದು ವೃತ್ತದ ತ್ರಿಜ್ಯವನ್ನು ಹೆಚ್ಚು ಮಾಡತ್ರ ಫಾರ್ಮುಲಾ ಯಾವ್ದು ಬರ್ತೈತಿ ನೋಡ್ರಿ. ಏನು ಇಲ್ಲ, ಹೆಚ್ಚು ಮಾಡತ್ರ ಎಲ್ಲ ಏನಾಗತ್ತೋ ಪ್ಲಸ್ ಆಗತ್ತೋ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ ಏನ್ರಿ 100. ಸೊ ಇನ್ನೊಬ್ರು ಫಾರ್ಮುಲಾ ಹಿಂಗೆ ಹೇಳ್ತಿರ್ತಾರೆ, 2a ಪ್ಲಸ್ a ಇಂಟು a ಡಿವೈಡ್ ಬೈ 100. ಇನ್ನೊಬ್ರು ಹಿಂಗೆ ಹೇಳ್ತಾರೋ a ಇಂಟು a ಪ್ಲಸ್ ಸಾರಿ a ಪ್ಲಸ್ a ಪ್ಲಸ್ a ಇಂಟು a ಡಿವೈಡ್ ಬೈ 100 ಹೇಳ್ತಾರೆ. ಎಲ್ಲ ಒಂದನ, ಏನು ಚೇಂಜಸ್ ಇಲ್ಲ, ಎಲ್ಲ ಒಂದೇ ಇರ್ತದೆ. ನಾವೇನು ಬರ್ಕೋಬೇಕು, ಇಲ್ಲಿ ಪ್ಲಸ್ ಆಗೈತಿ, ಹೆಚ್ಚಾಗೈತಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100 ಎಷ್ಟ್ರಿ 10%, 10 ಪ್ಲಸ್ 10 ಪ್ಲಸ್ 10 ಇಂಟು 10 ಡಿವೈಡ್ ಬೈ ಎಷ್ಟ್ರಿ 100. ಈ ಎರಡು ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು. 10 ಪ್ಲಸ್ 10 ಎಷ್ಟ್ರಿ 20. ಇಲ್ಲಿ ಎಷ್ಟೈತಿ 1 ಐತಿ. ಸೊ ಎಷ್ಟ 21%. ಸೊ 10 ಪ್ಲಸ್ 10 ಎಷ್ಟ 20 ಬರೆದ ಆಪ್ಷನ್ ಒಳಗೆ ಇದನ್ನ ಮಾರ್ಕ್ ಮಾಡಕ್ ಹೋಗ್ಬೇಡ್ರಿ, ತಿಳಿತಿಲ್ಲ. 21 ಇಲ್ಲೊಂದು ಎಷ್ಟದ 1 ಅದ. ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯವನ್ನು 10% ಹೆಚ್ಚಿಸಿದರೆ ಅದರ ಪರಿಧಿಯಲ್ಲಾದ ಶೇಕಡಾ ಬದಲಾವಣೆ ಅಲ್ಲಿಯೂ ಕೂಡ ಏನಾಗಿರ್ತದೆ, ಪರಿಧಿಯಲ್ಲಿ ಕೂಡ 10% ಹೆಚ್ಚಾಗಿರ್ತದೆ. ಇಂಪಾರ್ಟೆಂಟ್ ಕ್ವಶನ್, ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಸೇಮ್ ಆಗಿರ್ತದೆ. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ, ಇನ್ನು ನೆನಪಿಟ್ಕೊರಿ, ಸೇಮ್ 10% ಅಲ್ಲಿಯೂ ಕೂಡ ಏನಾಗಿರ್ತದೆ ರೀ, ಹೆಚ್ಚಾಗಿರ್ತದೆ. ತ್ರಿಜ್ಯ ಒಳಗೆ ಹೆಚ್ಚು ಮಾಡಿದ್ವು ಅಂದ್ರೆ ಪರಿಧಿ ಒಳಗೂ ಹೆಚ್ಚಾಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯವನ್ನು 20% ಕಡಿಮೆಗೊಳಿಸತ್ತಾರ. ಸೊ 2a ಅನ್ನೋಕ್ಕಿಂತನೂ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ 100 ಕಡಿಮೆಗೊಳಿಸಿದ್ರೆ ಏನು ಮಾಡ್ಬೇಕ್ರಿ, ಮೈನಸ್ 20 ಮೈನಸ್ 20 ಮೈನಸ್ 20 ಇಂಟು 20 ಬಾಗ್ಲೆ ಎಷ್ಟ್ರಿ 100. ಟೈಮ್ ಇರ್ತದ, ಸಿಂಪ್ಲಿಫಿಕೇಶನ್ ಮಾಡಕ್ ಟ್ರೈ ಮಾಡ್ರಿ.
ಸಾರಿ ಇದು ಫಾರ್ಮುಲಾ ಇದು ಬರ್ತದೆ 2a minus a into a divided by 100. ಸೊ 2 ಅಂದರೆ ಎಷ್ಟು, a ಅಂದರೆ ಎಷ್ಟು 20 ಮೈನಸ್ 20 ಇಂಟು 20 ಬಾಗ್ಲೆ ಎಷ್ಟು ರೀ 100. ಈ 2 ಜೀರೋ ಕ್ಯಾನ್ಸಲ್ ಅದು 22 ಎಷ್ಟು ರೀ 40, 2 ಎಷ್ಟು ರೀ 4. ಸೊ ಇಲ್ಲಿ ಎಷ್ಟಾಗ್ತದೆ 36. ಸೊ ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೇಕು, ನಾವು ತಪ್ಪು ಬಿಡಿಸಿದ್ವಿ, ಸಾರಿ. ಹೆಚ್ಚಾಗೈತಿ 2a ಪ್ಲಸ್ a ಇಂಟು a ಡಿವೈಡ್ ಬೈ 100. 2 ಇಂಟು ಎಷ್ಟು ರೀ 10. 10 ಇಂಟು 10 ಡಿವೈಡ್ ಬೈ ಎಷ್ಟು ಬರ್ತದೆ ರೀ 100. ಈ 2 ಜೀರೋಕ್ಕೆ ಈ ಜೀರೋ ಕ್ಯಾನ್ಸಲ್ ಆಯ್ತು. 12 ಎಷ್ಟು ರೀ 20 ಪ್ಲಸ್ 1 ಎಷ್ಟಾಯಿತು 21% ಆಯಿತು. ಸೊ ನೆಕ್ಸ್ಟ್ ಇದು 20, ಇದು ಕರೆಕ್ಟ್ ಅದ. ಇದೊಂದು ಫಾರ್ಮುಲಾ ನೆನಪಿಟ್ಕೋರಿ, ಸರ್ಕಲ್ ಮೇಲೆ ಈ ರೀತಿ ನೆನಪಿಟ್ಕೋಬೇಕು. ಓಕೆ, ಟೈಪ್ 9 ಕ್ವಶನ್ಸ್ ಬಂದಿದೆ ಈಗ. ಏನ ಆದಾಯವು, ಏನದ ಕ್ವಶನ್ ರೀ, ಏನ ಆದಾಯವು ಬಿನ ಆದಾಯಕ್ಕಿಂತ, ಎ ವ್ಯಕ್ತಿ ಮತ್ತು ಬಿ ವ್ಯಕ್ತಿ ಅಂತ ಇಬ್ಬರು ಜನ ಆದರು. ಸೊ ಏನ ಆದಾಯವು ಬಿನ ಆದಾಯಕ್ಕಿಂತ 20% ಹೆಚ್ಚು. ಹಾಗಾದರೆ ಬಿನ ಆದಾಯವು ಏನ ಆದಾಯಕ್ಕಿಂತ ಎಷ್ಟು ಕಡಿಮೆ? ಸೊ ಇಬ್ಬರು ಜನ ವ್ಯಕ್ತಿಗಳದಾರ. ಸೊ ಮೊದಲನೇದವ ಯಾರ್ರಿ ಎ, ಎರಡನೇದವ ಯಾರ ಬಿ. ಏನ ಆದಾಯವು ಬಿನ ಆದಾಯಕ್ಕಿಂತ, ಸೊ ಎ ಅಂತಕ್ಕಂಥ ವ್ಯಕ್ತಿ ಆದಾಯ ಬಿ ಅಂತಕ್ಕಂಥ ವ್ಯಕ್ತಿ ಆದಾಯಕ್ಕಿಂತ ಎಷ್ಟು ಹೆಚ್ಚದ ರೀ 20% ಹೆಚ್ಚದ. ಎಷ್ಟದ ರೀ 20% ಹೆಚ್ಚದ. 20% ಹೆಚ್ಚು ಅನ್ನೋದು ಯಾವುದಕ್ಕಾಗಿರ್ತದ ನೋಡ್ರಿ, ಇವಂಗೆ ಏನಾದರೂ 100 ಅನ್ನೋದು ಇರ್ತದ, 100 ರೂಪಾಯಿ ಸ್ಯಾಲ್ರಿ ಇತ್ತಂದ್ರೆ ಇವಂಗೆ ಎಷ್ಟಾಗಿರ್ತದ 120 ಆಗಿರ್ತದೆ. ಇದಕ್ಕೆ ನಾವೇನಂತೀವಿ 20% ಹೆಚ್ಚು ಅಂತೀವಿ. ಸೊ ಹಾಗಾದರೆ ಏನ ಆದಾಯಕ್ಕಿಂತ ಬಿನ ಆದಾಯ ಎಷ್ಟು ಕಡಿಮೆ ಅಂತ ಕೇಳೋದು. ಸೊ ಇವಾಗ ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಸೊ ಟ್ರೈ ಮಾಡ್ರಿ ಬಿಡ್ಸಕ್ಕ. ಓಕೆ ನೋಡ್ರಿ ಏನದ ರೀ. ಸೊ ಏನು ಕ್ವಶನ್ ಏನ ಆದಾಯಕ್ಕಿಂತ ಏನ್ರಿ, ಏನ ಆದಾಯಕ್ಕಿಂತ ಎಷ್ಟು ಕಡಿಮೆ ಕೇರ್. ಸೊ ಏನ ಆದಾಯ ಎಷ್ಟದ ರೀ 120 ಅದ. ಎಷ್ಟದ ರೀ 120 ಅದ. ಸೊ 120 ಇದ್ದಾಗ ಎಷ್ಟು ಕಡಿಮೆ ಇರ್ತದ ಅವ್ರದ 20 ಕಡಿಮೆ ಇರ್ತದ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಕೇಳ್ಯಾರ ಅವ್ರು. ಇಲ್ಲಿ ಏನೂ ಇಲ್ಲ ಅಂದ್ರೆ ಎಷ್ಟು ರೀ 1, ಈ ಜೀರೋ 2 1ಲೆ 2 6ಲೆ ಎಷ್ಟು ಉಳಿತು 10 ಉಳಿತು. ನೆಕ್ಸ್ಟ್ 2 3ಲೆ ನೆಕ್ಸ್ಟ್ ಎಷ್ಟು ರೀ 2 5ಲೆ ನೆಕ್ಸ್ಟ್ 50 ಬಾಗ್ಲೆ ಎಷ್ಟು ಉಳಿತು 3 ಉಳಿತು. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ. 3 1ಲೆ 2 ಉಳಿತು, 3 6ಲೆ 18 ಮತ್ತು 2 ಉಳಿತು, ಪಾಯಿಂಟ್ ಕೊಟ್ಟು 0 ಮತ್ತು 3 6ಲೆ 18 ಎಷ್ಟು ರೀ 16.6% ಕಡಿಮೆ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ಬೋದು ನೀವು. ಏನ ಆದಾಯವು ಏನ್ರಿ, ಏನ ಆದಾಯವು ಬಿ ವ್ಯಕ್ತಿಗಿಂತ, ಸೊ ಇಲ್ಲಿ ಎ ಅದನು, ಇಲ್ಲಿ ಏನನ್ರಿ ಬಿ ಅದನು. ಏನ ಆದಾಯವು ಬಿನ ಆದಾಯಕ್ಕಿಂತ 25% ಕಡಿಮೆ. ಎಷ್ಟದ ರೀ 25% ಕಡಿಮೆ. ಏನ ಆದಾಯವು ಬಿನ ಆದಾಯಕ್ಕಿಂತ 25% ಕಡಿಮೆ. ಇವ್ 100 ಇದ್ರೆ ಇವಂದು ಎಷ್ಟು ಇರ್ತದೆ ರೀ 75 ಇರ್ತದ. ಎಷ್ಟಿರ್ತದ 75. ಹಾಗಾದರೆ ಬಿನ ಆದಾಯವು ಏನ ಆದಾಯಕ್ಕಿಂತ ಎಷ್ಟು ಹೆಚ್ಚು? ಏನ ಆದಾಯವು, ಹಾಗಾದ್ರೆ ಬಿನ ಆದಾಯ, ಸೊ ಹಿಂಗ ಡಿಫ್ರೆನ್ಸ್ ಎಷ್ಟದ ರೀ 25 ಅದ. 25 ಅದ. ಸೊ 100ಕ್ಕೆ ಎಷ್ಟು ಹೆಚ್ಚದ ರೀ 25 ಅದ. ಹಾಗಾದ್ರೆ 75ಕ್ಕೆ ಎಷ್ಟು? ಸೊ ಟ್ರೈ ಮಾಡ್ರಿ ಬಿಡ್ಸಕ್ಕೆ ಟ್ರೈ ಮಾಡ್ರಿ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸಾರಿ.
ಏನದಪ್ಪ ಕ್ವಶನ್? 75 ಇದ್ದಾಗ ಎಷ್ಟೈತ್ರಿ? 25 ಕಡಿಮೆ ಐತಿ. ಏನದ್ರಿ? 75ಕ್ಕೆ ಎಷ್ಟು ಕಡಿಮೆ ಅದ ರೀ? 25 ಕಡಿಮೆ ಅದ. ಹಾಗಾದ್ರೆ 100ಕ್ಕೆ ಎಷ್ಟು? ಏನಿಲ್ಲ ಕೇಳಿ ಎಷ್ಟು? ಒಂದು ಎನ ಆದಾಯವು ಬಿನ ಆದಾಯಕ್ಕಿಂತ 25% ಕಡಿಮೆ ಐತಿ. ಸೊ ಇವ್ 100 ಇದ್ರೆ ಎಷ್ಟು ಇರ್ತೈತಿ? 25 ಇರ್ತೈತಿ. ಸೊ 75 ರೂಪಾಯಿ ಪಗಾರ ಇದ್ದಾಗ ಇವಂಗೆ ಎಷ್ಟು ಕಡಿಮೆ ಐತಿ? 25 ಕಡಿಮೆ ಐತಿ. ಸೊ ಸಿಂಪ್ಲಿಫಿಕೇಶನ್ 25 ಒಂದ್ಲೆ 25 ಮೂರ್ಲೆ ಎಷ್ಟು ಉಳಿತ್ರಿ? 100/3 ಉಳಿತು. ಫರ್ದರ್ ಸಿಂಪ್ಲಿಫಿಕೇಶನ್ 3 ಒಂದ್ಲೆ 3 ಮೂರ್ಲೆ 9 1 ಉಳಿತು. 3 ಮೂರ್ಲೆ 9 ಪಾಯಿಂಟ್ ಕೊಟ್ವಿ. 3 ಮೂರ್ಲೆ 9 ಎಷ್ಟು ಪರ್ಸೆಂಟ್ ರೀ? 33.3%. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಎ ಸ್ಯಾಲ್ರಿ ಈಸ್ 20% ಮೋರ್ ದೆನ್ ಬಿ's ಸ್ಯಾಲ್ರಿ. ಸೊ ಎ ಮತ್ತು ಬಿಗಳದಾರು. ಎನ ಸ್ಯಾಲ್ರಿ ಬಿಗಿಂತ 20% ಹೆಚ್ಚದ. 100 ಇದ್ರೆ ಎಷ್ಟಾಯ್ತು ರೀ? 120 ಆಯ್ತು. ಸೊ ಯಾವಾಗ 120 ಇದ್ದಾಗ 20% ಹೆಚ್ಚಾಯ್ತು. ಹೌ ಮಚ್ ಪರ್ಸೆಂಟೇಜ್ ಲೆಸ್ ದೆನ್ ಎ ಸ್ಯಾಲ್ರಿ? ಹಾಗಾದ್ರೆ ಬಿ ಸ್ಯಾಲ್ರಿ ಅವನಕ್ಕಿಂತ ಎಷ್ಟು ಕಡಿಮೆ ಅದ? ಸೊ 120 ರೂಪಾಯಿ ಪಗಾರ ಇತ್ತಂದ್ರೆ ಎಗೆ 20 ರೂಪಾಯಿ ಹೆಚ್ಚಿರ್ತದ. ಹಾಗಾದ್ರೆ 100ಕ್ಕೆ ಎಷ್ಟು? ಏನೂ ಇಲ್ಲ ಅಂದ್ರೆ ಎಷ್ಟು ರೀ? 1 0 0 2 ಒಂದ್ಲೆ 2 6ಲೆ. ಸೊ ನೀವೇನ್ ಮಾಡ್ರಿ? 100/6 ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಒಳಗೆ ಕಮೆಂಟ್ ಒಳಗೆ ಹೇಳ್ಬೇಕು. ಓಕೆ, ಸಾಕಷ್ಟು ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ. 2 ಮೂರ್ಲೆ 2 50ಲೆ. ಸೊ ನೆಕ್ಸ್ಟ್ 3 ಒಂದ್ಲೆ 2 ಉಳಿತು. 3 6ಲೆ 18 ಮತ್ತು 2 ಉಳಿತು. ಮತ್ತು 3 6ಲೆ 18 16.6%. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇಫ್ ಎ ಸ್ಯಾಲ್ರಿ ಈಸ್ 25% ಮೋರ್ ದೆನ್ ಬಿ's ಸ್ಯಾಲ್ರಿ, ದೆನ್ ಬಿ ಸ್ಯಾಲ್ರಿ ಈಸ್ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ಎ ಸ್ಯಾಲ್ರಿ ಅಂತದ. ಸೊ ಬಿಡಿಸಿ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ನೆಕ್ಸ್ಟ್ ಕ್ವಶನ್ ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಗಳದಾವ. ಸೊ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಟೈಮ್ ಮುಗಿದೈತಿ. ಸೊ ಒಂದು ಹಳ್ಳಿಯ ಜನಸಂಖ್ಯೆ ಈಗ ಎಷ್ಟದ ರೀ? 8,000 ಇದೆ. ಮತ್ತೆ ಜನಸಂಖ್ಯೆಯು ಪ್ರತಿ ವರ್ಷ 5% ಹೆಚ್ಚಾಗುತ್ತದೆ. ಹಾಗಾದ್ರೆ 3 ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ ಇಂಥ ಕ್ವಶನ್ಸ್ ನಮ್ಮ ಎಕ್ಸಾಮ್ದಾಗ ಫಿಕ್ಸ್ ಇರ್ತಾವ SSC ಒಳಗೆ. ಇದನ್ನ ಹೆಂಗ್ ಬಿಡಿಸ್ಬೇಕು? ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟದ ರೀ? 8,000. ಇವಾಗ ಎಷ್ಟದ ರೀ? 8,000. ಪ್ರತಿ ವರ್ಷ 5% ಹೆಚ್ಚಾಕಿತ್ತಂದ್ರೆ ಅದ್ರೊಳಗ 100 ಇತ್ತಂದ್ರೆ ಎಷ್ಟಾಕೈತ್ರಿ? 105 ಆಗ್ತೈತಿ. ಇದು ಎಷ್ಟನೇ ವರ್ಷ ರೀ? ಮೊದಲನೇ ವರ್ಷ. ಎರಡನೇ ವರ್ಷ ಅಂದ್ರೆ ಮತ್ತೆ ವಾಪಸ್ ಸೇಮ್ 100 ಇಂಟು ಎಷ್ಟಾಗ್ತದೆ ರೀ? 105 ಆಗ್ತದೆ. ನೆಕ್ಸ್ಟ್ ಎರಡನೇ ವರ್ಷ ಕೂಡ 100 ಇದ್ರೆ ಎಷ್ಟಾಗ್ತದೆ ರೀ? 105 ಆಗ್ತದೆ. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು? ಫರ್ದರ್ ಸಿಂಪ್ಲಿಫಿಕೇಶನ್. ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟು ರೀ? 1 ಈ 2 0 ಈ 2 0 ಈ 0 ಕ್ಯಾನ್ಸಲ್ ಆಯ್ತ್ರಿ. ಸೊ ಇಲ್ಲಿ ಎಷ್ಟು ಉಳಿತು? 8 ಉಳಿತು. ನೆಕ್ಸ್ಟ್ ಕಡ್ತಿ ಹೋಗ್ತಾವ ನೋಡ್ರಿ. 5 2ಲೆ 10 5 1ಲೆ. ನೆಕ್ಸ್ಟ್ 5 2ಲೆ 10. ನೆಕ್ಸ್ಟ್ 5 2ಲೆ 10 5 1ಲೆ. ಮತ್ತೆ ಇಲ್ಲಿ ಎಷ್ಟು? 0 ಉಳಿದಿತ್ತು. 5 4ಲೆ 20 5 21ಲೆ. ನೆಕ್ಸ್ಟ್ ಇದು ನೋಡ್ರಿ. 4 1ಲೆ 4 2ಲೆ. ಸೊ ಈ 2 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 21 ಇಂಟು 21 ಇಂಟು 21. ಸೊ ನಿಮ್ಗೆಲ್ಲ ಗುರ್ತದ 21ರ ವರ್ಗ 441 ಇಂಟು ಎಷ್ಟು ಮಾಡ್ಬೇಕ್ರಿ? 21 ಮಾಡಬೇಕು. ಸೊ 21 4ಲೆ ಎಷ್ಟು ರೀ? 44. 4 ಉಳಿತು. 21 4ಲೆ ಎಷ್ಟು ರೀ? 44 ಪ್ಲಸ್ 4 ಎಷ್ಟು ರೀ? 48 ಆಗ್ತದೆ. ಎಷ್ಟಾಗ್ತದೆ ರೀ? 48. ಸೊ ಇದು ಮಿಸ್ ಹೊಡೆಯೈತಿ. 21 4ಲೆ ಎಷ್ಟು ರೀ? 44. ಸೊ 4 ಉಳಿತು. 21 4ಲೆ 44 ಪ್ಲಸ್ 440 ಸಾರಿ ಸ್ಕ್ವೇರ್ ನ ಬರೀ ತಪ್ಪು ಬರ್ದೀನಿ. 21ರ ವರ್ಗ ಫಸ್ಟ್ 21ರ ವರ್ಗ 441. 400 ಎಷ್ಟು ರೀ? 41 ಇಂಟು ಎಷ್ಟು ಮಾಡಬೇಕು? 21 ಮಾಡಬೇಕು. 21 1ಲೆ ಎಷ್ಟು ರೀ? 21. 21 4ಲೆ 44 ಪ್ಲಸ್ 2 46. 21 4ಲೆ 44 ಪ್ಲಸ್ 4 ಎಷ್ಟು ರೀ? 48. ಎಷ್ಟು ಹೆಚ್ಚಾಗ್ತದೆ ರೀ? 4861 ಹಳ್ಳಿಯ ಜನಸಂಖ್ಯೆ
ಹೆಚ್ಚಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ಬೋದು. ಇವಾಗ ನಿಮ್ಗೆ ಡೀಟೇಲ್ ಆಗಿ ಐಡಿಯಾ ಬರ್ತದೆ. ಎಷ್ಟದ ನೋಡ್ರಿ, ಒಂದು ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 10% ಹೆಚ್ಚಾಗುತ್ತದೆ, ಮುಂದಿನ ವರ್ಷದಲ್ಲಿ 10% ಕ್ಷೀಣಿಸುತ್ತದೆ, ಅಂದ್ರೆ ಇನ್ನು ಕಡಿಮೆ ಆಗುತ್ತದೆ. ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ ಎಷ್ಟದರಿ 20,000 ಆದರೆ ಮುಂದಿನ 2 ವರ್ಷದ ನಂತರ. ಸೊ ಪ್ರಸ್ತುತ ಎಷ್ಟದರಿ 20,000 ಆ ಹಳ್ಳಿಯ ಜನಸಂಖ್ಯೆ ಅದ. ಸೊ ಮೊದಲನೇ ವರ್ಷ 10% ಹೆಚ್ಚಾದ್ರೆ ಏನಾಗ್ತೈತಿ, 100 ಇದ್ದಿದ್ದು ಎಷ್ಟಾಗ್ತದ್ರಿ 110. ಎರಡನೇ ವರ್ಷ ಏನಂದ್ರೆ ಕ್ಷೀಣಿಸುತ್ತದೆ, ಕಡಿಮೆ ಆಗ್ತದ, 100 ಇದ್ದಿದ್ದು ಎಷ್ಟಾಗ್ತದ್ರಿ 90 ಆಗ್ತದೆ. ಹಾಗಾದ್ರೆ ಈಗ ಹಳ್ಳಿಯ ಜನಸಂಖ್ಯೆ ಎಷ್ಟೈತಿ ಕೇಳಿದೆ. ಈ 2 0 ಈ 2 0 ಈ 2 0 ಈ 2 0 ಕ್ಯಾನ್ಸಲ್ ಅದು. ನೆಕ್ಸ್ಟ್ 11 9 ಎಷ್ಟ್ರಿ 99, 11 9 ಎಷ್ಟ 99. ಸೊ ಇಲ್ಲೊಂದು 0 ಇಲ್ಲೊಂದು 0 ಎಷ್ಟು 0 ರೀ 2 0. ನೆಕ್ಸ್ಟ್ ಗುಣಾಕಾರ ಎಷ್ಟು ಮಾಡ್ಬೇಕ್ರಿ 2 ಮಾಡಬೇಕು. ಗುಣಾಕಾರ 2 ಮಾಡಬೇಕು. ಎಷ್ಟು 0 ಅದಾವ್ರಿ 2 0 ಅದಾವ. 9 2 ಎಷ್ಟ್ರಿ 18, 1 ಉಳಿತು. 9 2 18 ಪ್ಲಸ್ 1 ಎಷ್ಟ್ರಿ 19. ಸೊ ಮೊದಲನೇ ವರ್ಷ 10% ಹೆಚ್ಚಾಗಿ ಎರಡನೇ ವರ್ಷ 10% ಕಡಿಮೆ ಆಯಿತು. ಸೊ ಇವಾಗ ಹಳ್ಳಿಯ ಜನಸಂಖ್ಯೆ ಎಷ್ಟಿರ್ತದೆ ಪ್ರಸ್ತುತ 19,800 ಇರ್ತದೆ. ಸೊ ಈ ಒಂದು ಕ್ವಶನ್ ಒಳಗೆ ಸ್ವಲ್ಪ ಎಲ್ಲೋ ಮಿಸ್ ಹೊಡೆಯದೈತಿ, ಇನ್ನೊಂದ್ಸಲ ಕರೆಕ್ಷನ್ ನೀವು ಮಾಡಿ ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ. ಏನೈತಿ 19,800. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ನೆಕ್ಸ್ಟ್ ನಮ್ಮ ಒಂದು ಆ್ಯಪ್ ಒಳಗೆ ಎಲ್ಲ ಕ್ಲಾಸಸ್ ಕೂಡ ನಿಮ್ಗೆ ಸಿಗ್ತಿರ್ತಾವ. ಟೈಪ್ 10 ಏನದರಿ, ಒಂದು ಹಳ್ಳಿಯ ಜನಸಂಖ್ಯೆ 5,000 ಇದ್ದು ಎಷ್ಟದರಿ 5,000 ಇದ್ದು ಪ್ರತಿ ವರ್ಷ 10% ಹೆಚ್ಚಾದರೆ 2 ವರ್ಷದ ನಂತರ ಆ ಹಳ್ಳಿಯ ಜನಸಂಖ್ಯೆ. ಒಂದು ಹಳ್ಳಿಯದ ಆ ಹಳ್ಳಿಯ ಜನಸಂಖ್ಯೆ ಎಷ್ಟದರಿ ಇವಾಗ 5,000 ಎಷ್ಟದರಿ 5,000. ಸೊ ಪ್ರತಿ ವರ್ಷ 10% ಹೆಚ್ಚಾಗ್ತೈತಿ. 100 ಜನಸಂಖ್ಯೆ ಇತ್ತಂದ್ರೆ ಆ ವರ್ಷ ಎಷ್ಟಾಗ್ತದ್ರಿ 110. ಹಿಂಗೆ ಎಷ್ಟು ವರ್ಷ ಹೆಚ್ಚಾಗತೈತಿ 2 ವರ್ಷ ಹೆಚ್ಚಾಗತೈತಿ. ನೀವು ಕೂಡ 2 ಸಲ ಹಿಂಗೆ ಬರೀರಿ. ನೆಕ್ಸ್ಟ್ ಈ 2 0 ಈ 2 0 ಈ 2 0ಕ್ಕೆ ಈ 2 0 ಕ್ಯಾನ್ಸಲ್ ಅದು. ನೆಕ್ಸ್ಟ್ 11ರ ವರ್ಗ ಎಷ್ಟ್ರಿ 121. ನೆಕ್ಸ್ಟ್ ಈ ಸೈಡ್ ಎಷ್ಟು ಉಳ್ದರಿ 50 ಉಳ್ದ. ಗುಣಾಕಾರ ಮಾಡಬೇಕು. 0ಕ್ಕೆ 0, 5 1 ಎಷ್ಟ್ರಿ 5, 5 2 ಎಷ್ಟ್ರಿ 10, 1 ಉಳಿತು. 5 1 5 ಪ್ಲಸ್ ಎಷ್ಟು 6. 2 ವರ್ಷದ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟಾಗ್ತದಪ್ಪ 6,050 ಆಗ್ತದೆ. ಲೆಕ್ಕ ತಿಳಿದಿತ್ತಂದ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಥವಾ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿ. ಇದು ಮಾಡೋಕ್ಕಾಗ್ಲಿಕ್ಕಂದ್ರೆ ನೀವು ಈ ಒಂದು ವಿಡಿಯೋನ ಎಲ್ಲಿಂದ ನೋಡತ್ತೀರಿ ಆ ಒಂದು ಪ್ಲೇಸ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಪಾಪ್ಯುಲೇಷನ್ ಆಫ್ ವಿಲೇಜ್ ಈಸ್ 8,000 ಆ್ಯಂಡ್ ಇಟ್ ಇನ್ಕ್ರೀಸಸ್ ಎವ್ರಿ ಇಯರ್ ಬೈ 20 years. ಸೊ ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟದ ರೀ 8,000 ಅದ. ಎಷ್ಟದ 8,000 ಅದ. ಸೊ ಆ ಹಳ್ಳಿಯ ಜನಸಂಖ್ಯೆ ಪ್ರತಿ ವರ್ಷ 20% ಹೆಚ್ಚಾಗ್ತೈತಿ. ಅಂದ್ರೆ 100 ಇದ್ದಿದ್ದು 120 ಆಗ್ತೈತಿ. ಸೊ ಎರಡನೇ ವರ್ಷ ಕೂಡ 100 ಇದ್ದಿದ್ದು 120 ಆಗ್ತೈತಿ. ಅಲ್ಲಿ ಎಷ್ಟು ವರ್ಷ ಕೊಟ್ಟಾರ, 2 ವರ್ಷ ಕೊಟ್ಟರೆ 2 ಸಲ ಬರ್ಕೋಬೇಕು. 3 ವರ್ಷ ಕೊಟ್ಟರೆ 3 ಸಲ. ಈ 2 0 ಈ 0. ಸೊ ಈ 0 ಈ 0 ಈ 0 ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತ್ರಿ 80 ಇಂಟು 12 ಇಂಟು 12 ಉಳಿತು. 12ರ ವರ್ಗ ನಿಮಗೆಲ್ಲ ಗುರ್ತೈತಿ. ಸೊ ಆ ವರ್ಗವನ್ನ ಬರೆದ ನೆಕ್ಸ್ಟ್ ಏನು ಮಾಡಬೇಕು, ಇಂಟು 80ರಿಂದ ಗುಣಾಕಾರ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಮಿಸ್ ಮಾಡಬಾರ್ದು. ಓಕೆ, ಸೇಮ್ ಲೆಕ್ಕ ತಿಳಿಸಿದ್ದೇನೆ ಈಗ. ಇಲ್ಲೇನದ್ರಿ ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟದ 12,000. 12,000 ಬರೀತೀರಿ. ನೆಕ್ಸ್ಟ್ ಏನ್ ಮಾಡಬೇಕು, ಹೆಚ್ಚಾಗಿತ್ತಂದ್ರೆ 100ಕ್ಕೆ ಹೆಚ್ಚಾದ್ರೆ ಹೆಚ್ಚು ಬರಿಬೇಕು, ಕಡಿಮೆ ಆದ್ರೆ ಕಡಿಮೆ ಬರಿಬೇಕು. 2 ವರ್ಷ 2 ಸಲ ಬರೀತೀರಿ. 10% ಅಂದ್ರೆ ಎಷ್ಟಾತ್ರಿ 110. ಇದು ಎಷ್ಟಾಯ್ತು 110. ಈ 2 0ಕ್ಕೆ ಈ 0 ಈ 0 ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತ್ರಿ 120. 11ರ ವರ್ಗ ಎಷ್ಟ್ರಿ 121. 0ಕ್ಕೆ 0. 12 1 12 1 ಉಳಿತು. 12 2 24 1 25 2 ಉಳಿತು. 12 1 12 ಪ್ಲಸ್ 2 ಎಷ್ಟ್ರಿ 14. ಸೊ 14,520 ಆಗಿರ್ತದೆ 2 ವರ್ಷದ ನಂತರ ಆ ಹಳ್ಳಿಯ ಜನಸಂಖ್ಯೆ. ಒಂದು ಗ್ರಾಮದ ಜನಸಂಖ್ಯೆಯು 4,000 ಐತಿ. ಸೊ 4,000 ಅಂತೂ ಬರೆಯತ್ತೀರಿ. ನೆಕ್ಸ್ಟ್ ಪ್ರತಿ ವರ್ಷ 20% ಹೆಚ್ಚಾಗ್ತೈತಿ. 100 ಇದ್ದಿದ್ದು ಎಷ್ಟಾಗ್ತದ್ರಿ 120. ನೆಕ್ಸ್ಟ್ ಎಷ್ಟು ವರ್ಷ ಹೆಚ್ಚಾಗೈತ್ರಿ ಹಂಗ 2 ವರ್ಷ ಹೆಚ್ಚಾಗ್ತೈತಿ. ಅಂದ್ರೆ 2 ಸಲ ಬರೀತೀರಿ. ಸೊ ಇದನ್ನ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವಶನ್, ಇನ್ನೇನು ಇಲೆಕ್ಷನ್. ಓಕೆ, ಇಲೆಕ್ಷನ್ ಕ್ವಶನ್ ಬಂದಿದೆ. ಸೊ ಇಂಪಾರ್ಟೆಂಟ್ ಟೈಪ್ಸ್. ಸೊ ನೆಕ್ಸ್ಟ್ ನೋಡೋಣ ಟೈಪ್ ಒಳಗೆ ಬರ್ತದೆ. ಸೊ ಎಲ್ಲ ಇಲೆಕ್ಷನ್ ಕ್ವಶನ್ ಅದಾವ.
ಇದನ್ನ ಬಿಡಿಸಿ ನೆಕ್ಸ್ಟ್ ಆ ಕ್ವಶನ್ಗಳನ್ನು ಬಿಡಿಸೋಣ. ಅಂದ್ರೆ ಬೇಸಿಕ್ ಐಡಿಯಾ ಬರ್ತದೆ. ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು, ಒಂದು ಚುನಾವಣೆ ಇದೆ, ಇಬ್ಬರು ಜನ ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಥವಾ ಭಾಗವಹಿಸಿದ್ದಾರೆ. ಒಬ್ಬನು ಒಟ್ಟು ಚಲಾಯಿಸಲ್ಪಟ್ಟ ಮತಗಳಲ್ಲಿ 40% ಮತಗಳನ್ನು ಗಳಿಸಿದ್ದು. ಎಷ್ಟ್ರಿ? 40% ಮತಗಳನ್ನ ಗಳಿಸಿದ್ದು. 5,000 ಮತಗಳಿಂದ ಸೋತನು. 500 ಮತಗಳಿಂದ ಸೋತನು. ಹಾಗಾದ್ರೆ ಚುನಾವಣೆಯಲ್ಲಿ ಚಲಾಯಿಸಲ್ಪಟ್ಟ ಮತಗಳೆಷ್ಟು? ಒಂದು ಚುನಾವಣೆ ಇದೆ, ಈ ಒಂದು ಚುನಾವಣೆ ಒಳಗ ಎ ಮತ್ತು ಬಿ ಅಂತ ಇಬ್ಬರು ಜನ ಅಭ್ಯರ್ಥಿಗಳು ಏನ್ ಮಾಡಿದಾರೆ, ಪಾರ್ಟಿಸಿಪೇಟ್ ಮಾಡಿದರು. ಸೊ ಒಬ್ಬ ಅಭ್ಯರ್ಥಿ ಏನ್ ಮಾಡಿದ, 40% ವೋಟ್ ತಗೊಂಡ 500 ಮತಗಳ ಅಂತರದಿಂದ ಏನ್ ಮಾಡಿದಾನು, ಸೋತಿದ್ದಾನೆ. ಸೊ ಒಂದು ಚುನಾವಣೆ ನಡೆದಿದ ಪರ್ಸೆಂಟೇಜ್ ಆಫ್ ವೋಟ್, ಒಟ್ಟು ಮತಗಳು ಎಷ್ಟ್ರಿ? 100%. ಒಬ್ಬ 40% ತಗೊಂಡಂದ್ರೆ ಇನ್ನೊಬ್ಬ ಎಷ್ಟು ತಗೊಂಡಿರ್ತಾನ್ರಿ? 60%. ಯಾಕ ಇಷ್ಟ ಅಂದ್ರೆ ಅಲ್ಲಿ ಇಬ್ಬರ ಜನ ಕಾಂಪಿಟೇಷನ್ ಅದ. ಸೊ ಇವ್ರಿಬ್ರು ನಡುವೆ ಡಿಫ್ರೆನ್ಸ್ ಎಷ್ಟದ್ರಿ? 20% ಅದ. ಸೊ ಎಷ್ಟು ಮತಗಳ ಅಂತರದಿಂದ ಸೋತಾನ್ರಿ ಇವ? 20% ಮತಗಳ ಅಂತರದಿಂದ ಸೋತಾನು. ಸೊ 20% ಅಂದ್ರೆ ಎಷ್ಟ್ರಿ? 500. ಎಷ್ಟ? 500. ನಮಗೇನ್ ಕೇರ? ಒಟ್ಟು ಮತ ಕೇರ. ಒಟ್ಟು ಮತ ಅಂದ್ರೆ ಏನ್ರಿ? 100% ಆಗಿರ್ತದೆ. ಸೊ ಈ ಜೀರೋ ಹೊತ್ತು 2 ಎಷ್ಟಲೇ 50 ರೀ? 2 25 50. ಸೊ ಇಲ್ಲಿ ಎಷ್ಟಲೇ ಗುಣಾಕಾರ ಮಾಡತ್ತೋ? 25. ಇಲ್ಲೂ ಕೂಡ 25 ಗುಣಾಕಾರ ಮಾಡಬೇಕು. 25 ಗುಣಾಕಾರ ಮಾಡ್ರ ಆನ್ಸರ್ ಎಷ್ಟು ಬರ್ತದ್ರಿ? 2,500 ಬರ್ತದ. ಎಷ್ಟು ಬರ್ತದ? 2,500 ಬರ್ತದ. ಸೊ ಲೆಕ್ಕ ತಿಳಿದಿತ್ತಂದ್ರೆ ಸಾಕಷ್ಟು ಜನ ಈ ಒಂದು ವಿಡಿಯೋನ ನೋಡತ್ತೀರಿ. ಸೊ ಮಿಸ್ ಮಾಡಲ್ಲ, ಲೈಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಭಾಗವಹಿಸಿದ್ದು 45% ಮತಗಳನ್ನ ಪಡೆದು 295 ಮತಗಳಿಂದ ಸೋತನು. ಸೊ ಇಬ್ಬರು ಜನ ಕಾಂಪಿಟೇಷನ್ ಮಾಡತ್ತಾರ. ಒಟ್ಟು ಮತಗಳೆಷ್ಟ್ರಿ? 100%. ಒಬ್ಬ 45% ತಗೊಂಡನು, ಇನ್ನೊಬ್ಬ ಎಷ್ಟು ತಗೊಂಡಿರ್ತಾನ್ರಿ? ಆಬ್ವಿಯಸ್ಲಿ 55%. ಸೊ ಸೋತಾನೊಬ್ಬ. ಯಾರ್ರಿ? ಇವ್ ಸೋತಾನ. ಎಷ್ಟು ಮತಗಳ ಅಂತರದಿಂದ? 295 ಮತಗಳ ಅಂತರದಿಂದ. ಸೊ 295 ಅಂದ್ರೆ ಎಷ್ಟ್ರಿ? 10%. ನಮಗೇನ್ ಕೇಳಿದಾರ? ಒಟ್ಟು ಬಿದ್ದ ಮತಗಳ ಸಂಖ್ಯೆ, ಮತಗಳಿಂದ ಸೋತನು. ಹಾಗಾದ್ರೆ ಒಟ್ಟು ಬಿದ್ದ ಮತಗಳು ಎಷ್ಟ್ರಿ? 100. ಎಷ್ಟ? 100. ಸೊ ನಮಗೀಗ ಈಸಿಯಾಗಿ ಇದು ಒಂದು ಮೆಥಡ್ಲೆ ಬಿಡಿಸ್ಬೋದು. 10% ಅಂದ್ರೆ ಎಷ್ಟಪ್ಪ? 295. 100% ಅಂದ್ರೆ ಎಷ್ಟ? ಸೊ ಎಕ್ಸ್ ಅಪೋಸಿಟ್ ಯಾವ್ದೈತಿ? 10 ಐತಿ. ಕೆಳಗೆ ಬರ್ಕೋರಿ. 100 ಇಂಟು 295. ಈ ಜೀರೋ ಕ್ಯಾನ್ಸಲ್ ಆಯ್ತು, 10 ಉಳಿತು. ಅಂದ್ರೆ ಏನ್ರಿ? 2,950 ಮತಗಳು ಒಟ್ಟು ಬಿದ್ದಿದಾವು. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಭಾಗವಹಿಸಿದ್ದು ಎ ಅಭ್ಯರ್ಥಿ 30% ಮತಗಳನ್ನು ಪಡೆದು 2,800 ಮತಗಳಿಂದ ಸೋತು. ಸೊ ಇಬ್ಬರು ಜನ ಪಾರ್ಟಿಸಿಪೇಟ್ ಮಾಡಿದಾರೆ. ಒಟ್ಟು ಮತಗಳು ಎಷ್ಟ್ರಿ? 100%. ಅದ್ರೊಳಗ ಒಬ್ಬ 30% ವೋಟ್ ತಗೊಂಡನು, ಇನ್ನೊಬ್ಬ 70% ವೋಟ್ ತಗೊಂಡನು. ನೀವು ಎಷ್ಟು ಮತಗಳ ಅಂತರದಿಂದ ಸೋತನ್ರಿ? 40% ಮತಗಳ ಅಂತರದಿಂದ ಸೋತಾನು. ಹಾಗಾದ್ರೆ 40% ಅಂದ್ರೆ ಎಷ್ಟ್ರಿ? 2,800. ಎಷ್ಟಲೇ ಇದ? 4 8. ಸೊ 4 5 20, 4 24, 4 7 28, 0 ಇಲ್ಲಿ ಎಷ್ಟರಿಂದ ಗುಣಿಸತ್ತೋ? 70ರಿಂದ. ಸೊ ಇಲ್ಲೂ ಕೂಡ 70ರಿಂದ ಗುಣಿಸ್ಬೇಕು. ಎಷ್ಟು ಜೀರೋ ಅದಾವ್ರಿ? 3 ಜೀರೋ ಅದಾವ. 3 ಜೀರೋ ಬರದ್ರಿ. 7 ಒಂದ್ಲೆ ಎಷ್ಟ್ರಿ? 7. ಆನ್ಸರ್ ಎಷ್ಟು ಆಗ್ತದ? 7,000. ಸೊ ನೆಕ್ಸ್ಟ್ ಟೈಪ್ 12 ಬರ್ತಾವ. ಸೊ ಟೈಪ್ 12 ಹೋಗೋಕ್ಕಿಂತ ಮುಂಚೆ ಇಲ್ಲೊಂದ್ 2 ಕ್ವಶನ್ ಬಿಟ್ಟಿದ್ವಿ. ಸೊ ಅವನು ಬಿಡ್ಸ್ಕೊಂಡ್ ಬಂದ್ಬಿಡೋಣ. ಏನದರಿ? ಇನ್ ಆನ್ ಎಲೆಕ್ಷನ್ ಬಿಟ್ವೀನ್ ಎ ಅಂಡ್ ಬಿ, ಎ ಮತ್ತು ಬಿ ಗಳ ಮಧ್ಯದಲ್ಲಿ ಒಂದು ಎಲೆಕ್ಷನ್ ಆಗ್ತದೆ. ಸೊ ಅದ್ರೊಳಗ ಬಿ ಸೆಕ್ಯೂರ್ಡ್ 16,200 ವೋಟ್ಸ್. ಬಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ಮತಗಳನ್ನ ತಗೊಂಡನ್ರಿ? 16,200 ಮತಗಳನ್ನ ತಗೊಂಡನ ವೋಟ್ಸ್. ಅಂಡ್ ಡಿಫೆಕ್ಟೆಡ್ ಬೈ, ಅಷ್ಟು ಮತಗಳನ್ನ ತಗೊಂಡ ಸೋತಿದನ್ರಿ. ಏನ್ ಮಾಡಿದಾನು? ಸೋತಿದಾನ ಬೈ 8% ಆಫ್ ದ ಟೋಟಲ್ ವೋಟ್. ಹಾಗಾದ್ರೆ ಎಷ್ಟು ಮತಗಳ ಅಂತರದಿಂದ ಸೋತಾನ್ರಿ? 8% ಮತಗಳ ಓಟದಿಂದ ಸೋತಿದ್ದಾನೆ. ಇಫ್ ದೇರ್ ಈಸ್ ನೋ ಇನ್ವ್ಯಾಲಿಡ್ ವೋಟ್, ಅದ್ರೊಳಗೆ ಯಾವ ಕೂಡ ಕೋಟಾ ಇಲ್ಲ ಅಥವಾ ಯಾವ ಕೂಡ ಓಟುಗಳು ಹಾಳಾಗಿಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ವೋಟ್ಸ್ ಬಿಟ್ವೀನ್ ಎ ಅಂಡ್ ಬಿ? ಸೊ ಇಲ್ಲಿ ಏನ್ ಮಾಡ್ಯಾರು? 8%. ಎಷ್ಟ್ರಿ? 8% ಮತಗಳ ಅಂತರದಿಂದ ಸೋತಿದ್ದಾನೆ. ಸೊ ಕ್ವಶನ್ ಏನೋ ಸ್ವಲ್ಪ ಟ್ವಿಸ್ಟ್ ಅದ, ಬಿಡ್ಸಕ್ ಟ್ರೈ ಮಾಡ್ರಿ. ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಯಾರಿಗಾದ್ರೂ ಸ್ವಲ್ಪ ಎಕ್ಸಾಮ್ದಾಗ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ, ಟ್ರೈ ಮಾಡ್ರಿ.
ಓಕೆ, ನಿಮ್ಮ ಸಮಯ ಮುಗೀತೀಗ. ಸೊ ಏನದ ಕ್ವಶನ್, ಎ ಮತ್ತು ಬಿ ಇಬ್ಬರು ಜನ ಅದಾರ. ಎ ಮತ್ತು ಬಿ. ಎ ಓಟ್ ಎಷ್ಟು ತಗೊಂಡನ್ರಿ? ಎ ಎಷ್ಟು ಓಟ್ ತಗೊಂಡ ನೋಡ್ರಿ? 16,200. ಎಷ್ಟು? 16,200 ಮತಗಳನ್ನ ತಗೊಂಡ. ಎಷ್ಟ? 16,200 ಮತಗಳನ್ನ ತಗೊಂಡ ನೀವೇನ್ ಮಾಡಿದ? ಗೆದ್ದಾನು. ಎಷ್ಟು ಮತಗಳ ಅಂತರದಿಂದ ಗೆದ್ದಾನ್ರಿ? 8% ಮತಗಳ ಅಂತರದಿಂದ ಏನ್ ಮಾಡಿದನು? ಗೆದ್ದಿದ್ದಾನೆ. ಈ ಅಂತಕ್ಕಂಥ ವ್ಯಕ್ತಿ ಎಷ್ಟು ಓಟ್ಗಳನ್ನ ತಗೊಂಡನ್ರಿ? 16,200. ಸೊ ಈಗ ಎಷ್ಟು ಪರ್ಸೆಂಟ್ ಅನ್ನೋದು ನಾವು ಲೆಕ್ಕ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಎ ಇದ್ದಾವ 54% ತಗೊಂಡಿದ್ದಂದ್ರೆ ಬಿ ಇದ್ದಾವ ಎಷ್ಟು ತಗೊಂಡಿರ್ತಾನ್ರಿ? 46% ಓಟ್ಗಳನ್ನ ತಗೊಂಡಿರ್ತಾನೆ. ಸೊ 8% ಇಲ್ಲಿ ಏನದ ರೀ? ಡಿಫ್ರೆನ್ಸ್ ಅದ, ವ್ಯತ್ಯಾಸ ಅದ. ಏನದ? ವ್ಯತ್ಯಾಸ ಅದ. ಸೊ ಈಗ ಹೆಂಗ್ ಬಿಡಿಸ್ಬೇಕು? ನಮ್ಗೇನ್ ಕೇಳ್ಯಾರ ಅವ್ರ ನೋಡ್ರಿ, 54% ಓಟ್ ಅಂದ್ರೆ ಎಷ್ಟ್ರಿ? 16,200. ನಮಗ ಡಿಫ್ರೆನ್ಸ್ ಐತಿ ಎಷ್ಟ? 8%. ಹಾಗಾದ್ರೆ 8% ಅಂದ್ರೆ ಎಷ್ಟ? ಏನು ಇಲ್ಲ ಅಂದ್ರೆ ಎಷ್ಟ್ರಿ? 1. ಸೊ ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಯಾವ ಮಗ್ಗಿಲಿ ಕಡ್ತ ಹೋಗ್ತೈತಿ ನೋಡ್ರಿ? 6 3 ಎಷ್ಟ? 9. 5 4 ಎಷ್ಟ? 9. 3 ಮಗ್ಗಿಲಿ ಕಡ್ತ ಹೋಗ್ತೈತಿ. 3 1 2 ಹೋಯ್ತು. 3 8 24. 3 5 15. 3 4 12. 2 0ಕ್ಕೆ 0. ನೆಕ್ಸ್ಟ್ 9 2 18. 9 5 45. 9 6 ಎಷ್ಟ್ರಿ? 54. ನೆಕ್ಸ್ಟ್ 2 1 2 3 0ಕ್ಕೆ 0. 8 1 8 8 2 16. 8 3 ಎಷ್ಟ್ರಿ? 24. ಎಷ್ಟು 0? 2 0. ಅವರಿಬ್ಬರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟ್ರಿ? 2,400. ಎ ಒಟ್ಟು ಮತಗಳು ಎಷ್ಟ್ರಿ? 16,200. ಇವ್ರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟದ ರೀ? 8% ಅದ. ಎಷ್ಟದ? 8%. ಎಷ್ಟದ ರೀ? 8%. ಸೊ 8% ಅನ್ನೋದು ನಾವು ಕಂಡುಹಿಡಿಬೇಕಾಗಿತ್ತು. ಸೊ ಇವು 54 ತಗೊಂಡನ, ಇವ್ 46 ತಗೊಂಡನ. ಸೊ 54 ಅಂದ್ರೆ ಎಷ್ಟ್ರಿ? 16,700. 54% ಅಂದ್ರೆ ಎಷ್ಟು? 16,700. ಹಂಗಂದ್ರೆ 8% ಅಂದ್ರೆ ಎಷ್ಟು? 2,400. ನೆಕ್ಸ್ಟ್ ಕ್ವಶನ್, ಇನ್ನೇನು ಎಲೆಕ್ಷನ್ ಆಗೈತಿ. ಯಾವ ತರ ನೋಡುವ? 2 ಪಾರ್ಟೀಸ್ ನೋಡುವ. ಪಾರ್ಟಿ ಎ ಸೆಕ್ಯೂರ್ಡ್ ಬೈ 16% ಆಫ್ ದ ಟೋಟಲ್ ವೋಟ್. ಪಾರ್ಟಿ ಎ ಅನ್ನೋದು ಏನಾಗಿದೆ? ಸೆಕ್ಯೂರ್ಡ್ ಬೈ 16% ಆಫ್ ದ ವೋಟ್ಸ್. ಟೋಟಲ್ ವೋಟ್ಸ್ ಮೋರ್ ದೆನ್ ಪಾರ್ಟಿ ಬಿ. ಪಾರ್ಟಿ ಬಿ, ಇಲ್ಲೊಂದು ಎ ಅಂತಕ್ಕಂಥ ಪಾರ್ಟಿ ಅದ, ಇಲ್ಲೊಂದು ಬಿ ಅಂತಕ್ಕಂಥ ಪಾರ್ಟಿ ಅದ. ಸೊ ಇವ್ರಿಬ್ಬರಿಗಿಂತನೂ ಇದೇನಾಗಿದೆ ಅಂದ್ರೆ 16% ಓಟ ಹೆಚ್ಚಿಗೆ ತಗೊಂಡದ. ಏನ್ ತಗೊಂಡ್ರಿ? 16% ಹೆಚ್ಚಿಗೆ ತಗೊಂಡದ. ಈ ಪಾರ್ಟಿ ಬಿ ಗಾಟ್ 25,200 votes and there are no invalid votes. Did party B lost the election ಅಂತ ಹೇಳಿದ. Lost the election. ಹಾಗಾದ್ರೆ ಪಾರ್ಟಿ ಲಾಸ್ಟ್ ದ ಎಲೆಕ್ಷನ್. ಬಿಗೆ ಎಷ್ಟು ಮತಗಳ ಅಂತರದಿಂದ ಸೋಯ್ತು ಅಂತ ಕೇಳಿದರು. ಸೊ ಟ್ರೈ ಮಾಡ್ರಿ ಬಿಡ್ಸಾಕ. ಸೊ ಇದಕ್ಕೂ ಕೂಡ 30 ಸೆಕೆಂಡ್ ಟೈಮ್ ಕೊಡ್ತೀನಿ. ಸೊ ಬಿಡ್ಸಕ್ಕೆ ಟ್ರೈ ಮಾಡ್ರಿ, ನಾನು ಕೂಡ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇವೆಲ್ಲ SSC GD ಒಳಗೆ ಇರ್ತಕ್ಕಂಥ ಕ್ವಶನ್ಗಳು MTS ಒಳಗೂ ಬರ್ತಾವ. ಓಕೆ, 25 seconds is enough. ಏನದರಿ? 2 ಪಾರ್ಟಿ ಇದಾವ, ಪಾರ್ಟಿ ಎ ಮತ್ತು ಪಾರ್ಟಿ ಬಿ. ಸೊ ಇದಕ್ಕಿಂತನೂ ಇದೇನದ ರೀ? 16% ಮತಗಳನ್ನ ಹೆಚ್ಚಿಗೆ ತಗೊಂಡದ. ಹೆಚ್ಚಿಗೆ ಮತಗಳನ್ನ ತಗೊಂಡದ. ಪಾರ್ಟಿ ಎ ಮತ್ತು ಪಾರ್ಟಿ ಬಿ ಅಂತಕ್ಕಂಥ 2 ಪಾರ್ಟಿಗಳದವ, ಇಲೆಕ್ಷನ್ ಆಗಿದ್ದಾವ. ಇದಕ್ಕಿಂತನೂ ಇದು 16% ಓಟ್ಗಳನ್ನ ತಗೊಂಡೈತಿ. ಆ ನಂತರ ಬಿ ತಗೊಂಡಿರ್ತಕ್ಕಂಥ ಒಟ್ಟು ಮತಗಳು ಎಷ್ಟ್ರಿ? 25,200 ತಗೊಂಡೈತಿ. ಹಾಗಾದ್ರೆ ಅದ್ರೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೇಸ್ಟ್ ಇರ್ತಕ್ಕಂಥ ಓಟ್ಗಳು ಇಲ್ಲ. ಹಾಗಾದ್ರೆ ಬಿ ಲಾಸ್ ದ ಇಲೆಕ್ಷನ್. ಹಾಗಾದ್ರೆ ಬಿ ಅಂತಕ್ಕಂಥ ಪಾರ್ಟಿ ಎಷ್ಟು ಮತಗಳ ಅಂತರದಿಂದ ಸೋಯ್ತು ಅಂತ ಕೇಳಿದಾರೆ. ಸೊ ಇದು 16% ಹೆಚ್ಚಂದ್ರೆ, ಸೊ ಇದು ಕೂಡ 42 ಓಟ್ ತಗೊಂಡೈತಿ, 42%. ಸೊ ಇದು ಕೂಡ 42 ತಗೊಂಡೈತಿ. ಎಷ್ಟಾತ್ರಿ? 84 ಆಯ್ತು. ನೆಕ್ಸ್ಟ್ ಇದಕ್ಕೆ 16 ಕೂಡಿಸಿ ಎಷ್ಟಾಯ್ತು? 2 100 ಅದು. 2 100 ಕಂಪ್ಯಾರಿಸನ್ ಮಾಡತ್ತಾನೆ, ಯಾಕಂದ್ರೆ ಪರ್ಸೆಂಟೇಜ್ ಒಳಗೆ ಕೊಟ್ಟಾರ. ಸೊ ಪಾರ್ಟಿ ಬಿ 42 ತೊಗೊಂಡಿತ್ತು, ಇದು 42 ತೊಗೊಂಡಿತ್ತು. ಆನಂತರ 16% ಹೆಚ್ಚಂದ್ರೆ 2 ಕೂಡಿಸಿ ಎಷ್ಟಾತ್ರಿ? 58. ಇದು ಎಷ್ಟಾತ್ರಿ? 42. ಸೊ ಇವೆರಡು ಕೂಡಿಸ್ರೆ ಎಷ್ಟಾಯ್ತು? ಈಗ 100% ಆಯ್ತು. ಎಷ್ಟಾಯ್ತು ರೀ?
100% ಆಯಿತು. ಸೊ ನೆಕ್ಸ್ಟ್ ಹಿಂಗಾದ ನಂತರ ಏನು ಮಾಡಬೇಕಪ್ಪ, ಈಗ ನಮಗೆ ಪಾರ್ಟಿ ಬಿ ಎಷ್ಟು ಮತಗಳನ್ನ ತೊಗೊಂಡೈತಿ, 25,200. ಅಂದ್ರೆ ಏನಾಯ್ತು, 42% ಅಂದ್ರೆ ಎಷ್ಟಾತ್ರಿ, 25,200. ಪಾರ್ಟಿ ಬಿ ಎಷ್ಟು ಮತಗಳ ಅಂತರದಿಂದ ಸೋತೈತಿ, 16% ಮತಗಳ ಅಂತರದಿಂದ ಸೋತೈತಿ. ಹಂಗಂದ್ರೆ ಎಷ್ಟ ಅಂತ ಕೇಳ್ಯಾರ. ಸೊ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದ ನೋಡ್ರಿ ಈಗ. ಸೊ ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದ, ಸಾರಿ ಇಲ್ಲೇ ಬಿಡಿಸಿ ಬಿಡೋಣ. ಎಕ್ಸ್ ಅಪೋಸಿಟ್ ಯಾವ್ದು ಬರ್ತದೆ, 42. ಯಾವ್ದು ಬರ್ತದ್ರಿ, 42. ಉಳಿತು ಯಾವ್ದ್ರಿ, ಇನ್ನ 16 ಇಂಟು 25,200. ಸೊ ಇದನ್ನ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. 16 1 16 16 37 16 3. ಸೊ 8 5 48. ಸೊ ಯಾವ ಮಗ್ಗಿಲೆ, 2ರ ಮಗ್ಗಿಲೆ ಕಟ್ತಾ ಬಿಡ್ರಿ. 2 2ಲೆ 2 1ಲೆ 2 8ಲೆ. ನೆಕ್ಸ್ಟ್ 5 4 9, 3 ಮಗ್ಗಿಲೆ ಕಟ್ತಾ ಹೋಗ್ತದೆ. 3 7 21, 3 8ಲೆ 24, 1 ಉಳಿತು. 3 4ಲೆ 12, 2 0ಕ್ಕೆ 0, 2 0ಕ್ಕೆ 0. ನೆಕ್ಸ್ಟ್ 7ರ ಮಗ್ಗಿಲೆ 7 1ಲೆ 7 1ಲೆ 1 ಉಳಿತು. 7 2ಲೆ 14, 0ಕ್ಕೆ 0. ಎಷ್ಟು 0 ಅದಾವ್ರಿ, 2 0 ಅದಾವ. 8 2ಲೆ ಎಷ್ಟು, 16. 8 2ಲೆ ಎಷ್ಟು ರೀ, 16. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಡೋಣ. 8 2ಲೆ ಎಷ್ಟು ರೀ, 16. 1 ಉಳಿತು. 8 1ಲೆ 8 ಪ್ಲಸ್ 1 ಎಷ್ಟು, 9. ಸೊ ಎಷ್ಟು ಮತಗಳ ಅಂತರದಿಂದ ಅಂದ್ರೆ 9,600 ಮತಗಳ ಅಂತರದಿಂದ ಆಗಿದೆ. ಸೊ ಲೆಕ್ಕ ತಿಳಿದಿತ್ತು ಅಥವಾ ತಿಳಿದಿರ್ಲಿಲ್ಲ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಟೈಪ್ 11 ಆಯ್ತು. ನೆಕ್ಸ್ಟ್ ಟೈಪ್ 12 ಒಳಗೆ ಬರ್ತಕ್ಕಂಥ ಕ್ವಶನ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಇಂದ. ಸೊ ಏನದ ರೀ, ಓಕೆ ಏನದ ನೋಡ್ರಿ ಕ್ವಶನ್. ಒಂದು ತರಗತಿಯಲ್ಲಿ 80% ವಿದ್ಯಾರ್ಥಿಗಳು, ಎಷ್ಟ್ರಿ 80% ವಿದ್ಯಾರ್ಥಿಗಳು ಏನದಾರಪ್ಪ ಅಂದ್ರೆ ಕನ್ನಡ ವಿಷಯದಲ್ಲಿ ಪಾಸಾಗಿದ್ದಾರೆ. 80% ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಪಾಸಾಗಿದ್ದಾರೆ. ನೆಕ್ಸ್ಟ್ 60% ವಿದ್ಯಾರ್ಥಿಗಳು ಇಂಗ್ಲಿಷ್ ಭಾಷೆಯಲ್ಲಿ ಪಾಸಾಗಿದ್ದು. ಹಾಗಾದ್ರೆ ಎರಡು ವಿಷಯದಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೊ ಕನ್ನಡದಾಗ ಎಷ್ಟಾಗಿದ್ದಾರೆ, 80%. ಇಂಗ್ಲಿಷ್ ಒಳಗೆ ಎಷ್ಟು ಪಾಸಾಗಿದ್ದಾರೆ, 60%. ಎಷ್ಟು, 60%. ನಮಗೇನು ಕೇಳಿದಾರ ಅವ್ರ, ಎರಡು ಸಬ್ಜೆಕ್ಟ್ ಒಳಗೆ ಪಾಸ್ ಅದಾರ. ಸೊ ಎರಡೂ ಕೂಡಿಸ್ರಿ ಫಸ್ಟ್. ಸೊ ಎರಡು ಕೂಡಿಸ್ರಿ ಎಷ್ಟಾಗ್ತದ್ರಿ, 140. ಎಷ್ಟಾಗ್ತದ್ರಿ, 140 ಆಗ್ತದೆ. ಸೊ ನಮ್ಗೆ ಎರಡು ಸಬ್ಜೆಕ್ಟ್ ಒಳಗೆ ಬೇಕಾಗಿತ್ತಂದ್ರೆ ಎಷ್ಟ್ರಿ, 100%. ಸೊ 100 ಒಳಗೆ 140 ಹೋದ್ರೆ ಎಷ್ಟ್ರಿ, 40% ಅಭ್ಯರ್ಥಿಗಳು ಏನಾಗಿರ್ತಾರಪ್ಪ ಅಂದ್ರೆ ಎರಡು ವಿಷಯದಲ್ಲಿ ಪಾಸ್ ಆಗಿರ್ತಾರ. ಕನ್ನಡದಾಗ 80%, ಇಂಗ್ಲೀಷ್ನಾಗ 60%. ಒಟ್ಟು ಎರಡು ಸಬ್ಜೆಕ್ಟ್ ಒಳಗೆ ಪಾಸ್ ಆದವ್ರು 140 ಬಂದಿತ್ತು. ಸೊ ಎರಡು ಶೇಕಡದಾಗಿರೋದ್ರಿಂದ 100 ಒಳಗೆ ಮೈನಸ್ ಮಾಡೋದಕ್ಕೆ ಎಷ್ಟಾಯ್ತು ರೀ, 40%. ಸೇಮ್ ಪ್ಯಾಟರ್ನ್ ಕ್ವಶನ್ ಅದ. ಒಂದು ತರಗತಿಯಲ್ಲಿ 70% ಅಷ್ಟು ವಿದ್ಯಾರ್ಥಿಗಳು ಗಣಿತ. ಸೊ ಗಣಿತ ಒಳಗೆ ಎಷ್ಟು, 70%. ನೆಕ್ಸ್ಟ್ ಯಾವ ಐತಿ, 50% ವಿದ್ಯಾರ್ಥಿಗಳು ರಾಸಾಯನಶಾಸ್ತ್ರ, ಕೆಮಿಸ್ಟ್ರಿ ಒಳಗೆ ಎಷ್ಟು, 50%. ಎರಡು ಕೂಡಿಸ್ರಿ ಎಷ್ಟಾಯ್ತು ಈಗ, 70 50 ಎಷ್ಟಾಯ್ತು, 120. ಸೊ ಇದನ್ನ 100 ಒಳಗೆ ಯಾಕೆ ಮೈನಸ್ ಮಾಡ್ಬೇಕಂದ್ರೆ ಇದನ್ನೆಲ್ಲಾನು ಶೇಕಡದಾಗ ಕೊಟ್ಟರು. ಹಾಗಿದ್ರೆ ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದವರ ಸಂಖ್ಯೆ ಎಷ್ಟ್ರಿ, 20% ಆಗಿರ್ತದೆ. ಎಷ್ಟ್ರಿ, 20% ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದವರು. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ನಿಂದ ಟೈಪ್ 13 ಕ್ವಶನ್ಸ್ ಲಾಸ್ಟ್ ಮುಗಿಯಕ್ಕೆ ಬಂದವು. ಒಂದು ಕಾಲೇಜಿನಲ್ಲಿ 1200 ವಿದ್ಯಾರ್ಥಿಗಳಿದ್ದು, ಒಂದು ಕಾಲೇಜ್ ಒಳಗೆ ಎಷ್ಟು ರೀ, 1200 ವಿದ್ಯಾರ್ಥಿಗಳಿದ್ದು 80% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ, ಎಷ್ಟ 80% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪಾಸ್ ಆಗಿದ್ದು, 60% ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಎರಡು ವಿಷಯದಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಒಂದು ಕಾಲೇಜ್ ಒಳಗೆ ಎಷ್ಟು, 1200 ಅದ. ಸೊ 1200 ಅಂದ್ರೆ ಎಷ್ಟಾಯ್ತು ರೀ, 100% ಆಯ್ತು. ಎಷ್ಟಾಯ್ತು, 100% ಆಯ್ತು. ಸೊ ಎರಡು ಸಬ್ಜೆಕ್ಟ್ ಅದಂತೂ ನಿಮಗೆ ಮಾಡಕ್ ಬರ್ತೈತಿ. ಎರಡು ಕೂಡಿಸ್ಬೇಕು. 80 + 60 ಎಷ್ಟಾತ್ರಿ, 80 + 60 ಎಷ್ಟಾಯ್ತು, 140. ಸೊ 140ನ್ನ 100 ಒಳಗೆ ಮೈನಸ್ ಮಾಡ್ರೆ ಎಷ್ಟಾಯ್ತು, 40%. ಸೊ 40% ಅನ್ನೋದು ಏನಾಗೈತಿ, ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದವ್ರ ಸಂಖ್ಯೆ. ಹಂಗಂದ್ರೆ 40% ಅಂದ್ರೆ ನಾವೀಗೇನು ಮಾಡಬೇಕು, ಎಷ್ಟು ತಗೋಬೇಕು, ಎಕ್ಸ್ ಅಪೋಸಿಟ್ ಎಷ್ಟು ಅದ ರೀ, 100. ಉಳಿತು ಯಾವ್ದೀಗ, 1200 × 40. ಈ 2 0 ಕ್ಯಾನ್ಸಲ್, ಅದು
ಈ 0 ಡೈರೆಕ್ಟ್ ಇಲ್ಲೇ ಬರೀರಿ. 4 ಎರಡಲೇ ಎಷ್ಟು 8, 4 ಒಂದೇ ಎಷ್ಟು 4. ಸೊ ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದರ ಸಂಖ್ಯೆ ಎಷ್ಟಾಗಿರ್ತದೆ ರೀ 480. ಸೊ ನಿಮಗೆಲ್ಲ ಗುರ್ತಿರಬೇಕು ಈ ಪಾಯಿಂಟ್ ಹೆಂಗೆ ಬಂತಂತ. ನಾವೀಗ ಇದನ್ನು ತಗೊಂಡವಲ್ಲ, ಇದು ಹೆಂಗೆ ಬಂತ ಅನ್ನೋದು ನಿಮ್ಗೆ ಗುರ್ತಿರ್ಬೇಕು. ಇದೇನ್ರಿ ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದವ್ರನ್ನ ನಾವೀಗ ಗುರುತು ಮಾಡ್ಕೊಂಡಿವಿ. ಅದು ಹೆಂಗೆ ಮಾಡಿದ್ದೀವಿ ಅಂದ್ರೆ, ಸೊ ನಿಮಗೆಲ್ಲ ಐಡಿಯಾ ಐತಿ ಹೆಂಗೆ ಮಾಡಿದ್ದೀವಿ ರೀ. ಸೊ ಒಂದು ಕಡೆ ಏನು ಕೊಟ್ಟಿರು ಪರ್ಸೆಂಟೇಜ್ ಒಳಗೆ ಕೊಟ್ಟರು 100 ಒಳಗೆ ಮೈನಸ್ ಮಾಡಿದ್ದು ಅವಾಗ ಬಂತು. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವಸತಿ ಗೃಹದಲ್ಲಿ ಅಂದ್ರೆ ಹಾಸ್ಟೆಲ್ ಒಳಗೆ ಏನೈತ್ರಿ, ಹಾಸ್ಟೆಲ್ ಒಳಗೆ ಎಷ್ಟ್ರಿ 600 ಜನ ವಿದ್ಯಾರ್ಥಿಗಳಿದ್ದು 70% ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕ್ರಿಕೆಟ್ ಆಡುತ್ತಾರೆ, 50% ವಿದ್ಯಾರ್ಥಿಗಳು ಫುಟ್ಬಾಲ್ ಆಟವನ್ನು ಆಡುತ್ತಾರೆ. ಹಾಗಾದರೆ ಎರಡೂ ಆಟವನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆ 70 + 50 ಎಷ್ಟಾಗ್ತದೆ ರೀ 120. ಎಷ್ಟಾಗ್ತದೆ 120. ಇದ್ರೊಳಗೆ ಏನು ಮಾಡಬೇಕು 100 ಮೈನಸ್ ಮಾಡಬೇಕು. 100 ಮೈನಸ್ ಮಾಡ್ರೆ ನಮಗೇನು ಸಿಗ್ತದೆ ರೀ 20% ಅಂತ ಸಿಗ್ತೈತಿ. ಸೊ 20% ಅನ್ನೋದೇನ ಎರಡೂ ಆಟವನ್ನು ಆಡ್ತಕ್ಕಂಥವ್ರ ಸಂಖ್ಯೆ. ಸೊ ನೆಕ್ಸ್ಟ್ 100% ಅಂದ್ರೆ ಆ ಹಾಸ್ಟೆಲ್ ಒಳಗೆ ಎಷ್ಟು ಜನ ಅಭ್ಯರ್ಥಿಗಳು ಅದಾರ ನೋಡ್ರಿ 600 ಜನ ಅದಾರ. ಎಷ್ಟು ಅದಾರು 600 ಜನ ಅದಾರ. ಸೊ ಈಗೇನು ನಾವು ಮಾಡ್ತೀವಿ 100 ಜನ ಅಂದ್ರೆ 60%. ಹಾಗಾದ್ರೆ 20% ಅಂದ್ರೆ ಎಷ್ಟು ಅಂತ ಮಾಡ್ತೀವಿ. ಸೊ ಸಪೋಸಿಟ್ ಎಷ್ಟು ಅದ ರೀ 100 ಅದ, ಉಳಿತು ಎಷ್ಟು 20 × 60. ಈ 0 ಈ 0 ಈ 0 ಈ 0 6 ಎರಡಲೇ ಎಷ್ಟು ರೀ 12 ಜನ ಅಭ್ಯರ್ಥಿಗಳು ಮಾತ್ರ ಎರಡೂ ಆಟವನ್ನು ಆಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದ ಟೈಪ್ 14 ಏನ್ರಿ ಟೈಪ್ 14 ಅದ. ಬಹಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು ನಮ್ಮ ಎಕ್ಸಾಮ್ದಾಗ. ಸೊ ಇದನ್ನ ಹೆಂಗೆ ಬಿಡಿಸ್ಬೇಕು, ಒಬ್ಬ ವ್ಯಕ್ತಿಯ ಸಂಬಳವನ್ನ 25% ಹೆಚ್ಚಿಸಿ ನಂತರ ಅವನ ಸಂಬಳವನ್ನ 25% ಕಡಿಮೆ ಮಾಡಿದರೆ ಅವನ ಸಂಬಳದಲ್ಲಿ ಆದ ಶೇಕಡಾ ಬದಲಾವಣೆ ಎಷ್ಟಂತ ಕೇಳ್ಯಾರ. ಸೊ ಯಾರಿಗಾದ್ರೂ ಬರ್ತಿತ್ತಂದ್ರೆ ಟ್ರೈ ಮಾಡ್ರಿ. ಓಕೆ, ಟೈಮ್ ಅಪ್ ಆಯಿತು. ಸೊ ಬಿಡಿಸ್ತೀನಿ ಇವಾಗ. ಏನತ್ತಪ್ಪ ಒಬ್ಬ ವ್ಯಕ್ತಿ ಸಂಬಳವನ್ನ 25% ಹೆಚ್ಚಿಸಿ 25% ಕಡಿಮೆ ಮಾಡ್ಯಾರ. ಸೊ ಇದಕ್ಕೆ ಫಾರ್ಮುಲಾ ಏನು ಬರ್ತೈತಿ ಅಂದ್ರೆ x²/100 ಬರ್ತದೆ. ಏನು ಬರ್ತದೆ ರೀ x²/100. ಎಕ್ಸ್ ಅಂದ್ರೆ ಎಷ್ಟು ರೀ 25. ಸೊ 25ರ ವರ್ಗ ಎಷ್ಟಾಗ್ತದೆ ರೀ 625 ಬಾಗಿಲೆ 100 ಅದ. ಏನದ ರೀ ಬಾಗಿಲೆ 100. ಸೊ 2 0 ಅಂದ್ರೆ ಈ ಕಡೆಯಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 ಅಂದ್ರೆ ಏನ್ರಿ ಪಾಯಿಂಟ್. 6.25% ಏನಾಗಿರ್ತದೆ ರೀ ಕಡಿಮೆ ಆಗಿರ್ತದ. ಏನಾಗಿರ್ತದ ಕಡಿಮೆ ಆಗಿರ್ತದೆ. ಸೊ ಫಾರ್ಮುಲಾ ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಟೈಪ್ ಫಾರ್ಮುಲಾ. ಈ ರೀತಿ ಕ್ವಶನ್ ಬಂದಾಗ ಏನು ಬರ್ತದೆ ರೀ x²/100 ಅಂತಕ್ಕಂಥ ಫಾರ್ಮುಲಾ ಬರ್ತದೆ. ಒಂದು ಸ್ಕ್ರೀನ್ಶಾಟ್ ಇಟ್ಕೋರಿ, ನಿಮ್ಮ ಎಕ್ಸಾಮ್ ಪಾಯಿಂಟ್ದಿಂದ ಹೆಲ್ಪ್ ಆಗ್ತದೆ. ಎಕ್ಸಾಮ್ ಪಾಯಿಂಟ್ದಿಂದ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ 18% ಹೆಚ್ಚಿಸಿದರು. ಸೊ ಇವಾಗೂ ಕೂಡ ಯಾವ ಫಾರ್ಮುಲಾ ಬರ್ತದೆ ಅಂದ್ರೆ ಸೇಮ್ x²/100. ಯಾವ್ದ್ರಿ x²/100 ಬರ್ತದೆ. ಸೊ ನೆಕ್ಸ್ಟ್ ಟೈಪ್ 15. ಸೊ ಏನಂದ್ರೆ ಒಂದು ವಸ್ತುವಿನ ಬೆಲೆಯನ್ನು 20% ಹೆಚ್ಚಿಸಿ ನಂತರ ಅದರ ಬೆಲೆಯನ್ನು 30% ಅಷ್ಟು ಕಡಿಮೆ ಮಾಡಿದರೆ ಅದರ ಮೂಲ ಬೆಲೆಯಲ್ಲಿ ಆದ ಬದಲಾವಣೆ ಕೇಳಿದಾರೆ. ಸೊ ಆಲ್ರೆಡಿ ಹೇಳಿದೀವಿ. ಸೊ ರಿಪೀಟ್ ಆಗಿದ್ದ ಕ್ವಶನ್ ವಾಪಸ್ ಹಾಕಿದೀವಿ, ಒಂದ್ಸಲ ಟ್ರೈ ಮಾಡ್ರಿ. ಓಕೆ, ಏನದಪ್ಪ ಇಲ್ಲಿ ಫಾರ್ಮುಲಾ? ಹೆಚ್ಚಿಸಿ ಅಂದರೆ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಷ್ಟು ರೀ 100. ಸೊ ಎಕ್ಸ್ ಅಂದರೆ ಎಷ್ಟು ರೀ 20 ಮೈನಸ್ 30
-20 × 30 ಭಾಗಿಲೆ 100. ಸೇಮ್ ಪ್ಯಾಟರ್ನ್ ಲೆಕ್ಕ ಅವಾಗ ರಿಪೀಟ್ ಆಗಿದಾವ. ಸೊ ಬಿಡಿಸಿ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸೇಮ್ ಕ್ವಶನ್ ಅದು. ಸೊ ಅದೇ ರೀತಿಯಾಗಿ ಅವಾಗಿಂದ ಹೇಳತ್ತನು ನಮ್ಮ ಸಂಸ್ಥೆ ಒಳಗೆ ಆ್ಯಪ್ ಒಳಗೆ ಸೊ ಎಲ್ಲ ಕೋರ್ಸಸ್ ಅವೈಲೇಬಲ್ ಇರ್ತಾವೆ. ಸೊ ಯಾರಾದರೂ ಜಾಯ್ನ್ ಆಗೋರಿದ್ರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಜಾಯ್ನ್ ಆಗ್ಬೋದು. ಸೊ ಇವಾಗ ನಮ್ದು ಪರ್ಸೆಂಟೇಜ್ ಚಾಪ್ಟರ್ ಮುಗ್ಯಾತೈತಿ. ಸೊ ಎಲ್ಲಾನು SSC MTS ಮತ್ತು SSC GD ಬರ್ತಕ್ಕಂಥ ಪರ್ಸೆಂಟೇಜ್ ಮ್ಯಾಗಿನ್ ಬೇಸಿಕ್ ಕ್ವಶನ್ಸ್ ಅಡ್ವಾನ್ಸ್ ತನಕ ನಿಮ್ಮನ್ನ ರೆಡಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತಿಳಿಲಿಕ್ಕಂದ್ರೆ ಒಂದೇ ಸಲ ಆಲ್ಮೋಸ್ಟ್ ಡೌಟ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಹಾಕಿದ್ವಿ. ಸೊ 2 ರಿಂದ 3 ಸಲ ನೋಡಿ 3 ಸಲ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ 100% ಹೇಳ್ತೀನಿ ನಾನು ಪರ್ಫೆಕ್ಟ್ ಆಗಿರ್ತೀರಿ. ಸೊ ಅದೇ ರೀತಿಯಾಗಿ ಈ ಒಂದು ಎಲ್ಲ ಕ್ಲಾಸಸ್ ಈಗೇನು ನಡೆದವಲ್ಲ ಇವೆಲ್ಲ ಕ್ಲಾಸಸ್ ನಿಮ್ಗೆ ಏನಾದರೂ PDF ಬೇಕಾಗಿತ್ತಂದ್ರೆ ಈ ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಈಗೊಂದು ಬಾರ್ಕೋಡ್ ಬರ್ತದೆ. ಈ ಒಂದು ಬಾರ್ಕೋಡ್ನ ನೀವೇನಾದರೂ ಸ್ಕ್ಯಾನ್ ಮಾಡ್ರೆ ನಿಮಗೆ ಆಟೋಮೆಟಿಕ್ PDF ಕೂಡ ಸಿಗ್ತದೆ. ಸೊ ಈ ಒಂದು PDF ನ ತಗೊಂಡು ನೀವು ಪ್ರಿಂಟ್ ತೆಗಿಬೋದು ಅಥವಾ ಮೊಬೈಲ್ದಾಗ ಕೂಡ ಕೇಳ್ಕೊಬೋದು. ಒಂದು ಸ್ವಲ್ಪ ಲೇಟ್ ಆಗ್ತದೆ ಪ್ರೊಸೆಸ್ ಆಗಕ್ಕೆ. ದೊಡ್ಡ ಲೆಂದಿ ಕ್ಲಾಸಸ್ ಅದ. ಮ್ಯಾಕ್ಸಿಮಮ್ ಒಂದು 2 ಅವರ್ಸ್ ಕ್ಲಾಸ್ ಆಗಿರ್ತದೆ. ಇದು ಪಾರ್ಟ್ 1 ಪಾರ್ಟ್ 2 ಅಂತ ಕೂಡ ಅಪ್ಲೋಡ್ ಮಾಡ್ಬೋದು ಅಥವಾ 2 ಕೋರ್ಸ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ್ಯಪ್ ಒಳಗಿನ ಕ್ಲಾಸ್ ಅದ. ಒಂದು ಸೆಕೆಂಡ್ ಇವಾಗ PDF ಬರ್ತದೆ. ಓಕೆ, ಯಾರಿಗಾದರೂ ಈ ಒಂದು ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಮತ್ತು ನಮ್ಮ ಸಂಸ್ಥೆಯೊಳಗೆ ಬ್ಯಾಚಸ್ಗಳು ಕೂಡ ಪ್ರಾರಂಭವಾಗಿರ್ತವೆ. ಸೊ ಪರ್ಸೆಂಟೇಜ್ ಚಾಪ್ಟರ್ದ PDF ಬೇಕಾಗಿತ್ತಂದ್ರೆ ಈ ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡ್ಕೋಬೋದು.